ನಾವು ಕ್ರಿಸ್ತನಲ್ಲಿ ಮಕ್ಕಳಾಗಿರೋದು ಯಾವಾಗಲೂ ಸಂತೋಷವಾಗಿರಬೇಕು. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. இன்னும் அதிகமா ஆராதிப்பே, இன்னும் ஆளுமா அன்பு கூறுவே, இன்னும் அதிகமா ஆராதிப்பே, இன்னும் ஆளுமா உம்மை முழு முள்ளத்தோடு ஆராதிப்பே, முழு வெள்ளத்தோடு அன்பு கூறுவே. ஆராதனை ஆராதனை, ಎಲ್ಲ ಕೈಗಳ ಮೇಲೆ ಎತ್ತಿತ್ತಾಣ. ஆராதனை 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 ஆராதனை. எபினேசரே எபினேசரே, இதுவரையில் உதவி நீரே. எபினேசரே எபினேசரே, இதுவரையில் உதவி நீரே. இதுவரையில் உதவி நீரே. உம்மை முழு உள்ளத்தோடு ஆராதிப்பே. ஆராதனை 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 ஆராதனை, ಎಲ್ಲ ಸೇರಿ ಆರಾಧನೆ ಆರಾಧನೆ. ಆಚೆ ಕಡೆ ನಮ್ಮ ಕೈಗಳ ಮೇಲೆ ಕೆತ್ತಿ. யோகோவாரப்ப யோகோவாரப்ப, சுகம் தந்தீரே நன்றி ஐயா. யோகோவாரப்ப யோகோவாரப்ப, சுகம் தந்தீரே நன்றி அப்பா. சுகம் தந்தீரே நன்றி ஐயா. உம்மை முழு முள்ளத்தோடு ஆராதிப்பே, முழு வெள்ளத்தோடு அன்பு கூறுவே. ஆராதனை ஆராதனை. நம்ம ಎರಡು ಕೈಗಳ ಕೇಳಿ ಆರಾಧಿಸೋಣ. ಆರಾಧನೆ ಹಲ್ಲೆಲೂಯಾ. ಆರಾಧನೆ எல்ரோஹி எல்ரோஹி, என்னை கண்டீரே எல்ரோஹி எல்ரோஹி, என்னை கண்டீரே நன்றி ஐயா. என்னை கண்டீரே நன்றி ஐயா. உம்மை முழு உள்ளத்தோடு ஆராதிப்பே, முழு வெள்ளத்தோடு அன்பு கூறுவே. ஆராதனை 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 ஆராதனை. மத்தது சாரே. எஸ் லார்ட். ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆ ಆಗಲಿ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆಮೆನ್. ನಾವು ವಿಶೇಷವಾಗಿ ಈ ಸಮಯದಲ್ಲಿ ಒಂದು ಘನವಾದ ಸೇವಕರುಗಳ ಟೀಮ್ ನಮ್ಮ ಹತ್ರ ಇದ್ದಾರೆ. ಇದು ನಾವು ಮನುಷ್ಯರು ಏನು ಅಂದುಕೊಂಡ್ರು ದೇವ್ರ ಪ್ಲಾನೇ ನಡೆಯೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನೆಲ್ಲ ಪ್ರೀತಿ ಮಾಡಿ ನಿಮ್ಮನ್ನು ನೋಡಬೇಕು ಅಂತೇಳಿ ಸುಮಾರು ದೂರಗಳಿಂದ ಬಂದಿದ್ದಾರೆ. ಹಲ್ಲೆಲೂಯಾ. ಈಗಾಗಲೇ ಸಾಕ್ಷಿ ಹೇಳಿದಂತಹ ಸಹೋದರರು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಮತ್ತು ಇನ್ನೊಬ್ಬರು ಬ್ರದರು ನಮ್ಮ ವಿನೋದ್ ಬ್ರದರ್ ಅವರು ಇಂಜಿನಿಯರ್ ಆಗಿದ್ದಾರೆ. ಇವರು ನಮ್ಮ ಸಂತೋಷ್ ಅವರ ಮಿಸ್ಸಸ್ ಯಾರು ಗೊತ್ತಾ?
ಎಲ್ರಿಗೂ ಚೆನ್ನಾಗುತ್ತಲ್ವಾ? ಅಪ್ಪ ಬಂದೆ ಅವ್ರನ್ನ ಅಷ್ಟು ಚೆನ್ನಾಗಿ ಬೆಳೆಸೋ ಕಾರಣ ಏನಂದರೆ ಪಾಸ್ಟ್ರಪ್ಪ. ಎದ್ದು ನಿಂತ್ಕೊಳ್ರಿ. ಒಳ್ಳೆ ಸೇವೆ ಮಾಡೋಂಥವ್ರು, ತುಂಬ ಒಳ್ಳೆ ಸೇವೆ ಮಾಡೋಂಥವ್ರು. ಆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಎಲ್ಲರನ್ನ ಸೇವೆಯಲ್ಲಿ, ಜ್ವರ ಇರಲಿ, ಪ್ರಾಣ ಹೋಗೋ ಸಂದರ್ಭ ಇರಲಿ, ಸೇವೆ, ದೇವರು ಫಸ್ಟು, ಟೈಮ್ ಫಸ್ಟು, ಮೊದಲನೇ ಸ್ಥಾನ. ಅಷ್ಟು ಶಿಸ್ತಾಗಿ ಅವರು ಬೆಳೆಸಿದಂತಹ ಇವರು ನಿಜವಾಗ್ಲೂ ಮಾದರಿಯಾಗಿದ್ದಾರೆ. ದೇವರ ಮಹಿಮೆ ಆಗಲಿ. ಆ ಟೀಮ್ಗೆ ಎಲ್ಲರೂ ದೇವ್ರನ್ನ ಆಶ್ವಸಲಿ, ಇನ್ನೂ ಹೆಚ್ಚಾಗಿ ಕರ್ತನಿಗಾಗಿ ದುಡಿಯಲಿ. ಆಮೇಲೆ ಆಕ್ಚುಲಿ ಅವ್ರು ಬರೋ ಪರಿಸ್ಥಿತಿಲಿ ಇಲ್ಲ, ಮನಸ್ಸುಗಳು ಎಲ್ಲೆಲ್ಲೋ ಇದ್ರು ಸಹ ಪವಿತ್ರ ಆತ್ಮ ಕರ್ಕೊಂಬಂದು ನಿಲ್ಲಿಸ್ಬಿಟ್ರು. ಹೋಗುವಾಗ ಏನೋ ಒಂದು ಪಡ್ಕೊಂಡು ಹೋಗ್ತೀರಾ, ದೊಡ್ಡ ಕಾರ್ಯ. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಬಿಷಪ್ ಏನೋರು ಇದ್ದಾರೆ, ಲಾಸ್ಟ್ ಟೈಮ್ ನಮ್ಮ ಜೊತೆಲಿ ಬಂದಿದ್ರು. ಇವ್ರ ಸಾಕ್ಷಿ ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗಿಬಿಟ್ಟಿದೆ ಅಲ್ವಾ? ಅವ್ರು ಎಂಥ ಜಾತಿಯಲ್ಲಿದ್ದರು, ಅವ್ರು ಎಕಡೆ ಬಂದರು, ಎಷ್ಟು ಕಷ್ಟದಲ್ಲಿದ್ದರು, ಇದೆಲ್ಲವನ್ನ ನಾವು ಕೇಳಿದ್ದೀವಿ. ಈಗ ಸಮಯ ಇಲ್ಲದಿಂದ ಅವ್ರ ಮಧ್ಯದಲ್ಲಿ ಇನ್ನೊಬ್ಬ ದೇವರ ಸೇವಕರನ್ನ ಈ ಸಭೆ ನಿಮ್ಮನ್ನು ನೋಡಬೇಕಂತೇಳಿ ಮಲೇಷಿಯಿಂದ ಕರ್ಕೊಂಡ್ಬಂದಿದ್ದಾರೆ. ಅವ್ರದ್ದು ನಮಗೆ ಆ ಟೀಮ್ ಗೊತ್ತಿಲ್ಲ, ಅವ್ರಿಗೆ ನಮ್ಮ ಬಿಷಪ್ ಏನರಿಗೆ ನಮ್ಗೆ ಅವಕಾಶ ಕೊಡ್ತೀವಿ, ಅವ್ರು ಇಂಟ್ರಡ್ಯೂಸ್ ಮಾಡ್ತಾರೆ. ನಂತರ ಹಂಗೆ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಅದಕ್ಕಿಂತ ಒಳ್ಳೆ ಹಲ್ಲೆಲೂಯಾ. ಅದಕ್ಕಿಂತ ಇನ್ನೂ ನಿಮ್ಮ ಕಡೆ ಒಳ್ಳೆ ಹಲ್ಲೆಲೂಯಾ ಇದೆ ಅಂತ ದೇವರು ಎದುರು ನೋಡ್ತಿದ್ದಾರೆ. ಇಷ್ಟು ಒಳ್ಳೇದಿಟ್ಟುಕೊಂಡು ದೇವರು ಕೊಡುವಾಗ ಇಂಗ್ಲೀಷ್ನಲ್ಲಿ 3 ಮಾತಿದೆ, ಗುಡ್, ಬೆಟರ್, ಬೆಸ್ಟ್ ಅಂತ. ಒಳ್ಳೆಯದು ಇಲ್ಲ ಒಳ್ಳೆಯದು ಬೆಟರ್ಗೆ ಏನಂತಾರೆ ಬ್ರದರ್? ಕನ್ನಡದಲ್ಲಿ ಏನಂತಾರೆ? ಒಳ್ಳೆಯದು, ಉತ್ತಮ, ಅತಿ ಉತ್ತಮ. ಸೊ ದೇವ್ರಿಗೆ ನಾವು ಕೊಡುವಾಗ ಎದು ಕೊಡಬೇಕು? ಇದು 3ನಲ್ಲಿ ಅತಿ ಉತ್ತಮವಾದದನ್ನು ಕೊಡಬೇಕು. ನಮ್ಮ ಕಡೆ ಅತಿ ಉತ್ತಮವಾದದಕ್ಕೆ ಕೊಡ್ಲಿಕ್ಕೆ ನೀವು ಮತ್ತೇನು ಕೊಡೋದು ಬೇಡ, ರೊಕ್ಕ ಬೇಡ, ಏನು ಬೇಡ. ಎಲ್ಲರೂ ಅತಿ ಉತ್ತಮವಾದ ಹಲ್ಲೆಲೂಯಾ ಕೊಟ್ಟರೆ ಯಾರ್ಕೂ ಹೋಗ್ತದೆ. ಹಲ್ಲೆಲೂಯಾ ಅಂದರೆ ದೇವರನ್ನು ಆರಾಧಿಸಿರಿ ಅಥವಾ ದೇವರನ್ನು ಸ್ತುತಿಸಿರಿ ಅಂತ ಅರ್ಥ. ದೇವರನ್ನು ಆರಾಧಿಸುವ ಇನ್ನೊಂದು ಸಾರಿ ಗಟ್ಟಿಯಾಗಿ ನಮ್ಮ ಕಡೆ ಇರುವ ಅತಿ ಉತ್ತಮವಾದ ಹಲ್ಲೆಲೂಯಾವನ್ನು ದೇವರು ಕೊಡೋಣ. ಹಲ್ಲೆಲೂಯಾ. ತಪ್ಪದೇ ಈ ಹಲ್ಲೆಲೂಯಾ ಸ್ವರ್ಗವನ್ನು ಬಾಗಿಲು ಹೊಡೀತಾ ಇದೆ. ಈ ಪ್ರಾರ್ಥನೆ ಮುಗಿದ್ರೊಳಗೆ ನಿಮ್ಗೆ ಆಶೀರ್ವಾದ ತಪ್ಪದೇ ಸಿಗುತ್ತೆ. ಆಮೇನ್. ಹಲ್ಲೆಲೂಯಾ. ನಾನು ನಿಮ್ಮ ಮಧ್ಯದಲ್ಲಿ ಬಂದಿರೋದು ನನಗೆ ಭಾಳ ಸಂತೋಷ. ಪ್ರಿಯ ಪಾಸ್ಟರ್ ಸತೀಶ್ ಅವರು ನಾನು ಎಂದಕ್ಕೂ ಮರೀಲಿಲ್ಲ. ನನ್ನ ಎಲ್ಲ ಪ್ರಾರ್ಥನೆಗಳಲ್ಲಿ ಇವ್ರಿಗಾಗಿ, ನಿಮ್ಮ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ದೇವರು ಇದನ್ನು ಇನ್ನೂ ದೊಡ್ಡದಾಗಿ ಹೆಚ್ಚಿದಾಗಿ ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದು ಜಾಗಕ್ಕೆ ಅಷ್ಟೇ ಪ್ರಾರ್ಥನೆ ಮಾಡಿ ಹೋಗಿದ್ದೇವೆ. ಈಗ ದೇವರು ನಿಮ್ಮ ಎಲ್ಲ ಸಹಾಯಕಗಳಿಂದ ಅಷ್ಟು ದೂರ ಬಂದಿದೆ, ಅದನ್ನು ಕಟ್ಟಿ ಮುಗಿಸಲಿಕ್ಕೆ ಬೇಕಾಗಿದ್ದನ್ನು ದೇವರು ಕೊಡ್ತಾರೆ. ನಂಬುವವರು ಒಂದು ಹಲ್ಲೆಲೂಯಾ ಹೇಳಿದ್ರು. ಈಗ ಮತ್ತು ಬೀದಾರಿಂದ ಬಂದಿರುವ ಪ್ರಿಯ ಬ್ರದರ್ಸು, ಪಾಸ್ಟರು ಎಲ್ಲ ಬಂದಿದ್ದಾರೆ. ಅವ್ರಿಗೆ ನಮ್ಮ ಕೃತಜ್ಞತೆಗಳು. ನಿಮ್ಮನ್ನು ನೋಡಿದ್ದು ಭಾಳ ಸಂತೋಷ. ಈಗ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆರೋನ್ ರಾಜನ್, ರೆವರೆಂಡ್ ಆರೋನ್ ರಾಜನ್ ಅವರು. ನಾವು ಸುಮಾರು ಒಂದು ತಾಯಿ ಮನೆಯಾಗ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಆದರೆ ನಾವಿಬ್ಬರು ಅಷ್ಟು ಬ್ರದರ್ಸ್ ಆಗಿದ್ದೇವೆ. ಸುಮಾರು 45 ವರ್ಷ ನಾವೆಲ್ಲರೂ ಕೂಡಿ ಸೇವೆ ಮಾಡ್ತಿದ್ದೇವೆ. ಅವರು ಮಲೇಷ್ಯಾದಲ್ಲಿ ಸೇವೆ ಮಾಡ್ತಿದ್ದಾರೆ. ಅವರು 4-5 ಜನರೇಷನ್ಗೆ ಮುಂದೆ ಅವರ ಪೂರ್ವಪಿತರರು ಮಲೇಷ್ಯಾ ಹೋಗಿದ್ದಾರೆ. ಅಲ್ಲೇ ಹುಟ್ಟಿ ಬೆಳೆದವರು, ಅಲ್ಲೇ ಸೇವೆ ಮಾಡ್ತಿದ್ದಾರೆ, ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಅವರೀಗ ನಮ್ಮ ಮಧ್ಯದಲ್ಲಿ ಬಂದಿರುವುದು ಭಾಳ ಸಂತೋಷ. இங்கிலீஷ்க்கு எத்தனை பேர் வழங்கும்? ரொம்ப தூரம். ரொம்ப தூரமா? தமிழ்லே பேசிடுவோம். தமிழ் உங்களுக்கு ஓகே, நோ ப்ராப்ளம். இங்கிலீஷ் அண்ட் தமிழ் ஏதாவது வந்தா விட்டுற வேண்டியதான். கர்த்தர் நாமத்துக்கு ஸ்தோத்திரம். தேவன் நாமಕ್ಕೆ மகிமை உண்டாகಲಿ. உங்களை சந்திக்க எனக்கு மிக மகிழ்ச்சி. ನಿಮ್ಮನ್ನು ನೋಡೋದಕ್ಕೆ ನನಗೆ ತುಂಬ ಸಂತೋಷಕರವಾಗಿದೆ. ஹல்லேலூயா. கர்த்தர் ரொம்ப நல்லவர். ದೇವರು ತುಂಬಾ ಒಳ್ಳೆಯವನಾಗಿದ್ದಾನೆ. சரி, ஒருவேளை நீங்க நல்ல சுத்த தமிழ் பேசுவீங்க,
எங்க தமிழ் ஸ்ரீலங்கா மாதிரி இருக்கும். ನೀವು ತುಂಬ ಶುದ್ಧವಾದ ತಮಿಳ್ ನೀವು ಮಾತಾಡ್ತೀರಾ, ಕನ್ನಡ ತೆಲುಗು ತಮಿಳ್ ಎಲ್ಲ ಗೊಜ್ಜು ಮಾಡಿಬಿಟ್ಟಿರ್ತೀರ. எங்க தமிழ் இன்னும் பயங்கரமா இருக்குங்கய்யா, எல்லாம் மிக்ஸ் அடிச்சு விடும். ஆமா ஆமா. பிரைஸ் தி லார்ட். ஆமென் ஆமென். நம்ம அந்த பக்கம் கொஞ்சம் போயிட்டா நல்லது, எனக்கு இங்கிட்டு தான் வசதி வரும். ஓகே ஓகே வாங்கய்யா. நீங்க நம்ம ஸ்ரீலங்கா சொன்னோன்னா நம்ம ஸ்ரீலங்கால வந்த ஓடி வந்துட்டேன்னு நினைக்காதீங்க. ಶ್ರೀಲಂಕಾ ಅಂತ ಹೇಳಿದ ತಕ್ಷಣ ನಾನು ಶ್ರೀಲಂಕಾದಿಂದ ಓಡಿ ಬಂದೆ ಅಂತ ನೆನೆಸ್ಬೇಡ್ರಿ. நான் ஸ்ரீலங்கா ஆள் இல்ல, ನಾನು ಶ್ರೀಲಂಕಾದ ವ್ಯಕ್ತಿ ಅಲ್ಲ, நம்ம மலேசியா ஆளு. ನಾನು ಮಲೇಷಿಯಾ ವ್ಯಕ್ತಿ ಆಗಿದ್ದೇನೆ. ஓகே, பிரைஸ் தி லார்ட். ಪ್ರೈಸ್ ದಿ ಲಾರ್ಡ್. ஆல்ரைட், உங்களை பார்க்க எனக்கு ரொம்ப சந்தோஷம். ನಿಮ್ಮ ನೋಡೋದಕ್ಕೆ ನನಗೆ ತುಂಬಾ ಸಂತೋಷ. பாஸ்டர் சதீஷ்கா நான் நன்றி செலுத்துகிறேன். ಪಾಸ್ಟರ್ಗಾಗಿ ನಾನು ಸ್ತೋತ್ರ ಮಾಡ್ತೀನಿ, எனக்கு இந்த வாய்ப்பை கொடுத்ததுக்காக, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. நான் விசுவாசிக்கிறேன் கர்த்தர் ஏதோ செய்வார். ನಾನು ನಂಬ್ತೀನಿ ದೇವರು ಏನೋ ಒಂದು ಮಾಡ್ತಾರೆ. என்னால ஒன்றும் செய்ய முடியாது, ನನ್ನಿಂದ ಏನು ಮಾಡೋಕ್ಕಾಗಲ್ಲ. சரி, சந்தோஷம். இப்போ கொஞ்சம் நான் எனக்கு கை தட்டாட்டினா எனக்கு பிடிக்கவே பிடிக்காது. ಕೈ ತಟ್ಟೋಡೋದು ನನಗೆ ಇಷ್ಟ ಆಗಲ್ಲ. நீங்க கை தட்டல, நீங்க ஆண்டவரோட அந்த நேரத்தில் இல்லை அப்படின்னு நான் விசுவாசிப்பேன். You don't clap, you are not with the presence of God. ನೀವು ಚಪ್ಪಾಳೆ ತಟ್ಟಿಲ್ಲ ಅಂದ್ರೆ ನೀವು ದೇವರ ಪ್ರಸನ್ನತೆಯಲ್ಲಿ ಇಲ್ಲ ಅಂತ ಅರ್ಥ. So அப்படிதான் நான் நினைப்பேன். ನಾನು ಆ ರೀತಿ ತಿಳಿಸ್ಕೊಳ್ತೀನಿ. இன்னைக்கு கை தட்டுறதை கொஞ்சம் குறைச்சிருவோம், ಸ್ವಲ್ಪ ಕೈ ತಟ್ಟೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. கம்மி பண்ணி இன்னைக்கு சத்தியத்தை ரொம்ப கேட்கலாம். ದೇವರ ವಾಕ್ಯದ ಸತ್ಯವನ್ನ ಕೇಳ್ಕೊಳ್ಳೋಣ. நான் போனேன்னா எப்ப வருவேன்னு தெரியாது, ಈಗ ಹೋದ್ರೆ ಮತ್ತೆ ಯಾವಾಗ ಬರ್ತೀನಿ ಗೊತ್ತಿಲ್ಲ. என்ன வந்து கடவுளா பார்க்காதீங்க, ನನ್ನನ್ನು ನೋಡಿ ದೇವರಾಗಿ ನೋಡಬೇಡಿ. அல்லேலூயா. நான் உங்களை போல ஒரு மனுஷன், ஒரு சகோதரன், ஒரு சகோதரி. ನಾನು ನಿಮ್ಮ ತರ ಒಬ್ಬ ಸಹೋದರನಾಗಿದ್ದೇನೆ. ஆமென். ஆனா நான் சொல்லுகிற வார்த்தை வேதத்திலிருந்து அதை கேளுங்க. ಆದರೆ ನಾನು ಹೇಳುವಂತಹ ವಾಕ್ಯವನ್ನ ಕಿವಿ ಕೊಟ್ಟು ಕೇಳಿಸ್ಕೋಬೇಕು. இவருனா தமிழ் நம்பாளா இருக்கிறாரு, நம்மள மாதிரி கருப்பா இருக்கிறாரு, மலேசியான்றாரு, அதை பார்க்காதீங்க. ಇವ್ರೇನು ತಮಿಳ್ ತರ ಮಾತಾಡ್ತಾರೆ, ನಮ್ಮ ತರ ಕಪ್ಪಗಿದ್ದಾರೆ, ಆ ರೀತಿಗೆಲ್ಲ ನೋಡಕ್ ಹೋಗ್ಬೇಡಿ. அல்லேலூயா. நானும் அதே தேவனைத்தான், உங்க பாஸ்டர் அதே தேவனைத்தான், வந்திருக்க எல்லாரும் அதே தேவனைத்தான். ನಾನು ಅದೇ ಒಂದೇ ದೇವರನ್ನ ಆರಾಧಿಸ್ತೀವಿ, ನಿಮ್ಮ ಪಾಸ್ಟ್ರು ಒಂದೇ ದೇವರನ್ನ ಆರಾಧಿಸ್ತಾರೆ, ನೀವು ಸಹ ಒಂದೇ ದೇವರನ್ನ ಆರಾಧನೆ ಮಾಡ್ತೀವಿ. அவர் இல்லாம நம்மளால ஒரு தூசி கூட ஊத, ಅವರಿಲ್ಲದೆ ಒಂದು ಕೆಲಸವೂ ನಡೆಯೋದಿಲ್ಲ. இன்னைக்கு நான் முக்கியம் அல்ல, ಇಲ್ಲಿ ನಾನು ಮುಖ್ಯವಲ್ಲ, வந்திருக்கிறவங்களாம் முக்கியம் இல்ல, ಇಲ್ಲಿ ಬಂದಿರುವನು ಮುಖ್ಯವಲ್ಲ, பிஷப் முக்கியம் இல்ல, ಬಿಷಪ್ ಮುಖ್ಯವಾಗಿಲ್ಲ, நம்ம அவர்தான் ரொம்ப முக்கியம். ಯೇಸು ಕ್ರಿಸ್ತನು ಮುಖ್ಯವಾಗಿದ್ದಾನೆ. ಆಮೆನ್. பிற்பாடு எங்களுக்கு நீங்க கனம் கொடுங்க, தவறு கிடையாது. ಇದಾದ ಮೇಲೆ ಘನಪಡಿಸಿದ್ರೆ ನನ್ನ ತಪ್ಪಿಲ್ಲ. முதல்ல அவருக்கு இடத்தை கொடுப்போம். ಮೊದಲು ಅವರಿಗೆ ಘನಪಡಿಸಬೇಕು. முதல்ல என்ன பார்த்துட்டீங்கன்னா அவர் வேலை செய்ய முடியாது. ಮೊದಲು ನೀವು ನನ್ನ ನೋಡಿದಾದ್ರೆ ಅವ್ರು ಕೆಲಸ ಮಾಡಲ್ಲ. உங்களுடைய நோக்கம் எல்லாம் அவரை பார்க்கணும், ನಮ್ಮ ದೃಷ್ಟಿ ಎಲ್ಲ ಅವರೊಬ್ಬರನ್ನೇ ನೋಡಬೇಕು. அவர் என்ன சொல்றாரு அதை கேட்கணும், ಅವರು ಏನ್ ಹೇಳ್ತಾರೆ ಅದನ್ನ ನಾವು ಮಾತ್ರ ಕೇಳಿಸ್ಬೇಕು. அதுதான் நமக்கு இன்னைக்கு ஆசீர்வாதம். ಅದೇ ನಮಗೆ ಆಶೀರ್ವಾದಕರವಾಗಿದೆ. கூட்டம் முடிகிற நேரத்துல, ಕೂಟ ಮುಗಿದ ಸಂದರ್ಭದಲ್ಲಿ நான் நிறைய பேருக்கு ஜெபிப்பேன், ನಾನು ಅನೇಕರಿಗೆ ಪ್ರಾರ್ಥಿಸ್ತೀನಿ. சில பேர் எண்ணெயை வைத்து ஜெபிப்பேன், ಕೆಲವರಿಗೆ ಎಣ್ಣೆ ಇಟ್ಟು ಪ್ರಾರ್ಥಿಸ್ತೀನಿ, சில பிளஸிங் காட்டுவேன், ಕೆಲವರಿಗೆ ಆಶೀರ್ವಾದಕರವಾಗಿ ಮಾಡ್ತೀನಿ. ஆமென். ಆಮೆನ್. அதனால வயிறு பசிக்குதுன்னு வீட்டுக்கு ஓடிடாதீங்க. ಅದರಿಂದ ನೀವು ಹೊಟ್ಟೆ ಒಂದು ಮನೆಗೆ ಓಡಬೇಡ್ರಿ. ஒரு நாளைக்கு இருங்க, ஒரு நாளைக்கு சாப்பிடாம இருந்தா சாக மாட்டோம். ಒಂದು ದಿವಸ ಊಟ ಮಾಡಿಲ್ಲ ಅಂದ್ರೆ ಸತ್ತೋಗಲ್ಲ, ಇನ್ನು ಬಲ ಬರುತ್ತೆ. யாராவது சாவறவங்க இருந்தாங்க வாங்க, உங்களுக்கு இப்போ நான் ஜெபிச்சு சாப்பாடு கொடுத்துட்றேன். ನೀವು ಅಷ್ಟೊಂದು ಅರ್ಜೆಂಟ್ ಇದ್ರೆ ಇಲ್ಲಿಗೆ ಬನ್ನಿ, ಪ್ರಾರ್ಥನೆ ಮಾಡಿ ನಿಮಗೆ ಊಟ ಕೊಟ್ಬಿಡ್ತೀನಿ. Praise the Lord. Praise the Lord. Hallelujah. என்னை அதிகமா ஊழியத்தில் ட்ரெயின் பண்ணவர் நம்ம பிஷப் தான், சத்யா. ನನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗ ಮಾಡಿಕೊಂಡಿದ್ದು ನಮ್ಮ ಬಿಷಪ್ ಸತ್ಯ ಅವರು. அவரை உட்கார வச்சு நான் பிரசம் பண்ணது எனக்கு கூசமா இருக்குது. ಅವ್ರನ್ನ ಕೂಡಿಸ್ಬಿಟ್ಟು ಇವ್ರು ಮಾತಾಡ್ತಿರೋದು ನಮಗೆ ಒಂದು ಸ್ವಲ್ಪ ಮುಜುಗರ ಆಗ್ತಾ ಇದೆ. அவர் தான் எனக்கு அதிகமா ஊழியத்தில் கொண்டு போய் ட்ரெயின் பண்ணவர். ಅವರು ಹೆಚ್ಚಾಗಿ ಸೇವೆಯಲ್ಲಿ ಕರ್ಕೊಂಡೋಗಿ ಉಪಯೋಗ ಮಾಡಿದ್ದು. ಆಮೆನ್. நான் பேசுறது பதில் அவர் பேசினா நல்லா இருக்கும். ನಾನು ಮಾತಾಡಿದ್ಮೇಲೆ ಅವ್ರು ಮಾತಾಡೋದು ಚೆನ್ನಾಗಿತ್ತು. பட் நான் வெளியூர்ல இருந்து ரொம்ப தூரத்துல வந்தனால பாஸ்டர் என்னை பேச சொல்றாரு. ನೋಡಿ, ನಾನು ದೂರದಿಂದ ಬಂದಿದ್ರೆ ನನ್ನನ್ನು ಮಾತಾಡೋದಕ್ಕೆ ಅವಕಾಶ. நான் பேசினா நீங்களாம் தூங்கிடுவீங்க, தயவுசெய்து தூங்காதீங்க. ನಾನು ಮಾತಾಡುವಾಗ ನೀವು ನಿದ್ದೆ ಮಾಡಿಬಿಡ್ತೀರಾ, ದಯವಿಟ್ಟು ನಿದ್ದೆ ಮಾಡಬೇಡಿ. ಯಾರಾவது ತೂಗಿனா ಪಟಾರ್னு ஒன்று இங்க பக்கம், ಯಾರ ನಿದ್ದೆ ಮಾಡಿದ್ರೆ ಒಂದು ಪಟಾರ್ ಅಂತೇಳಿ ಒಂದು ಶಬ್ದ ಹೊಡೆಯಡಿங்க, இல்லைன்னா பின்னால அடிங்க, ಹಿಂದೆನೋ ಮುಂದೆನೋ ಒಂದು ಬಿಡ್ರಿ. ಆಮೆನ್. ಆಮೆನ್. சோ மன்னிக்கணும். ஹல்லேலூயா. ஹalleluya. கர்த்தருக்கு ஸ்தோத்திரம். ದೇವರಿಗೆ ಸ್ತೋತ್ರವಾಗಲಿ. கைகளை உயர்த்தி ஒரு நிமிஷம் எல்லாரும் பிரார்த்தனை பண்ணுவோம். ನಮ್ಮ ಕೈಗಳನ್ನು ಎತ್ತಿ ಮೇಲಕ್ಕೆ ಎತ್ತಿ ಪ್ರಾರ್ಥಿಸೋಣ. அப்படியே உட்கார்ந்த இடத்துல உட்கார்ந்திருக்க இடத்துல தேவ வார்த்தை எங்களுக்கு கொண்டு வா ஆண்டவர் என்று கேட்போம். ಪರಿಶುದ್ಧಾತ್ಮ ದೇವರೇ, ನಮಗೆ ದೇವರ ವಾಕ್ಯವನ್ನು ತೆಗೆದುಕೊ ಬನ್ನಿ ಎಂದು ಪ್ರಾರ್ಥಿಸೋಣ. Come Lord. ಬನ್ನಿ ದೇವರೇ. Yes, increase the music for me. ಅಪ್ಪ
Come, Lord. ಕರ್ತನೇ ಬನ್ನಿ ಸ್ವಾಮಿ. Come. Oh, come. Holy Spirit. ಪರಿಶುದ್ಧಾತ್ಮನೇ Come. ಬನ್ನಿ. Oh, come, Holy Spirit, ಪರಿಶುದ್ಧಾತ್ಮನೇ come, Holy Spirit. Fill this house, Holy Spirit. Touch now. ಮುಟ್ರಿ ಸ್ವಾಮಿ. ಬಾಯಿಗಳ திறந்து அப்படியே பிரார்த்தனை பண்ணு. ಹಂಗೆ ಬಾಯಿಗಳು ತೆಗೆದು ಪ್ರಾರ್ಥಿಸಿ. ಯೇಸುವೇ ಯೇಸುವೇ என் தேவனே உம்மை வா பரிசுத்த ஆவியானவரே ಪರಿಶುದ್ಧಾತ್ಮನೇ துடமா ஆஸ்வதிக்கமா பிதாவின் சித்தமே ತಂದೆಯ ಚಿತ್ತವನ್ನು செய்திடுவே வாருமே உம்மை ஆராதிக்கிறோம் வா அபிஷேகமாய் பெருமலையாய் பெரிய அக்னி ஜோலையாய் இறங்குமே வாருமே அபிஷேகமே வா. Thank you, Jesus. Touch Lord. ಮುಟ್ರಿ ಕರ್ತನೇ ಯೇಸುವಿನ naam. Shando yando lo 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 bo ialane ye aone ye amaku yanadu yando shando oh ya yane Holy Ghost, come fill your servant. Come. ಅಭಿಷೇಕದಿಂದ ಸೇವಕರನ್ನು ತುಂಬಿಸಿ. I need thee. Come. Hallelujah. உன்னை அவர் தொடுவார். ಒಬ್ಬೊಬ್ಬರನ್ನ ಮುಟ್ಟಲಿ ಸ್ವಾಮಿ. வாயை திறந்து கேள். ಬಾಯಿ ತೆಗೆದನೆ ಕೇಳ್ರಿ. நான் ಈಗಲೇ என்னை தொடுமாண்டவர் சொல். ನನ್ನ ಮುಟ್ಟಿ ದೇವರೆಂದು ಕೇಳ್ರಿ. அநேகர் பரிசுத்த ஆவி தாகம் உள்ளவர்கள், ಅನೇಕ ಪರಿಶುದ್ಧಾತ್ಮ ದಾಹ ಉಳ್ಳವರು இப்பவே உன்னை அவர் தொடுவார். ಈಗಲೇ ನಿಮ್ಮನ್ನು ಮುಟ್ಟುವಂತರಾಗಿ. பரிசுத்த ஆவியானவர் முக்கியம். ಪರಿಶುದ್ಧಾತ್ಮನ ಮುಖ್ಯವಾಗಿದೆ. இயேசு ஏற்றுக்கொண்ட பிள்ளைகளுக்கு பரிசுத்த ஆவி காத்துக் கொண்டிருக்கிறார். ಯೇಸುವನ್ನು ಅಂಗೀಕಾರ ಮಾಡಿದವರಿಗೆ இப்பவே ಕಾಯ್ತಿದ್ದಾರೆ. ಈಗಲೇ தொடுவார். வாய்களை திறந்து, ಈಗಲೇ வாய்களை திறந்து, வாய்களை திறந்து அக்னி அபிஷேகமே வாயேயா ஓனேனா ದೇವರ ಅಭಿಷೇಕ ರಂದೋರೆ ಶಂದೋ ದೇವರ ಅಭಿಷೇಕ ನಮೋನಾಲೆ ಫೇ ಅಭಿಷೇಕமே ದೇವರ ಅಭಿಷೇಕ அபிஷேகம் தேவர அபிஷேக ஜாகரிதா தச்சனா 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 உன் பிள்ளைகளை தொடுமே 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 வா அபிஷேகமே வா நிரப்பு நிரப்பு உன் பிள்ளைகளுக்கு உன் அக்னிமயமான ஜோதி வல்லமை இறங்குமே தச்சனா 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 அபிஷேகமே இறங்கும் 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 திருமலையாய் fill this house, fill this house. ಅಪ್ಪ ತುಂಬಿಸಿರಿ. Your glory shine, ಗ್ಲೋರಿಗೆ ಮಹಿಮೆ ಆಗಲಿ. your glory shine. ಅಪ್ಪ ನಿಮ್ಮ ಮಹಿಮೆ ಹೆಚ್ಚಾಗಲಿ. வா உன் பிள்ளைகள் மேல் உன் அன்பு ஊத்தட்டுமே. ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇಳಿದು ಬರಲಿ. உன் பிள்ளைகள் மேல் பிதாவுடைய அன்பு ஊத்தட்டுமே. ಮಕ್ಕಳ ಮೇಲೆ ತಂದೆಯ ಪ್ರೀತಿ ಇಳಿದು ಬರಲಿ. ಬನ್ನಿ ಸ್ವಾಮಿ. அன்பான என் பிதாவே, ಪ್ರೀತಿ ಉಳ್ಳ ದೇವರೇ இறங்குமே. ಸ್ವಾಮಿ. உன் ரட்சிப்பு முத்தரை
ನಿನ್ನ ರಕ್ಷಣೆ இயேசுவின் ரத்தம் தெளிக்கப்படட்டும். ಯೇಸುವಿನ ರಕ್ತದಲ್ಲಿ ಪೋಷಣೆ ಆಗಲಿ. எந்த பாவிகள் இருந்தாலும் சுத்தி கழுவப்படட்டும். ಎಂತಹ ಪಾಪಿಗಳಾಗಿದ್ದರೂ பரிசுத்த ரத்தமே, ಪರಿಶುದ್ಧಾತ್ಮನೇ, இயேசு கிறிஸ்துவின் ரத்தமே, ಯೇಸುವಿನ ರಕ್ತವೇ, பாவங்களை கழுவுற ரத்தமே, ಪಾಪಗಳನ್ನು ಕ್ಷಮಿಸುವ, மனிதர்களை மீட்டி நீக்கி ரட்சிப்புக்குள்ள நடத்துகிற அந்த ரத்தமே, ஊத்திடுமே, தெளித்திடுமே. வா தச்லோ, வா சொஸ்தப்படுத்தும், தொடுகளை தொடும், ಗುಣಪಡಿಸಿರಿ. யாருக்கெல்லாம் மண்டவலி இருக்குதோ இப்பவே ಎಲ್ಲೆಲ್ಲ ಯಾರು ಮೊಣಕಾಲು ನೋವಿದೆ நீங்கட்டும், இப்பவே நீங்க ಈಗಲೇ ಬಿಡುಗಡೆ, ಗೋ, ಈಗಲೇ ಹೋಗ್ಲಿ, ನೋವು ಎಲ್ಲ ನೋವುಗಳು, ಎಲ್ಲ ಮಂಡವಲಿ, ಎಲ್ಲ ಮೈಗ್ರೇನ್ ವಲಿ போ. ಯೇಸು ನಾಮದಲ್ಲಿ ಎಲ್ಲ இடத்தை விட்டு ಹೊರಗಡೆ புறப்பட்டு போ. ಬಿಟ್ಟು ಹೋಗು. இயேசுவின் நாமத்திலே, ಯೇಸುವಿನ ನಾಮದಲ್ಲಿ அசுத்த பிசாசு மண்டவலி கொடுக்கிற பேய வெளியே புறப்பட்டு போ. ಅಶುದ್ಧ ಆತ್ಮಗಳು ಬಿಟ್ಟು ಹೋಗು. ಯೇಸು ನಾಮ ಬಿಟ್ಟು ಹೋಗು. உனக்கு இடமில்லை, உனக்கு இடமில்லை, ನಿನಗೆ ಇದಕ್ಕಿಲ್ಲ. விடுதலையா, ಈಗಲೇ ಬಿಡುಗಡೆ ಆಗ. மக்களை விடு, ಮಕ್ಕಳನ್ನು ಬಿಡು. உனக்கு இடமில்லை. ನಿನಗೆ ಅಧಿಕಾರ ಇಲ್ಲ ಇರೋದಕ್ಕೆ. சத்தியத்தை கேட்க முடிய காதுகளை தொடும் ராஜா. ಅಪ್ಪ, ಸತ್ಯವನ್ನು ಕೇಳೋದಕ್ಕೆ ಕಿವಿಗಳು ತೆರೆಯಲ್ಪಡಲಿ. சத்தியத்தை கேட்க முடிய விளங்காத காதுகளை துறம். ಸತ್ಯವನ್ನು ಕೇಳುವಾಗ ಕಿವಿಗಳು ತೆರೆಯಲ್ಪಡಲಿ. துறக்காத காதுகளை துறம் என்ன ஆண்டவரே. ಇನ್ನು ತೆರೆದಿರುವ ಕಿವಿಗಳು ತೆರೆಯಲ್ಪಡಲಿ. இயேசுவின் நாமத்தினாலே, ಯೇಸುವಿನ ನಾಮದಲ್ಲಿ வல்லமையான பரிசுத்தாய் உம்மை தொடும். இப்போது ಮಹಿಮಾ ಶಕ್ತಿ ಇಳಿದು ಬರಲಿ. சவிட்டு காதுகளை துறம் ராஜா. ಎಲ್ಲ ಕಿವುಡುತನ ಬಿಡುಗಡೆ ಆಗಲಿ. சத்தியத்தை கேட்க முடிய சவிட்டு காதுகளை அடைப்புகளை அசுத்தாவிகளை விரட்டி காதுகளை திறந்து விடும். ಸತ್ಯವನ್ನು ಕೇಳಿಸುವ ಹಾಗೆ ಮುಚ್ಚಲ್ಪಟ್ಟಂತ ಕಿವಿಗಳು ತೆರೆಯಲ್ಪಡಲಿ. ಈ ಮುಟ್ರೆ ಬಿಡುಗಡೆ ಆಗಲಿ, ಸ್ವಸ್ಥತೆ ಆಗಲಿ, ಯೇಸು ನಾಮದಲ್ಲಿ இப்பவே ಈಗಲೇ பார்க்க முடியாத கண்களை, ನೋಡಕ್ಕಾಗದಿರದ ಕಣ್ಣುಗಳು, கண்கள் மங்களமாயிருக்கிற கண்களை, ಮಂಕಾಗಿರುವಂತ ಕಣ್ಣುಗಳು, பார்வை தெளிவில்லாதவர்களுக்கு, ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ವೋ, பார்வை ಇಲ್ಲದವர்களுக்கு, ಆ ಕಣ್ಣಿಲ್ದವರಿಗೆ இப்பவே ಈಗಲೇ என் இயேசுவின் கிறிஸ்துவின் ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾಮத்தினால ಮಹಿಮೆಯುಳ್ಳ ಹೆಸರಿನಲ್ಲಿ கண்கள் திறக்கப்படுவது. ಈಗಲೇ ಕಣ್ಣುಗಳು ತೆರೆಯಲ್ಪಡಲಿ. பாராத கண்கள் பார்க்க முடியா, ಆ ಕರ್ತನೆ ಅದನ್ನು ನೋಡಕ್ಕೆ ಆಗದೆ ಇರುವಂತ ಕಣ್ಣುಗಳು touch them now, touch them now. ಯಾವ ಈಗಲೇ ಮುಟ್ಟಿ ಸ್ವಾಮಿ. ಸ್ವಸ್ಥಮடை, ಸ್ವಸ್ಥ ಆಗಲಿ, ಸ್ವಸ್ಥಮடை, ಸ್ವಸ್ಥ ಆಗಲಿ, நல் பார்வை அடையட்டும். ಕಣ್ಣುಗಳು ತೆರೆಯಲ್ಪಡಲಿ. பரிசுத்த ஆவியானவரே, ಪರಿಶುದ್ಧಾತ್ಮ ದೇವರೇ, கண்களை இயேசுவின் நாமத்தில் திறந்து விடும். ಅವ್ರ ಕಣ್ಣುಗಳನ್ನು ಯೇಸು ನಾಮದಲ್ಲಿ ತೆಗೆಯಲ್ಪಡಲಿ. ஆண்டவர் சில பேத்துக்கு முட்டி வலியை காட்டுகிறார். முட்டி வலி, முட்டி வலி. ಕೆಲವರಿಗೆ ಮೊಣಕಾಲು ನೋವು ದೇವರು ತೋರಿಸ್ತಿದ್ದಾರೆ. இப்பொழுதே முட்டி வலிகள் நீங்க போ. ಈಗಲೇ ಮೊಣಕಾಲು ನೋವುಗಳು ಬಿಟ್ಟು ಹೋಗಲಿ. அந்த முட்டில பிடித்திருக்கிற எல்லா ஆர்த்ரைட்டிஸ் வலி நீங்கி போ. ಅಲ್ಲಿರುವಂತ ಎಲ್ಲ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳ ಬಿಡುಗಡೆ ಆಗಲಿ. எலும்பு குடைச்சல் வலிகள் கையில இருந்து புறப்பட்டு போ. ಕೈಗಳಲ್ಲಿ ಇರುವಂತ ಎಲ್ಲ ಮೂಳೆ ನೋವುಗಳು ಬಿಟ್ಟು ಹೋಗಲಿ. தோள்பட்டையில் இருக்கிற வலிகள் நீங்கி இப்பவே போ. ಆ ಒಂದು ತೋಳದಲ್ಲಿ ಇರುವಂತ ಎಲ್ಲ ನೋವುಗಳು ಬಿಟ್ಟು ಹೋಗಲಿ. இயேசுவின் கிறிஸ்து நாமத்தினால், ಯೇಸು ಕ್ರಿಸ್ತ ನಾಮದಲ್ಲಿ இப்பவே சுத்தமா, ಈಗಲೇ ಸುಖ ಆಗಲಿ. சுத்தமா, ಈಗ ಸುಖ ಆಗಲಿ, ಈಗ ಗುಣ ಆಗಲಿ. இப்பொழுது உங்க கால் கைகளை நீங்க நிறைச்சு இழுத்து பார்க்கலாம், மடக்கி பார்க்கலாம். ನಿಮ್ಮ ಕೈಗಳು ನೋವಿದ್ರೆ ಬಿಟ್ಟೋಗಿರೋದು ನೋಡಬಹುದು, ಕೈಗಳು ಎತ್ತಿ ನೋಡಬಹುದು. காது கேட்காத காதை தொட்டு பாருங்க. ಕಾಲ್ ನೋವಿದ್ರೆ ಕಾಲ್ ತೊಟ್ಟು ಮುಟ್ಟಿ ನೋಡ್ರಿ. கண் பார்வை இல்லாதவன் கண் பார்வை கர்த்தர் கொடுத்து கொண்டிருக்கிறார். ಕಣ್ಣಿಲ್ದವರಿಗೆ ಕಣ್ಣು ಕೊಡುವರಾಗಿದ್ದಾರೆ ದೇವರು. மைக்ரேன் வலி, மண்ட வலிகள் நீங்கினது. ಎಲ್ಲಾ ಮೈಗ್ರೇನ್ ತಲೆ ಎಲ್ಲವೂ ಬಂದ ದಾರಿಯಲ್ಲಿ ಹೋಗಿಬಿಟ್ಟವು. ஹல்லேலூயா, praise the Lord. Praise the Lord. God is good. ದೇವರು ಒಳ್ಳೆಯವನಾಗಿದ್ದಾನೆ. கர்த்தர் ரொம்ப நல்லவர். ದೇವರು ತುಂಬಾ ಒಳ್ಳೆಯವನು. கர்த்தர் ரொம்ப ரொம்ப நல்லவர். ದೇವರು ತುಂಬಾ ಒಳ್ಳೆಯವನು. எத்தனை பேர் ஆண்டவர் தொட்டிருக்கிறார்? ಎಷ್ಟು ಜನಕ್ಕೆ ದೇವರು ಮುಟ್ಟಿದ್ದಾರೆ? கைகளை வைத்து காட்டுங்க. ಎಲ್ಲ ಕೈಗಳ ಮೇಲೆ ಎತ್ತೇಳಿ ಆಮೆನ್. உங்களுடைய உடம்புல ஒரு மாதிரி அனல் வந்திருக்கும். ನಿಮ್ಮ ಶರೀರದಲ್ಲಿ ಸ್ವಲ್ಪ ಬಿಡುಗಡೆ ಆಗಿರೋದು ಗೊತ್ತಾಗುತ್ತದೆ ನಿಮಗೆ. உங்க உடம்புல ஒரு மாதிரி அந்த குளிர்ற மாதிரி ஒரு குளுப்பு குளுக்கிறது வந்திருக்கும். ಒಂದು ರೀತಿಯಲ್ಲಿ ತಣ್ಣಗೆ ನಿಮ್ಮಲ್ಲಿ ಅದು ಬಿಡುಗಡೆ ಆದಂತಹ ಅನುಭವ ಆಗಿರಬೇಕು. ஒரு மாதிரி சூடா தோள்பட்டையில வந்திருக்கும். ನಿಮ್ಮ ಮೂಳೆಗಳಲ್ಲಿ ತೊಳೆಗಳಲ್ಲಿ ಒಂದು ಬಿಸಿ ಆದಂಗೆ ಆಗಿರುತ್ತದೆ. எத்தனை பேர் ஆண்டவர் தொட்டிருக்கிறார்? ಎಷ್ಟು ಜನಕ್ಕೆ ಆ ರೀತಿ ಮುಟ್ಟಿದೆ? கைகளை வைத்து கர்த்தரை மகிமைப்படுத்து. ಕೈಗಳೆತ್ತಿ ನೀವು ದೇವರಿಗೆ ಮಹಿಮೆ ಪಡಿಸಿರಿ ಮುಟ್ಟಿದೆ ಆದ್ರೆ. ஹல்லேலூயா.
bless them, bless them, bless them. ಆಶೀರ್ವಾದ ಮಾಡಲಿ ದೇವರೇ ಇವನ್ನೆಲ್ಲ இன்றைக்கு வார்த்தைக்குள்ள சொல்லுவோம். ದೇವರ ವಾಕ್ಯಕ್ಕೆ ಹೋಗೋಣ. Praise God. ದೇವರಿಗೆ ಸ್ತೋತ್ರ. இன்னைக்கு கொஞ்சம் டைம் எடுத்து தான் பேசுவோம். ಸಮಯ ತೆಗೆದುಕೊಂಡು ಮಾತಾಡ್ತೀವಿ. அவ்வளவு சீக்கிரமா கூட்டம் முடிக்க முடியாது. ಅದು ಶೀಘ್ರವಾಗಿ ಕೂಟ ಮುಗಿಸೋದಿಲ್ಲ. நான் அதிக பிரசங்கி. ನಾನು ಹೆಚ್ಚಾಗಿ ಪ್ರಸಂಗ ಮಾಡ್ತೀನಿ. I'm long preacher. ನಾನು ತುಂಬಾ ಜಾಸ್ತಿ ಮಾತಾಡಂತವ್ರು. Amen. Amen. பைபிள் சொல்லுகிறது, ಬೈಬಲ್ ಹೇಳುತ್ತೆ கொரிந்தியர் புஸ்தகத்தில், ಕೊರಿಂಥ್ಯ ಪುಸ್ತಕದಲ್ಲಿ 1வது கொரிந்தியர் புஸ்தகத்தில் ಮೊದಲನೇ ಕೊರಿಂಥ್ಯ ಪತ್ರಿಕೆಯಲ್ಲಿ வசனம் வந்து சுசேஷத்தை கேட்கிறவனுக்கு அது பைத்தியமா இருந்தால் அவனுக்கு ரட்சிப்பு இல்லைன்னு சொல்லப்படுகிறது. ಅಲ್ಲಿ ಸುವಾರ್ತೆಯು ಅವರಿಗೆ ಹುಚ್ಚು ಮಾತಾಗಿರ್ತದೆ, ಅವರಿಗೆ ರಕ್ಷಣೆ ಇಲ್ಲ ಅಂತ ಹೇಳಲ್ಪಟ್ಟಿದೆ. தெரியுங்களா? கொரிந்தியர்ல 1வது கொரிந்தியர் 2வது கொரிந்தியர்ல இருக்கு. 1 ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ತಮಿಳೋದಿ உபதேசம் பைத்தியம், பைத்தியமா இருக்கிறது. ಹುಚ್ಚು ಮಾತಾಗಿದೆ. கேட்க பிரியம் இல்ல, கேட்க அவருக்கு ಇಷ್ಟ ಇಲ್ಲ. அழிஞ்சு போறவனுக்கு சுசேஷத்தை கேட்க, ನಾಶವಾಗುವಂತವರಿಗೆ ಸುವಾರ್ತೆ ಕೇಳೋಕೆ ಇಷ್ಟ ಇಲ್ಲ. எப்ப சுசேஷத்தை கொடுத்து வெறுப்பு வருதோ அவன் அழிஞ்சு போக போறான். வார்த்தையை கேட்காதவனுக்கு அழிவு வருகிறது. ಯಾರು ಈ ವಾಕ್ಯವನ್ನು ಕೇಳೋದಕ್ಕೆ ಇಷ್ಟ ಇಲ್ಲವೋ ಅವರು ನಾಶವಾಗ್ತಾರೆ. அல்லேலூயா. ரட்சிக்கப்படுறவனுக்கு, ರಕ್ಷಿಸಲ್ಪಡವರಿಗೆ இப்ப படிமா, அது தேவ ஆசீர்வாதமாய் ರಕ್ಷಣೆ ಮಾರ್ಗದಲ್ಲಿ ನಮಗಾದರೂ ದೇವರ ಶಕ್ತಿಯಾಗಿದೆ. ஆண்டவருக்கு எவ்வளவு தேவ சக்தி வேணும், நிறைய கேட்கணும். ಅದನ್ನ ದೇವರಿಂದ ಎಷ್ಟು ಶಕ್ತಿ ಬೇಕೋ ಅದನ್ನ ಹೆಚ್ಚಾಗಿ ಕೇಳಿಸ್ಕೋಬೇಕು. ஹல்லேலூயா. அது நான் பிரசங்கம் பண்ணல இன்னைக்கு. ನಾನು ಅದನ್ನ ಪ್ರಸಂಗ ಮಾಡ್ತಾ ಇಲ್ಲ. இன்னைக்கு வேற பிரசங்கம் பண்ண போறேன். ಬೇರೆ ಪ್ರಸಂಗವಿದೆ. நான் நார்மலி இது வந்து ஓபன் ஏர்ல தான் பேசுவேன். ನಾನು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೆಚ್ಚಾಗಿ ವಾಕ್ಯಗಳನ್ನು ಮಾತಾಡೋದು. ஆனா இன்னைக்கு உங்க மத்தியில பேசணும் எனக்கு தோண்டினது. ಆದ್ರೆ ನಿಮ್ಮ ಮಧ್ಯದಲ್ಲಿ ಇದನ್ನ ಮಾತಾಡಬೇಕಂತ ಹೇಳಿ ಪವಿತ್ರಾತ್ಮ ಪ್ರೇರೇಪಣೆ ಮಾಡ್ತಿದ್ದಾರೆ. சில மரங்களை பார்க்கிறோம், நிறைய மரங்களை பார்க்கிறோம். ನಾವು ಇಲ್ಲಿ ಅನೇಕ ಮರಗಳನ್ನು ನೋಡ್ತಾ ಇದ್ದೇವೆ. அந்த மரம் வந்து ஒவ்வொரு நாளா நம்ம நல்லா ட்ரெஸ் பண்ணிட்டு பாரு, அழகா ட்ரெஸ் பண்ணிருக்கீங்க பாருங்க. ನೋಡಿ ನೀವೆಲ್ಲನೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದೀರಾ. நல்லா ட்ரெஸ் பண்ணிட்டு சர்ச்சுக்கு வர்றது, சிட்டிக்கு போறது, சுத்த போறது வர்றதெல்லாம் ನಾವು ಬಟ್ಟೆಗಳು ಹಾಕೊಂಡು ಒಳ್ಳೆ ಅಲಂಕಾರ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಬರ್ತೀವಿ. இன்னொரு மரத்துல சொல்லுமா, நம்மளும் அந்த மாதிரி போனா சிட்டிக்கெல்லாம் போனா எல்லாம் போயிட்டு வந்தா சந்தோஷமா இருக்கு. மரம் ரொம்ப ஆசைப்படுமா. ಮರಗಳು ಮಾತಾಡ್ಕೊಂಡುವಂತೆ ಇವರು ಓಡಾಡ್ದಂಗೆ ನಾನು ಸಹ ಈ ಪ್ಯಾಟೆ ಎಲ್ಲ ಸುತ್ತಾಡ್ಕೊಂಡ್ ಬರೋಣ ಅಂತ ಮರಗಳು ಅಂದ್ಕೊಂಡುವಂತೆ. மரம் போறதுக்கு ಮರ ಹೋಗೋದಕ್ಕೆ ಬೇರು விட மாட்டேங்குது. ಅಲ್ಲಿ ಬೇರು ಹೋಗಕ್ ಬಿಡ್ತಾ ಇಲ್ಲ. ஏன்னா மரத்தை பிடிச்சிட்டு இருக்கிறது வேறு. ಆ ಮರವನ್ನು ಹಿಡಿದಿಕ್ಕಿರೋದು ಯಾವುದು? ஓகே, இப்ப அது மரம் சொல்லுதான் வேறு, என்ன விடு. ಆ ಮರ ಹೇಳುತ್ತೆ ಬೇರಿಗೆ, ನನ್ ಬಿಡು, என்ன விடு, ನನ್ ಬಿಡು. நான் அவங்கள மாதிரியே டாக்ஸி பிடிச்சி ரிச்சா பிடிச்சி நான் டவுனுக்கு போய் ஷாப்பிங் எல்லாம் பண்ணிட்டு வரேன்னு சொல்லி ನಾನು ಈ ಮನುಷ್ಯರ ತರ ಆಟೋನೋ ಕಾರೋ ಹಿಡ್ಕೊಂಡು ಹೋಗಿ ಮಾಸ್ತಿ ಒಳಗಡೆ ಹೋಗಿ ಪಟ್ಟಣದಲ್ಲಿ ಅದು ಇದು ತಗೊಂಡು ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. மரம் வேறு இல்லாம பொழைக்குமா? ಮರಕ್ಕೆ ಬೇರಿಲ್ಲ ಅಂದ್ರೆ ಬದುಕುತ್ತಾ? சரி, ஒரு 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 பாண்ட் குட்டை ಒಂದು ಕುಟ್ಟೆಗೆ என்ன சொல்றீங்க? ಕುಂಟೆದ தண்ணி, ಅದು குளத்துல மீன் இருக்குது. ಅಲ್ಲ, ಒಂದು ಕೊಳದಲ್ಲಿ ಮೀನಿದೆ. அந்த மீன் டெய்லி பாக்குது உங்களெல்லாம். ಆ ಮೀನು ಡೈಲಿ ನಿಮ್ಮನ್ನು ನೋಡುತ್ತೆ. இவ்வளவு அழகா போறாங்களே, ಇವರು ತುಂಬಾ ಚೆನ್ನಾಗಿ ಹೋಗಿ ಬರ್ತಾರಲ್ಲ, நம்மளும் வா போயிட்டு பட்டணத்துக்கு போயிட்டு ஷாப்பிங் பண்ணிட்டு வரலான்னு மீன் இன்னொரு மீன் சொல்லிச்சான். ಆಮೇಲೆ ಬೇರೆ ಮೀನಿಗೆ ಹೇಳ್ತಂತೆ ಇವರೆಲ್ಲನೂ ಶಾಪಿಂಗ್ ಮಾಡ್ಕೊಂಡ್ ಬರ್ತವೆ, ನಾವು ಹೋಗಿ ಬರೋಣ ಪೇಟೆಗೆ ಅಂತ. ரெண்டு மீனும் ஜம்ப் பண்ணி, ಎರಡು ಮೀನು ಜಂಪ್ ಮಾಡಿ அந்த என்ன சொல்றீங்க, ரோட்டுக்கு என்ன சொல்றீங்க? ಆ ரோட்ல இப்படி நவுந்துட்டு கொஞ்ச நேரம் ಆ ರೋಡ್ ಅಲ್ಲಿ ಆಡ್ಕೊಂಡು ಜಾರ್ಕೊಂಡು ಹೋಗ್ತಾ ಇದೆ ಮೀನು. என்ன ஆகும்? ಏನಾಗುತ್ತೆ ಮೀನು? ಜೋರಾಗಿ ಹೇಳಿ, ಏನಾಗುತ್ತೆ? இல்லாட்டி உங்க ஊர்ல ಹಿಂದಿ ಭಾಷೆல ಮರುಗಯ, ಹಿಂದಿ ಭಾಷೆಯಲ್ಲಿ ಏನಂತಾರೆ? ಮರ್ಗಯ. ಮರಿತು ಪೋ. ಮರ್ಗಯ ಅದು ಚಲಗಯ. ஏன் மரித்து போகுது? ಯಾಕೆ ಸತ್ತೋಗ್ತದೆ? ನೀರಿಲ್ಲ. ನೀರಿಲ್ಲ. ನೀರ್ல தான் ಆಕ್ಸಿಜನ್ கிடைக்கும். ನೀರಲ್ಲೇ ಆಕ್ಸಿಜನ್ ಇರೋದು. இப்ப நீங்க கூட காத்து இல்லனா என்ன ஆகும்? ನೀವು ಅಷ್ಟೇ, ಗಾಳಿ ಇಲ್ಲ ಅಂದ್ರೆ ಏನಾಗುತ್ತೆ? ஒரே ஒரு நிமிஷம் காத்து ஆண்டவர் டப்புன்னு பாடிட்டாருன்னா, ಒಂದೇ ಒಂದು ನಿಮಿಷ ಗಾಳಿ ಪ್ರಪಂಚದಲ್ಲಿ ನಿಲ್ಲಿಸ್ಬಿಟ್ರೆ எல்லாம் பொத்து ಎಲ್ಲ ಇದಕ್ಕಿದ್ದ ಜಾಗದಲ್ಲಿ ಡಮಾರ್ ಅಂತ ಬಿದ್ದೋಗ್ತಾರೆ.
இப்ப மனுஷன் காத்து இல்லாம மூச்சு விட முடியாது. ಮನುಷ್ಯನು ಗಾಳಿ ಇಲ್ಲದೆ ಬದುಕಕ್ಕಾಗೋದೇ ಇಲ್ಲ. மீன் தண்ணி இல்லாம வாழ முடியாது. ಮೀನು ನೀರಿಲ್ಲದೆ ಬದುಕಕ್ಕಾಗಲ್ಲ. மரம் வேர் இல்லாம பொழைக்காது. ಮರ ಬೇರಿಲ್ಲದೆ ಬದುಕೋದಿಲ್ಲ. கடவுள் இல்லாம மனுஷன் வாழ முடியாது. ಅದೇ ರೀತಿಯಾಗಿ ದೇವರಿಲ್ಲದೆ ಮನುಷ್ಯ ಬದುಕಕ್ಕಾಗಲ್ಲ. Praise the Lord, amen. Praise the Lord, hallelujah. அந்த கடவுள் இல்லாதனால தான் பூமியில இவ்வளவு பிரச்சனை. கடவுள் இல்லாதனால தான் கடவுள் மனுஷங்களை இல்லாதனால தான் ನೋಡಿ ದೇವರು ಇಲ್ಲದனால தான் பிரச்சனை. ದೇವರು ಮನುಷ್ಯರಲ್ಲಿ ಇಲ್ಲದ ಕಾರಣನೇ ಅನೇಕರಿಗೆ ಸಮಸ್ಯೆಗಳು. ஹalleluya. அதனால தான் வேதம் சொல்லுகிறது. ಅದೇ ದೇವರ ವಾಕ್ಯ ಹೇಳುತ್ತೆ. ஏசாயா 53 6வது வசனத்துல, ஏசாயா 53 6ನೇ ವಾಕ್ಯದಲ್ಲಿ, நான் இது ஃபுல்லா பிரசம் பண்ணா 2 ஹவர் பிரசம் பண்ணோம். இன்டர்பிரேஷன் டிரான்ஸ்லேட் கொடுத்தா 4 ஹவர் ஆயிரும். 4 ஹவர். அதனால நான் பாதி தான் பிரசம் பண்ணுவேன் இன்னைக்கு. ஓகே. 53:4. நான் ஏசாயா 53:6 யார எடுத்தவங்க படிங்க. 6 ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಏಸಾಯ 53:6. ಅದು ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಸಾಕಮ್ಮ. only 6. Okay. Okay. All we are like a ship have gone astray, we have turned away everyone his own way, and the Lord has laid on him the iniquity of all. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನ ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಮೇಪನ್ ಇಲ್ಲವಿಟ್ಟಾல் ಆಡು ಕಾಣಾ போய்விடும். ಕುರುಬನಿಲ್ಲ ಅಂದ್ರೆ ಕುರಿಗಳು ಕಾಣದೇ ಹೋಗ್ಬಿಡ್ತವೆ. ನರಿ, ಕರಡಿ, ಪುಳಿ ಎಲ್ಲ ಅಡಿಸಿ ತಿನ್ನಿಟ್ಟು போய். ಆ ಕುರಿ ಮೇಕೆ, ಕುರಿ, ಹುಲಿಗಳು, ಕರಡಿಗಳು ಅದನ್ನ ಹಿಡ್ಕೊಂಡು ತಿಂದು ಬಿಡ್ತವೆ. ನಮಗೆಲ್ಲ ಮೇಪನ್ ಯೇಸು ಕ್ರಿಸ್ತು. ನಮ್ಮೆಲ್ಲರಿಗೂ ಕುರುಬನು ಯೇಸು ಕ್ರಿಸ್ತನಾಗಿದ್ದಾನೆ. நம்மள பார்க்கிறவரா இருக்கிறார். ಅವರು ನಮಗೆ ದೇವರಾಗಿದ್ದಾರೆ. ஆனா ஆண்டவர் இல்லாதவங்க சொந்த வழியில, சொந்த மதத்துல, சொந்த சாமிகளை, ಯಾರಿಗೆ ದೇವರಿಲ್ಲವೋ ಅವರು ಸ್ವಂತ ದಾರಿಯಲ್ಲಿ, ಸ್ವಂತ ಮತದಲ್ಲಿ ತನ್ನಿಷ್ಟ ಪ್ರಕಾರ ಜೀವಿಸ್ತಾರೆ. அதெல்லாம் தேவன் கிடையாது. ಅದು ದೇವರಲ್ಲ. ஹalleluya. ஹalleluya. எங்களுக்கு தமிழ்ல ஒரு வார்த்தை இருக்குது. ತಮಿಳಲ್ಲಿ ಒಂದು ಮಾತಿದೆ, கடவுள். ದೇವರು. என்னதுங்க சொன்னேன்? ಏನಂತಂದೆ? கடவுள். உள் ದೇವರು ஒரே தேவன், ಒಬ್ಬರೇ ದೇವರು. கடவுள்கள் அல்ல, கடவுள் ஒருவரே. ಒಬ್ಬರು ದೇವರು ಒಬ್ಬರೇ. அவர் உள்ளார வர்றவரா இருக்கிறார். ಅವರು ಒಳಗೆ ಬರುವಂತರಾಗಿದ್ದಾರೆ. இன்னைக்கு உலகத்துல இருக்குதெல்லாம் வெளியே தான் இருக்குது, உள்ளார வர முடியாது. ಬೇರೆ ದೇವರುಗಳು ಒಳಗಡೆ ಬರಲ್ಲ, ಹೊರಗಡೆನೇ ಇರ್ತವೆ. உள்ளார வரவர் ஒருத்தர் தான். ಆದ್ರೆ ಮನುಷ್ಯನ ಒಳಗೆ ಬರೋದು ಯಾರೊಬ್ರು? ಯಾರು? ಇನ್ನು ಜೋರಾಗಿ ಯಾರು? ಆಮೆನ್. நமக்குள்ள ஆவி இருக்குது. ನಮ್ಮ ಹತ್ರ ಆತ್ಮ ಇದೆ. ಮನುಷ್ಯ ಆವಿ இருக்கிறது. ಮನುಷ್ಯ ಆತ್ಮನಾಗಿದ್ದಾನೆ. ಅದು கடவுள் இல்லாம ಕೆಟ್ಟು போனதா இருக்கிறது. ಅದು ದರ್ಶನವಿಲ್ಲದೆ ಕೆಟ್ಟು ಹೋಗ್ತಾ ಇದೆ. ಆವಿ ಕೆಟ್ಟು போச்சு. ಆತ್ಮ ಕೆಟ್ಟು ಹೋಗಿದೆ. ಕೆಟ್ಟ ಸಿಂದನೆ, ಕೆಟ್ಟ ಕ್ರಿಯೆ ಎಲ್ಲ செய்யுது. ಕೆಟ್ಟ ಆಲೋಚನೆ, ಕೆಟ್ಟ ನೋಟ ಎಲ್ಲ ಇದೆ. அதனால தான் ஆண்டவர், ಅದರಿಂದನೇ ದೇವರು, ஆவியானவர், ಆತ್ಮ ಸ್ವರೂಪನಾದಂತವರು நமக்குள்ள வர விரும்புகிறார். ನಮ್ಮೊಳಗಡೆ ಬರೋದಕ್ಕೆ ಇಷ್ಟಪಡ್ತಾರೆ. உள்ள வந்து, ಒಳಗೆ ಬಂದು நம்ம ಕೆಟ್ಟ ಆವಿಯ, ನಮ್ಮ ಕೆಟ್ಟ ಆತ್ಮವನ್ನು சுத்தமுள்ளவர், பரிசுத்தமுள்ளவர், ಪರಿಶುದ್ಧ ಉಳ್ಳವರು நமக்குள்ள வந்து ಒಳಗಡೆ ಬಂದು நம்மள பரிசுத்தமாக்குறார். ನಮ್ಮನ್ನ ಪರಿಶುದ್ಧರಾಗಿ ಮಾಡುತ್ತಿದ್ದಾರೆ. ಆಮೆನ್. வேதம் சொல்லுகிறது, ದೇವರ ವಾಕ್ಯ ಹೇಳುತ್ತೆ, ஒருவனும் தேவனை பரிசுத்தம் இல்லாமல் காண முடியாது. ಒಬ್ಬರು ಪರಿಶುದ್ಧತೆ ಇಲ್ಲದ ದೇವರನ್ನ ಕಾಣೋದು ಒಬ್ಬನೂ ಇಲ್ಲ. நீங்க கடவுளை காண வேண்டும் என்றால், ನೀವು ದೇವರನ್ನು ನೋಡಬೇಕಂದ್ರೆ நீங்கள் பரிசுத்தத்துக்கு இடம் கொடுக்கணும். ನೀವು ಪರಿಶುದ್ಧತೆಗೆ ಅವಕಾಶ ಮಾಡಿಕೊಡಬೇಕು. பரிசுத்த வழியில நடக்கணும். ಪರಿಶುದ್ಧ ದಾರಿಯಲ್ಲಿ ನಡಿಬೇಕು. பரிசுத்த ஆலயத்துக்கு வரணும். ಪರಿಶುದ್ಧ ಆಲಯಕ್ಕೆ ಬರಬೇಕು. பரிசுத்த வார்த்தையை கேட்கணும். ಪರಿಶುದ್ಧ ವಾಕ್ಯವನ್ನು ಕೇಳಬೇಕು. பரிசுத்த வார்த்தை கேட்டு அது மாதிரி நடக்கணும். ಪರಿಶುದ್ಧ ಆತ್ಮನ ವಾಕ್ಯ ಕೇಳಿ ಅದರ ಪ್ರಕಾರ ನಡಿಬೇಕು. ಅವನ தான் தேவனை தரிசிக்க முடியும். ಅವನ ಮಾತ್ರನೇ ದೇವರನ್ನ ದರ್ಶನ ಬಯಸಕ್ಕೆ ಸಾಧ್ಯ. ಅವನ தான் பரிசுத்தமாக முடியும். ಆತನೇ ಪರಿಶುದ್ಧ ಆಗೋದಕ್ಕೆ ಸಾಧ್ಯ. பரிசுத்தம் இல்லாமல் ஒருவனும் தேவனை காண முடியாது. ಪರಿಶುದ್ಧವಾಗಿಲ್ಲದೆ ಯಾರು ಮೇಲೆ ಹೋಗಕ್ಕೆ ಸಾಧ್ಯವಿಲ್ಲ. பாஸ்டர் அவள பெரிய பில்டிங் எதுக்கு கட்டறாரு? ಯಾಕೆ ಪಾಸ್ಟರ್ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದಾರೆ? நம்ம தகப்பனுடைய பரிசுத்த காரியத்தை தன் பிள்ளைகளுக்கு செய்யறதுக்காக, ತನ್ನ ತಂದೆಯ ಪರಿಶುದ್ಧವಾದ ಕೆಲಸಕ್ಕೆ ಆ ಜನಗಳಿಗೋಸ್ಕರ, அவர் கூட இருக்கிற லீடர்களும் நீங்கள் எல்லாம் சேர்ந்து பரிசுத்தமா இருக்க வேண்டிய இடம், ஒரு ஆலயத்தை பரிசுத்த காரியத்துக்கு சேவை செய்து கொண்டிருக்கிறார். ಇಲ್ಲಿರುವಂತಹ ಲೀಡರ್ಸ್ ಮತ್ತು ವಿಶ್ವಾಸಿಗಳು ಎಲ್ಲರೂ ಹಣ ಕೊಟ್ಟು ಆ ಸಭೆಯನ್ನು ಕಟ್ತಿದ್ದೀರಾ. ஆண்டவர் சொல்லுகிறார், ದೇವರು ஆலயத்தை கட்டு.
போய் என் சபையை ಹೋಗಿ ನನ್ನ ಸಭೆಯನ್ನ ಕಟ್ಟು. பாதாளத்தின் கதவோ அதை மேல் கொள்ள முடியாது. ಪಾತಾಳದ ಶಕ್ತಿಯೋ ಅದನ್ನ ಮುಟ್ಟಕ್ಕೆ ಸಾಧ್ಯವಿಲ್ಲ. நரக பிசாசு அதை தொட முடியாது. ನರಕ ಪಿಶಾಚಿಗಳು ಅದನ್ನು ಮುಟ್ಟಕ್ಕೆ அந்த ಆಗೋದೇ ಇಲ್ಲ. பிசாசோட வேலை நரகம் வேலை சபைக்குள்ள நடக்காது. ಪಾತಾಳದ ಶಕ್ತಿ ಅದನ್ನು ಮುಟ್ಟಲಾರದು. தேவனுடைய ஆலயத்தை கட்டினா நீங்க தான் ஆலயம். ದೇವರ ಆಲಯ ಕಟ್ಟಬೇಕಾದ್ರೆ ನೀವೇ ದೇವರ ಆಲಯವಾಗಿದ್ದೀರಾ. ஹல்லேலூயா. ನೀವೇ ಪರಿಶುದ್ಧವಾದ ದೇವರ ಆಲಯವಾಗಿದ್ದೀರಾ. நீங்கள் கட்டப்பட்டீங்கன்னா நரகம் அடைக்கப்படும். ನೀವು ಕಟ್ಟಲ್ಪಟ್ಟದೆ ಆದ್ರೆ ನರಕ ನಾಶವಾಗ್ತದೆ. வசனத்தின்படி இடம் கொடுத்து தேவனுடைய ஆவியில கட்டப்பட்டால் நரகம் அடைக்கப்படும். ನೋಡಿ ವಾಕ್ಯದ ಅನುಸಾರವಾಗಿ ನಾವು ದೇವರ ಮಕ್ಕಳಾಗಿದ್ದಾಗ ನರಕ ಅದು ಮುಚ್ಚಲ್ಪಟ್ಟಿರ್ತದೆ. உன் பிள்ளை ரட்சிக்கப்படலையோ, மாமா ரட்சிக்கப்படலையோ, கணவர் ரட்சிக்கப்படலையோ, தாய் தப்ப ரட்சிக்கப்படலையோ, அவங்களுக்காக நரகம் கதவு திறந்து கொண்டிருக்கிறது. ನೋಡಿ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದ್ರು, ಗಂಡ ಹೆಂಡತಿಗಳು ಯಾರಲ್ಲಿ ಇನ್ನೂ ನಿಮ್ಮ ಮನೆಯಲ್ಲಿ ರಕ್ಷಣೆ ಹೊಂದಿಲ್ವೋ ಅವರಿಗೋಸ್ಕರ ಪಾತಾಳ ಅಥವಾ ನರಕ ಬಾಗಿಲು ತೆಗೆದುಕೊಂಡಿದ್ದೆ. உங்களை எதுக்கு கொண்டு வந்தாருன்னா அவங்கள்ட்ட போய் சுசேஷத்தை நற்செய்திகளை சொல்ல என்னையா ನಿಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಆ ಪಾತಾಳದ ಕುರಿತಾಗಿ ಅಥವಾ ನರಕದ ಕುರಿತಾಗಿ ಹೋಗಿ ನಿಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ ಹೇಳಬೇಕು ಅಂತ ಹೇಳಿ ದೇವರು ನಿಮ್ಮನ್ನ ಇಲ್ಲಿ ಕರ್ತಂದಿದ್ದ. வேதம் சொல்லுகிறது, என் நல்வேளைகளை செய்ய உம்மை நான் கண்டுகொண்டேன். ನನ್ನ ಒಳ್ಳೆ ಕ್ರಿಯೆಗಳನ್ನ ಮಾಡೋದಕ್ಕೋಸ್ಕರ ನಾನು ನಿನ್ನನ್ನು ಕಂಡುಕೊಂಡಿದ್ದೀನಿ ಅಂತ ಹೇಳ್ತಿದ್ದ. ಯೇಸು கடவுள் இல்லாதவன் நல்ல வேலை செய்யவே முடியாது. ದೇವರು ಇಲ್ಲದೆ ಒಳ್ಳೆ ಕಾರ್ಯ ಮಾಡೋದಕ್ಕೆ ಆಗೋದೇ ಇಲ್ಲ. ஒரு நல்ல வேலை செஞ்சானா இங்கிட்ட 10,000 வெளிய எடுத்து பாக்கெட்ல போட்டுக்குவான். ಒಂದು 10,000 கரப்ஷன் உள்ளார போயிடும். ಒಂದು ಒಳ್ಳೆ ಕೆಲಸ ಏನು ಮಾಡಬೇಕಾದ್ರೂ நல்லா ரோடு போட்டு கொடுப்பா, ಚೆನ್ನಾಗಿ ರೋಡ್ ಹಾಕಿ ಕೊಡ್ತಾರೆ. இது போட்டு கொடுக்குறேன், அது போட்டு கொடுப்பா, ಅದಾಗ್ತೀನಿ ಇದಾಗ್ತೀನಿ ಅಂತಾರೆ. பின்னால வேற நோக்கத்துல அடுத்த எலெக்ஷன் அவன் தலைனாவும் வாங்கில போடலாம்னு ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ, ನಮ್ಮ ಓಟಿಗೋಸ್ಕರ ಕೆಲವು ಹಣಗಳನ್ನು ಕೊಟ್ಟು ನಮ್ಮನ್ನ ಆ ರೀತಿ. நம்ம தேவ பிள்ளைகள் அப்படி செய்ய மாட்டோம். ದೇವರ ಮಕ್ಕಳು ಹಂಗ್ ಮಾಡೋದಿಲ್ಲ. நல்ல வேலைகளை செய்ய உங்களை என்னையும் அழைத்திருக்கிறார். ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮನ್ನ ದೇವರು ಕರೆದಿದ್ದಾನೆ. Praise the Lord. Amen. அதுக்கு தான் இயேசுவே பூமியில மனித ரூபத்தை கண்ணின் வயித்துல பிறந்து நம்மள சரீரத்துல நம்மள தேடி வந்தார். ಅದಕ್ಕೋಸ್ಕರನೇ ದೇವರು ತಂದೆಯಾದ ಯೇಸು ಕ್ರಿಸ್ತನು ಆ ಪರಲೋಕವನ್ನು ಬಿಟ್ಟು ಮನುಷ್ಯರಾಗಿ ಈ ಲೋಕಕ್ಕೆ ಬಂದು ನಮ್ಮಲ್ಲಿ ವಾಸ ಮಾಡೋದಕ್ಕೆ ಅವರು ಬಂದವರಾಗಿದ್ದಾರೆ. ಮನುಷ್ಯನ ರಕ್ಷಿಕ குரங்கு காப்பாத்தாது. ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಕೋದಿ ಕೈಯಲ್ಲಿ ಆಗಲ್ಲ. நமக்கு தெரியாம வழி தப்பி போயிட்டேன்னு ஏசாயா 53:6ல சொல்லுகிறது, குரங்கு சொல்லி நம்மள கூட்டிட்டு வரார். 53:6ನೇ ಅಧ್ಯಾಯದಲ್ಲಿ ಯೆಶಾಯ ಗ್ರಂಥ ಹೇಳುತ್ತೆ, ದಾರಿ ತಪ್ಪಿದಂತ ನಮ್ಮನ್ನ ಕೋತಿ ಪ್ರಾಣಿಗಳು ನಮ್ಮನ್ನ ಇಲ್ಲ ஒரு மாடோ வந்து நம்மட்ட சொல்ச்சா ಒಂದು ವೇಳೆ ಸತೀಸೇ ಹಸು ಬಂದು ಸತೀಸ ನೀನು ಇಲ್ಲಿ ಬಾರ ಸತೀಸ ಅಂತ ಕರೆಯಲ್ಲ. மாட அப்படி சொல்லுச்சுன்னா சதீஷ் என்ன பண்ணுவாரு, ஒரு கட்டை எடுத்து மாட்டோட மண்டையில அடிப்பாரு. ಒಂದು ವೇಳೆ ಹಸು ಬಂದು ಸತೀಶ ಇಲ್ಲಿ ಬಾರೋ ಅಂತ ಹೇಳಿ ಕರೆದ್ರೆ ಸತೀಶ್ ಏನ್ ಮಾಡ್ತಾರೆ, ಕೋಲ್ ತಗೊಂಡು ಹಸು ಗೆರಡು ಬಿಡ್ತಾನೆ. எந்த மிருகமும் நம்மள வழித்திருப்பாது. ಯಾವ ಪ್ರಾಣಿಗಳು ನಮ್ಮನ್ನ ಬದಲಾಯಿಸೋದಿಲ್ಲ. மிருகத்துக்கு தெரியாது கடவுள் இருக்கிறது. ಆ ಪ್ರಾಣಿಗಳಿಗೆ ಗೊತ್ತಿಲ್ಲ ದೇವರು ಇರೋದು. அதனால தான் ஆண்டவர் மிருகத்தை அனுப்பி நம்மகிட்ட பேசாம தன் ஒரே குமாரனை கண்ணின் வயித்துல பிறந்து மனிதನ வழியில ಅದಕ್ಕೆ ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಾಣಿಗಳನ್ನ ಕಳಿಸಿಲ್ಲ. ದೇವರು ಒಂದು ಕನ್ನಿಕೆಯನ್ನು ಸಿದ್ಧ ಮಾಡಿ ಆ ಮಗಳ ಮುಖಾಂತರ ಜನನ ಕೊಟ್ಟು ನಮ್ಮ ಹತ್ರ ಮಾತಾಡೋಸ್ಕರ ಬಂದರು. ஒரு மனிதனுக்கு வாயை கொடுத்துக்கிறார். ಮನುಷ್ಯನಿಗೆ ಬಾಯಿ ಕೊಡಲ್ಪಟ್ಟಿದೆ. நமக்கெல்லாம் பாஷை இருக்கிறது, ನಮಗೆಲ್ಲ ಭಾಷೆ ಇದೆ. அதே தான் இயேசு வந்து மனித பாஷையில மனிதன்கிட்ட பேசினார். ಮನುಷ್ಯರ ಭಾಷೆಯಲ್ಲಿ ಮನುಷ್ಯರ ಹತ್ರ ಮಾತಾಡಿದ್ರು. வேதம் சொல்லுகிறது, பூமியில ஒருவனும் பரிசுத்தமா இல்ல. ವಾಕ್ಯ ಹೇಳುತ್ತೆ, ಲೋಕದಲ್ಲಿ ಒಬ್ಬರು ಪರಿಶುದ್ಧರಿಲ್ಲ. ஒருவனும் தேவனை தேடி தேவ வழியில வர்றவன் ஒருத்தனும் இல்ல. ಒಬ್ಬರು ದೇವರನ್ನ ಹುಡುಕಿ ಬರೋರು ಒಬ್ಬರು ಇಲ್ಲ. என்ன பெரிய பீத்திரம் எங்க சபை பத்தி எவ்வளவு பெருசு. ನನ್ನ ಸೇವೆ ನೋಡಿ ಎಷ್ಟು ದೊಡ್ಡದು. ನನ್ನ ಸೇವೆ ನೋಡಿ ಎಷ್ಟು ದೊಡ್ಡದಾಗಿದೆ. நான் யார் தெரியுமா, எம்ஜிஆர் மாதிரி. ನಾನು ಯಾರು ಗೊತ್ತಾ, எம்ஜிஆர் ತರ. நான் யார் தெரியுமா, ನಾನು ಯಾರು ಗೊತ್ತಾ. ரொம்ப பீத்திர ನಾವು ಹೆಚ್ಚಿಸಿಕೊಳ್ಳೋದು ನಮ್ಮನ್ನ ನಾವು. ಯೇಸು ஒரு டிராப் அபிஷேகம் கொடுக்காம நீ ஒண்ணும் பீத்த முடியாது. ದೇವರು ಒಂದು ಡ್ರಾಪ್ ಅಭಿಷೇಕ ಕೊಡದೆ ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ. மூளை மக்கு களிமண் மூளை. ನಮ್ಮ ಬುದ್ಧಿ ಮಣ್ಣು ಬುದ್ಧಿ. இப்ப கொஞ்சம் கொடுத்துட்டாருன்னா, ಸ್ವಲ್ಪ ಕೊಟ್ಬಿಟ್ರೆ ಅವ್ರ ಕೊಂಬು ಬಂದ್ಬಿಡ್ತದೆ. ನನ್ನ ಸೇವೆ ಗೊತ್ತಾ, ನನ್ನ ಡ್ರೆಸ್ ನೋಡ್ದ, ನನ್ನ ಟೈ ನೋಡ್ದ, ನನ್ನ ಶೂ ನೋಡ್ದ, ನಾನು ದೊಡ್ಡ ಕಾರಲ್ಲಿ ಬರ್ತೀನಿ. ಅವ್ರು ಬರ್ತ ತಕ್ಷಣ ಜನಗಳ ಬಾಗಿಲು ತೆಗಿಬೇಕು, ಕಾರ್ಪೆಟ್ போடணும், ಕಾರ್ಪೆಟ್ ಹಾಕ್ಬೇಕು, பெரிய ಸಾಫ್ಟ್ ಬೇರೆ ಸೋಪ್ ಹಾಕ್ಬೇಕು, ಏರ್ ಕೊಡ್லாம் கொடுக்கணும், ಅಲ್ಲ ಎಸಿ ಹಾಕ್ಬೇಕು, இல்லனா லேடிஸ் வந்து காத்து
ಇಲ್ಲ ಹೆಂಗಸರು ಬಂದು ಗಾಳಿ ತೋರಿಸ್ಬೇಕು. இந்த பெருமை எல்லாம் வேண்டாம். ಇಂತಹ ಅಹಂಕಾರ ಎಲ್ಲ ಬೇಡ. ஹல்லேலூயா. ஹல்லேலூயா. இயேசு ரொம்ப தாழ்மையா இருந்தார். ಯೇಸು ಕ್ರಿಸ್ತ ತುಂಬಾ ತಾಳ್ಮೆಯಿಂದ ಇದ್ದವಂತವರು. கழுத மேல போய் உட்கார்ந்து வந்தார். அவ்வளவு பெரிய ராஜாதி ராஜ. ಅಷ್ಟು ದೊಡ್ಡ ರಾಜಾದಿ ರಾಜನ ಕತ್ತೆ ಮೇಲೆ ಬಂದ್ರು. எவ்வளவு தாழ்மையா இருந்தார். ಎಷ್ಟು ತಾಳ್ಮೆಯಾಗಿದ್ರು. உங்களை என்ன காப்பாத்துறதுக்கு அப்பாவோட ஒரே வழி இயேசு அவமானப்பட்டு சிலுவையில அநியாயமா அடிச்சு சாவடிக்கணும்னு அப்பாவோட சித்தம். மனிதனை காப்பாத்த ஒரு மனித பலி தேவைப்பட்டது. இயேசு அதுக்கு ಒಪ್ಪು கொடுத்தார். ಗಮನಿಸಿದ್ರೆ ತಂದೆಯಾದ ಒಂದು ವಿಚಾರವಾಗಿ ನೋಡುವಾದ್ರೆ ತಂದೆ ತನ್ನ ಮಗನನ್ನ ಕಳಿಸಿ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ಈ ಮನುಷ್ಯನ ಕಾಪಾಡೋದಕ್ಕೆ ಶಿಲುಬೆಲೆ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಈ ಮನುಷ್ಯನ ಕಾಪಾಡಬೇಕಂತೇಳಿ ಯೇಸು ಕ್ರಿಸ್ತನ ದೇವರು ಕಳಿಸಿಕೊಟ್ರು. மனிதனை காப்பாத்த இன்னொரு மனித சுத்த மனிதன் பலி கொடுக்க வேண்டும் என்று சாத்தா அப்பாட்ட கேக்குறான். ಇಲ್ಲಿ ಗಮನಿಸಿದ್ರೆ ಒಬ್ಬ ಮನುಷ್ಯನ ಕಾಪಾಡೋದಕ್ಕೆ ಪರಿಶುದ್ಧವಾದಂತ ಒಬ್ಬ ಮನುಷ್ಯನು ಬೇಕು ಅಂತ ಹೇಳಿ ವಾಕ್ಯ ಹೇಳಲ್ಪಟ್ಟಿದೆ. உலகத்துல ஒரு மனிதனும் சுத்தம் இல்லை. ಆದ್ರೆ ಒಬ್ಬ ಮನುಷ್ಯನು ಶುದ್ಧರಿಲ್ಲ. அதனால தான் அவரு கடவுளுடைய ஒரே லெவல்ல இருக்கிற மகிமை அப்பா கையில கொடுத்துட்டு ஒன்ன மாதிரி என்ன மாதிரி கண்ணின் வயித்துல அடிமைத்தனத்தை எடுத்து ಮನಿದನಾಗಿ ಕಾಣಪಟ್ಟ. ಯೇಸು ಕ್ರಿಸ್ತನು ತಂದೆಗೆ ಸರಿಸಮಾನವಾಗಿದ್ದರೂ ಸಹ ತನ್ನ ಮಹಿಮೆಯನ್ನು ತಂದೆಗೆ ಕೊಟ್ಬಿಟ್ಟು ಈ ಮನುಷ್ಯನ ಕಾಪಾಡೋದಕ್ಕೆ ಅಲ್ಲಿಂದ ಇಳಿದು ಬಂದು ಮನುಷ್ಯರಾಗಿ ಹುಟ್ಟಿ ಮನುಷ್ಯರ ಮಧ್ಯದಲ್ಲಿ ಜೀವಿಸಿ ನಿಮ್ಮನ್ನ ನಮ್ಮನ್ನ ಕಾಪಾಡಕ್ಕೆ ಬಂದ್ರು. ஹல்லேலூயா. மனிதனுடைய வேதனைகளை அறிந்து மனிதர்களுக்கு வழி காட்டி மனிதர்களை காப்பாத்த மனிதருக்கு மனித பலியானார். ಮನುಷ್ಯರ ಕಷ್ಟವನ್ನು ನೋಡಿ ಆ ಮನುಷ್ಯರನ್ನ ಒಳ್ಳೆ ದಾರಿ ತೋರಿಸೋದಕ್ಕೋಸ್ಕರನೇ ಅವರು ಮನುಷ್ಯರಾಗಿದ್ರು. ஹல்லேலூயா. அந்த மனித பலி தான் இன்னைக்கு நமக்கு விடுதலை கொடுத்திருக்கிறார். ಆ ಮನುಷ್ಯನಿಂದನೇ ನಿಮಗೂ ನಮಗೆ ಇವತ್ತು ಬಿಡುಗಡೆ ಆಗಿರೋದು. கடவுளா இருந்தார், ದೇವರಾಗಿದ್ರು, ஒருபோதும் பொல்லாது கூடாது என்று மனித ரூபத்தை அவற்றிருந்து மகிமையாக இறக்கிட்டு மனித ரூபத்தை எடுத்து வந்தார். ಅವರು ಎಲ್ಲವನ್ನ ಮಹಿಮೆನಲ್ಲಿ ಬಿಟ್ಟು ಮನುಷ್ಯರ ರೂಪವನ್ನು ಎತ್ತಿ ಇಲ್ಲಿ ಬಂದ್ರು. மனிதனுக்கு வழிகாட்ட மனித ரூபத்துல வந்தார். ಮನುಷ್ಯರಿಗೆ ದಾರಿ ತೋರಿಸೋದಕ್ಕೋಸ್ಕರ ಮನುಷ್ಯರ ರೂಪದಲ್ಲಿ ಬಂದ್ರು. பூமியில இருக்கும்போது அவர் கடவுளா கிடையவே கிடையாது, மனிதனத்தான் இருந்தார். ಅವರು ಭೂಮಿಯಲ್ಲಿದ್ದಾಗ ಅವರು ದೇವರಾಗಿ ಕಾಣಿಸಿಕೊಂಡಿಲ್ಲ, ಅವರು ಮನುಷ್ಯರಾಗೇ ಇದ್ರು. எப்படி இயேசுக்கு அவ்வளவு வல்லமை, ಹೆಂಗೆ ಅವರಿಗೆ ಅಷ್ಟೊಂದು ಮಹಿಮೆ. ஓ பாஸ்டர் நீங்க ஒரு மனிதன் சொல்றீங்க. ಪಾಸ್ಟರ್ ಅವರನ್ನ ಮನುಷ್ಯ ಅಂತ ಕೇಳ್ತಿದ್ದೀರಾ? முழுமையா மனிதனத்தான் காணப்பட்டார். ಅವರು ಪೂರ್ಣವಾಗಿ ಮನುಷ್ಯರಾಗಿ ಕಾಣಿಸಿಕೊಂಡ್ರು. உனக்கு எனக்கும் பசி எடுப்பது போல அவருக்கு பசி எடுத்தது. ನಿನಗೂ ನನಗೆ ಯಾವ ರೀತಿ ಹೊಟ್ಟೆ ಹಸಿವಾಯ್ತೋ ಅದೇ ರೀತಿ ಅವ್ರಿಗೂ ಹೊಟ್ಟೆ ಹಸಿವಾಯ್ತು. போகும்போது அவர் படுத்து உறங்கினார். ಅವ್ರು ಟಯರ್ಡ್ ಆದಾಗ ಅವ್ರು ನಿದ್ದೆ ಮಾಡ್ಕೊಂಡು ಬಂದ್ರು. லாசாரு இறந்தபோது கண்ணீர் அழுதார். ಲಾಜರು ಸತ್ತು ಹೋದಾಗ ಕರೆದರು. உன்ன போல என்ன போல காணப்பட்டார். ನಿಮ್ಮ ತರ ನಮ್ಮ ತರ ಯೇಸು ಕ್ರಿಸ್ತನ ಕಾಣಿಸಿಕೊಂಡ್ರು. இன்னும் சொல்ல போனா நம்ம முதல் சகோதரர் என்று இப்ரேயர் புத்தகத்துல சொல்லப்படுகிறது. ವಾಕ್ಯದಲ್ಲಿ ಇಬ್ರಿಯ ಪತ್ರಗಳು ನೋಡ್ತೀವಿ, ಅದನ್ನು ಮೊದಲನೇ ಸಹೋದರನಾಗಿದ್ದಾರೆ. முதல் மனுஷனா பூமியில மரித்து உயிர் திரும்பி பரலோகத்து கதவை திறக்க தகுதிப்பட்ட ஒரே மனுஷன் தாவீதல்ல, எரேமியா அல்ல, ஏசாயா அல்ல, இயேசு கிறிஸ்து. அந்த ஒருவரே ಆ ಒಬ್ಬ ಆದಿಯಿಂದಲೂ ಇಲ್ಲಿವರೆಗೂ ಒಬ್ಬ ಮನುಷ್ಯ ಮಾತ್ರ ನಮಗೋಸ್ಕರ ಭೂಮಿಯಲ್ಲಿ ಬಂದು ಮನುಷ್ಯನಾಗಿ ಜೀವಿಸಿ ನಮಗಾಗಿ ಸತ್ತು ಉಣಲ್ಪಟ್ಟು ಆ ಪರಲೋಕಕ್ಕೆ ಎತ್ತಲ್ಪಟ್ಟಂತವ್ರು ಅವರು ಒಬ್ಬರೇ ಆಗಿದ್ದಾರೆ. ದಾವೀದನಾಗ್ಲಿ, ಜೆರೆಮೀಯ ಆಗ್ಲಿ, ಇನ್ನೊಬ್ಬರೇ ಆಗ್ಲಿ, ಯಾವ ಪ್ರವಾದಿಗಳಾಗ್ಲಿ, ಸೇವಕರೆಲ್ಲ ಒಬ್ಬರು ಮಾತ್ರ. ಅವ್ರು ಯಾರು? ಜೋರಾಗಿ ಹೇಳಿ, ಅವ್ರು ಯಾರು? ஒரு திருமணம் செய்ய கிடையாது, ಅವರು ಮದುವೆ ಮಾಡ್ಕೊಂಡಿಲ್ಲ, 4 பேர் சொத்துக்கு ஆசைப்பட கிடையாது, ಬೇರೆಯವರ ಆಸ್ತಿಗೆ ಆಸೆ ಪಟ್ಟಿಲ್ಲ. வேதம் சொல்லுகிறது, ದೇವರ ವಾಕ್ಯ ಹೇಳುತ್ತೆ, நரிகளுக்கோ குழி, பிராந்துகளுக்கு கூண்டு, மனித குமாரனுக்கு தலசாய கூட இடமில்லை. ನರಿಗಳಿಗೆ, ಗುಬ್ಬಚ್ಚಿಗಳಿಗೆ ಎಲ್ಲ ಜಾಗ ಇದೆ, ಮನುಷ್ಯ ಕುಮಾರನಿಗಾದ್ರೂ ತಲೆ ಇಡುವಷ್ಟು ಜಾಗ ಇಲ್ಲ. எவ்வளவு தாழ்மையா இருந்தாரு, ಎಷ್ಟು ತಾಳ್ಮೆಯಿಂದ ಇದ್ರು. நமக்கு ಯಾಕೆ ಕೊಂಬಂದಿದೆ? உன் பாவத்துக்கும் நான் செய்த அநியாயத்துக்கும் நீங்க செய்த அநியாயத்துக்கும் அவர் ஒரு மனித பலியா சாகணும்? ನಿಮ್ಮ ಪಾಪಕ್ಕೂ ನನ್ನ ಪಾಪಕ್ಕೋಸ್ಕರ ಅವರು ಯಾಕೆ ಮನುಷ್ಯರಾಗಿ ಸಾಯಬೇಕು? அல்லேலூயா. ஏன்? ಯಾಕೆ? யாரா சொல்ல முடியுமா? ஏன்? ಯಾಕೆ? ಯಾರು ಹೇಳ್ತೀರಾ? ನೀವು ನಾವು ಪಾಪ ಮಾಡಿದ್ದು, சரி, ಪೆನಾಲ್ಟಿ ಶಿಕ್ಷೆ ಆಗಿದೆ ಯಾರಿಗೆ? ಯಾಕೆ? ஓகே இருங்க. உங்க பிள்ளைங்க வீட்டு தாண்டி ரோடு தாண்டி பஸ் எடுத்து ஸ்கூலுக்கு போகணும். அந்த ரோடு தாண்டும் போது டேஞ்சர்னு கூட வரீங்களா இல்லையா? ಈಗ ಗಮನಿಸ್ರಿ, ಬೇಕಾದ್ರೆ ಆ ರೋಡ್ ಅನ್ನು ದಾಟಿ ಇನ್ನೊಂದು ದಾಟಿ ಹೋಗ್ತೀರಾ. பிள்ளைங்க ஒரு ದಾಟುವಾಗ ನೀವು ಬರ್ತೀರಾ ಮಗು ಜೊತೆಯಲ್ಲಿ? ಯಾಕೆ? பிள்ளைங்க ஒரு 10 நிமிஷம் வீட்டுக்கு வராட்டி தாய்க்கு தகப்பனுக்கு ಕವಲೆಯಾ? ಒಂದು 10 ನಿಮಿಷ ಮನೆಗೆ ಬಂದಿಲ್ಲ ಅಂದ್ರೆ ಮಕ್ಕಳು, ತಂದೆ ತಾಯಿಗೆ ಏನಾಗುತ್ತೆ? பிள்ளைங்களுக்கு உடம்பு முடியலனா தாய் தப்பனுக்கு இருதயம் துடிக்குதா? ಅಯ್ಯ
தாய் தப்பனுக்கு இருதயம் துடிக்குமே, பிள்ளைக்கு உடம்பு சரியில்லை. ಒಂದು ಮೈಗುಶಾಲ ಅಂದ್ರೆ ತಂದೆ ತಾಯಿಗೆ, ಮಕ್ಕಳಿಗೆ ಮೈಗುಶಾಲ ಅಂದ್ರೆ ತಂದೆ ತಾಯಿಗೆ ಏನ್ ಮಾಡ್ತಾರೆ? ನೋವು ಪಡ್ತಿರಲ್ಲ. அதெல்லாம் என்ன காரணம்? ಯಾಕೆ ಕಾರಣ ಏನು? என்னது அது? அன்பு, ಪ್ರೀತಿ, ಅನ್ಬು. அன்பு. உங்க மேல அவ்வளவு அன்பு வச்சுக்கிறார். ನಿಮ್ಮ ಮೇಲೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ರೆ ಏಸಪ್ಪ. Come on, கைகளை தட்டி கர்த்தரை ஸ்தோத்திரம். ಚಪ್ಪಾಳೆ ಮಾಡಿ ದೇವರ ಮಹಿಮೆಗಾಗಿ. அவர் ஆடு மாடு மேல பணம் சொத்துல அவரை அன்பு அவர் வைக்கல. ಅವರು முதல் அன்பு ಅವರ ಪ್ರೀತಿ ಪ್ರಾಣಿಗಳ ಮೇಲೆ ಆಗ್ಲಿ, ಆಸ್ತಿ ಹಣದ ಮೇಲೆ ಅದ್ರ ಮೇಲೆ ಇಟ್ಟಿಲ್ಲ. ಅವರು ಇಟ್ಟಿದ್ದು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ರು. நம்ம ஒரு வசனம் படிக்கலாமா? ನಾವೊಂದು ವಾಕ್ಯವನ್ನು ಓದೋಣ. யோவான் 3வது அதிகாரம், ಯೋಹನ 3ನೇ ಅಧ್ಯಾಯ 16வது வசனத்தை 20வது வசனம் வரலும் படிக்கலாம். 16 3:16 to 20. 3ನೇ ಅಧ್ಯಾಯ 16ರಿಂದ 20. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನೇ ಇಟ್ಟು. ஒன்னுருங்க கொஞ்சம். எனக்கு இந்தியா ரொம்ப பிடிக்கும். எங்க ஊர்ல பைபிள் படினா அப்பதான் யோவானை எடுனாக்க ஆதியாம் புஸ்தகத்துக்கு போகுங்க. ஆமா, அவர் கேளுங்க. ஆதியாம் புஸ்தகத்தை ತೋರಣ ಅನೇಕ ಜಾಗದಲ್ಲಿ வெளிப்படுத்தும் ಯೋಹನ ಸುವಾರ್ತೆ ಹೇಳಿದ್ರೆ ಅವರು ಆದಿಕಾಂಡಕ್ಕೆ ಹೋಗಿರ್ತಾರೆ. 3:16ರಿಂದ 20. நீங்க பாருங்க, சொல்லி முடிக்கிறதுல ஏட்டிக்கு போட்டியா படிக்கிறீங்க. ನೀವು ನೋಡ್ರಿ, ಹೇಳಿದ ತಕ್ಷಣ ಪೈಪೋಟಿಯಲ್ಲಿ ಓದ್ತಾ ಇದ್ದೀರಾ. அதான் ஆண்டவர் மேல இருக்கிற தாகம். ಅದು ದೇವರ ಮೇಲೆ ಇದ್ದ ಪ್ರೀತಿ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು, ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. சரி, 3:16 மட்டும் படிமா. 14ನೇ ಮಾತ್ರ ಓದ್ರಿ. 16 ಮಾತ್ರ. என்ன சொல்லுது? ಏನ್ ಹೇಳುತ್ತೆ? God so loved the people. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು தன்னுடைய ஒரே பிரியமுள்ள குமாரனை ತನ್ನ ಒಬ್ಬನೇ ಮಗನಾದ ಮಗನನ್ನ ಕೊಟ್ಟನು. நமக்காக நம்மளை காப்பாத்த, ನಮ್ಮನ್ನು ಕಾಪಾಡೋದಕ್ಕೋಸ್ಕರ. என்ன அர்த்தம்? ಏನು ಅರ್ಥ? ஆண்டவர் நம்ம மேல அன்பு வச்சிருந்தனால, ದೇವರು ನಮ್ಮ ಮೇಲೆ, ತಂದೆಯಾದ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ, நம்ம ஆண்டவர் நம்ம மேல அன்பு வைத்திருக்கிறார். ನಾವು ದೇವರ ಮೇಲೆ ಆ ಪ್ರೀತಿ ಇಟ್ಟಿದ್ದಾರೆ. வேதம் சொல்லுகிறது, ஒரு மனிதன் கூட கெட்டு போகாமல் அழிந்து போகாமல் இருக்க பிதாவின் சித்தம். ಒಬ್ಬ ಮನುಷ್ಯನು ನಾಶವಾಗದೆ ಕೆಟ್ಟು ಹೋಗದೆ ಇರಬೇಕು ಅನ್ನೋದು ತಂದೆಯಾದ ದೇವರ ಚಿತ್ತವಾಗಿದೆ. நமக்கு தெரியும், யாரெல்லாம் இயேசு விசுவாசிக்கலையோ அவங்க அழிந்துருவாங்க சொல்லி அடுத்த வசனம் படிக்கலாம். ನೆಕ್ಸ್ಟ್ ನಾವು ವಾಕ್ಯದಲ್ಲಿ ನೋಡ್ತೀವಿ, ಯಾರ್ಯಾರು ಯೇಸು ಸ್ವಾಮಿ ನಂಬಿಲ್ವೋ ಅವರೆಲ್ಲ ನಾಶವಾಗ್ತಾರೆ, ನಷ್ಟವಾಗ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಅಲ್ಲಿ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. 17 முடிஞ்சதா? ஆல்ரைட், குட், ஹalleluya. அக்னியை விட்டு தப்பணும்னா இயேசு கிறிஸ்துவை ஏற்றுக்கொள்ளணும். ಅಗ್ನಿಯನ್ನು ತಪ್ಪಿಸ್ಕೋಬೇಕಾದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಬೇಕು. பரலோகம் ஒன்னு இருந்தால், ಪರಲೋಕ ಒಂದಿದ್ರೆ நரகம் உண்டு, ನರಕನೂ ಇದೆ. ஆமென். இனிப்புடு ஒன்னு இருந்தா கசப்பு உண்டு. ஸ்வீட், ಸಿಹಿ ಒಂದಿದ್ರೆ ಅದು ಕಹಿನೂ ಇರ್ತದೆ. இருள் ஒன்னு இருந்தா வெளிச்சம் உண்டு. ಕತ್ತಲಿದೆ ಅಂದ್ರೆ ಬೆಳಕುನೇ ಇರುತ್ತೆ. நல்லது என்றால் கெட்டதும் உண்டு. ಒಳ್ಳೆದಿದ್ರೆ ಕೆಟ್ಟದೇ ಇರ್ತದೆ. தேவன் என்றால் சாத்தானும் இன்னொருத்தர் இருக்கிறான். ದೇವರಿದ್ರೆ ಸೈತಾನ್ ಕೂಡ ಇರ್ತಾನೆ. தேவனுக்கு ஏட்டியா சாத்தானும் ஒருத்தர் இருக்கிறான். ದೇವರಿಗೆ ವಿರುದ್ಧವಾಗಿ ಸೈತಾನೂ ಇರ್ತಾನೆ. நல்லது போறதுக்கு பின்னால பிசாசும் கெட்டதையும், ಒಳ್ಳೆದು ಹೋಗ್ತಾ ಇರಬೇಕಾದ್ರೆ ಸೈತಾನ್ ಕೆಟ್ಟದ್ದು ನಡೆಸ್ತಾ ಇರ್ತಾನೆ ಹಿಂದ್ಗಡೆ. ಆಮೆನ್. ಗಮನಿಪೋம். அடுத்த வசனம் படிமா. ನೆಕ್ಸ್ಟ್ ವಾಕ್ಯ ಓದಿ. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯನ ಕೃತ್ಯಗಳು விளக்கு முடிச்சியாமா? ಇನ್ನ ಇಲ್ಲ, முடிச்சுக்க. 18 முடி. ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ஆமென். அப்ப உலகத்துல மக்கள்கள் அறிவில்லாமல் இருள்ல நடக்கிறார்கள். ನೋಡ್ರಿ, ಬುದ್ಧಿ ಇಲ್ಲದ ಜನಗಳು ಕತ್ತಲಲ್ಲಿ ನಡೀತಾ ಇದ್ದಾರೆ. இந்த புத்தி சொல்லதான் சபை. ಈ ಬುದ್ಧಿ ಹೇಳೋದೇ ಸಭೆ. மனிதனுக்கு புத்தி இருளாயிருக்கிறது. ಮನುಷ್ಯರಿಗೆ ಬುದ್ಧಿ ಕತ್ತಲಾಗಿದೆ. இருள நல்லா விரும்பி ஓடுவீங்களா? ಕತ್ತಲಲ್ಲಿ ಓಡ್ತೀರಾ? இருள வேலை செய்ய இஷ்டமா? ಕತ್ತಲಲ್ಲಿ ಕೆಲಸ ಮಾಡಕ್ಕೆ ಇಷ್ಟನಾ? நமக்கு இஷ்டம் இல்லல்ல. ಇಷ್ಟ ಇಲ್ವಲ್ಲ? ரொம்ப பேர் இருள வாழ்றாங்க. ಅದೇ ಅನೇಕ ಜನ ಕತ್ತಲಲ್ಲಿ ವಾಸ ಮಾಡ್ತಿದ್ದಾರೆ. ஆனா ஆண்டவர் என்ன சொல்லுகிறார்? ದೇವರು ಏನು ಹೇಳ್ತಾರೆ ಅಂದ್ರೆ, நானே உலகத்துக்கு வெளிச்சமாய் வந்தேன். ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ ಅಂತಾರೆ. அறிவு வெளிச்சம், அறிவு வெளிச்சம்.
ಜ್ಞಾನದ ಬೆಳಕು. என்ன வெளிச்சம்? ಜ್ಞಾನದ ಬೆಳಕು. அறிவுக்கு வெளிச்சம். ಜ್ಞಾನದ ಬೆಳಕು. லாம கண்டுபிடிச்சவன் கிறிஸ்டியன். ಈ ಲೈಟ್ ಅನ್ನು ಕಂಡುಹಿಡಿದವರು ಕ್ರೈಸ್ತರು. காரை கண்டுபிடிச்சவன் கிறிஸ்டியன். ಕಾರನ್ನು ಕಂಡುಹಿಡಿದವರು ಕ್ರೈಸ್ತರು. ஏரோப்ளேனை கண்டுபிடிச்சவன் கிறிஸ்டியன். ಏರ್ಪ್ಲೇನ್ ಕಂಡುಹಿಡಿದವರು ಕ್ರೈಸ್ತರು. லேப்டாப் கண்டுபிடிச்சவன் கிறிஸ்டியன். ಈ ಲ್ಯಾಪ್ಟಾಪ್ ಕಂಡುಹಿಡಿದವರು ಕ್ರೈಸ್ತರು. எல்லா விஞ்ஞானத்தை கண்டுபிடிச்சவன் கிறிஸ்தவன். ಎಲ್ಲ ವಿಜ್ಞಾನದಲ್ಲಿ ಕಂಡುಹಿಡಿದವರು ಕ್ರೈಸ್ತರೇ. அதுல காப்பி அடிச்சு செய்யறவன் கிறிஸ்தவன் இல்ல. ಅದನ್ನ ಕಾಪಿ ಮಾಡೋರು ಕ್ರೈಸ್ತರಲ್ಲ. அது பின்னால காப்பி அடிச்சுதான் முதல்ல கண்டுபிடிச்சவன் தேவ பிள்ளைகள். ಮೊದಲು ಕಂಡುಹಿಡಿದವರು ಯಾರಂದ್ರೆ ಈ ದೇವರ ಮಕ್ಕಳಾಗಿದ್ದಾರೆ. வேதம் சொல்லுகிறது கடவுளுக்கு பயப்படும் போதே உனக்கு அறிவு ஞானமும் நீதிமொழி புத்தகத்துல ஆரம்பம். ದೇವರ ವಾಕ್ಯ ಹೇಳುತ್ತೆ ದೇವರಿಗೆ ಭಯಪಟ್ಟಿದ್ದಾದ್ರೆ ಜ್ಞಾನ ವಿವೇಕಗಳು ನಿನ್ನ ಧಾರಾಳವಾಗಿ ಕೊಡಲ್ಪಡುತ್ತದೆ. ஹல்லேலூயா. அருள் இருளான புத்திய ஆண்டவர் வெளிச்சமுள்ள புத்தி அறிவுள்ள பிள்ளைகளாய் மாத்துகிற வெளிச்சம் இயேசு கிறிஸ்து. ಕತ್ತಲಿರುವಂತಹ ಈ ಬುದ್ಧಿಯನ್ನ ದೇವರು ಬೆಳಕಾಗಿರುವ ಹಾಗೆ ಮಾರ್ಪಡಿಸ್ತಾನೆ. ஓகே, விளங்குதா உங்களுக்கு? அப்படியே கப்புன்னு ஆயிட்டீங்க, அதான் கேக்குறேன். சரி கவனி, எனக்கு தெரியும் உணுக்கமா கேக்குறேன். ಗಮನಿಸ್ತಾ ಇದ್ರೆ ಅಂತ ಅರ್ಥ. இப்ப இன்னைக்கு ராத்திரி கூட்டம் நடக்குதுங்க. ಇವತ್ತು ರಾತ್ರಿ ಈ ಕೂಟ ನಡೀತದೆ ಅಂದ್ಕೊಳ್ಳಿ. ಲೈಟ್ ಎಲ್ಲ ಅಮಿಸ್ತಾ என்ன வரும்? ಈ ಲೈಟ್ ಎಲ್ಲ ಇಲ್ಲ ಅಂದ್ರೆ ಏನಾಗ್ತದೆ? இருள் வந்துரும். இருள போனா போமா? போவாது. ಹೋಗುತ್ತಾ? ஆனா ஒண்ணு மட்டும் ಸ್ವಿಚ್ ಆನ್ பண்ணா, ಅದ್ರ ಸ್ವಿಚ್ ಆನ್ ಮಾಡಿದ್ರೆ என்ன பண்ணும்? வெளிச்சம் வந்துரும், ಬೆಳಕು ಬರ್ತದೆ. அது சொல்லாம இல்லாம புடிக்கிட்டு இருள் வெளிய ஓடி போயிடும். ಅದು ಆಟೋಮೆಟಿಕ್ ಆಗಿ ಹೇಳಿದ್ರೆ ಕೇಳ್ತಾರೆ ಓಡೋಗ್ಬಿಡ್ತದೆ ಕತ್ಲು. வெளிச்சம் இருக்கிறவர்களும் இருள் வராது. ಬೆಳಕಿರೋವರೆಗೂ ಕತ್ಲು ಬರಲ್ಲ. கிறிஸ்துக்குள்ள இருக்கிறவர்களும் சாத்தான் உன்னை தொட முடியாது. ಕ್ರಿಸ್ತನ ನಿಮ್ಮಲ್ಲಿ ಇರೋವರೆಗೂ ಸೈತಾನ್ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. இந்த நேரத்துல கை தட்டணும். இப்ப கை தட்ட மாட்டேங்கிறீங்களா? ஜபரே கை தட்டு. ஆண்டவருக்கு மகிமையை கொடு. தேவர மகிமை பரிசுரே. ஹல்லேலூயா. ஹல்லேலூயா. இந்த வேதம் தான் அந்த வெளிச்சம். ಈ ವಾಕ್ಯ ದೇವರ ವಾಕ್ಯವೇ ಬೆಳಕಾಗಿದೆ. இதுதான் நம்மள இயேசு பத்தி சொல்லுகிறது. ಇದೇ ಯೇಸು ಕ್ರಿಸ್ತನ ಬಗ್ಗೆ ಹೇಳೋದು. வெளிச்சம் நம் சிந்தனைக்கு, ಇದು ಬೆಳಕು ನಮ್ಮ ಆಲೋಚನೆಗೆ. நிறைய இருக்குது. ஆரோக்கியம் உண்டு, நான் பேச போகிறேன். ಅದು ಆರೋಗ್ಯವಾಗಿ ಇರ್ತದೆ. இந்த வேதத்தை விட்டு ஒதுங்கி விடாத. ಇದನ್ನು ಬಿಟ್ಟು ಇರಬೇಡ. இருள் உன்னை தொடவே முடியாது. ಕತ್ತಲು ನೀನು ಮುಟ್ಟೋದೇ ಇಲ್ಲ. சாத்தான் உன்னை தொடவே முடியாது. ಸೈತಾನ್ ನೀನು ಮುಟ್ಟಕ್ಕಾಗೋದೇ ಇಲ್ಲ. சபைக்கு வர்றத மறந்து விடாத. ಸಭೆಗೆ ಬರೋದನ್ನ ಮರ್ತು ಬಿಡಬೇಡ. வேதத்தை படிக்கிறத அனிதினம் படி. ದೇವರ ವಾಕ್ಯವನ್ನು ಪ್ರತಿ ದಿವಸ ಓದು. அனிதினமா ஆண்டவரோட பேசு, பிரார்த்தனை பண்ணு. ಪ್ರತಿದಿನ ದೇವರ ಜೊತೆ ಮಾತಾಡು. ஜெபிக்க நீ மேல போவா, ஜெபிக்க ಅವರು வருவார். ನೀವು ಪ್ರಾರ್ಥನೆ ಮಾಡ್ತಾ ನೀನು ಹೋಗ್ತೀಯಾ, ಅವರು ಪ್ರಾರ್ಥನೆ ಮಾಡ್ತಾ ಅವರು ಬರ್ತಾ ಇರ್ತಾರೆ. வேதனை அள்ளி கொட்டு அவர்கிட்ட. ನಿನ್ನ ಒಂದು ವೇದನೆಗಳೆಲ್ಲವನ್ನ ಕೊಡು ದೇವರ ಮುಂದೆ. பாடுவீங்களா? வருத்தப்பட்டு பாரம் சுமப்பவரே, தெரியுமா பாட்டு? வர வேண்டும் என்று இயேசு அண்டினார். தெரியுமா? தெரியும். ஓகே, பரவாயில்லை. ஹல்லேலூயா. வருத்தப்பட்டு பாரம் சுமக்கிறவங்க, ஐயோ குடும்ப பிரச்சனை, அந்த பிரச்சனை, இந்த பிரச்சனை, இயேசு கிட்ட வா. ಭಾರವಾಗಿರುವಂತ ಕುಟುಂಬ ಸಮಸ್ಯೆಗಳು, ಅದು ಸಮಸ್ಯೆ, ಇದು ಸಮಸ್ಯೆ ಅನ್ನೋರು ಯೇಸುವಿನ ಬಳಿಗೆ ಬಾ. யாராவது அமெரிக்கா பிரசிடென்ட் சொல்லியிருந்தாருன்னா என்கிட்ட வா, பிரச்சனை தீர்க்கணும், நான் நம்ப மாட்டேன். ஆனா இயேசு வானத்து பூமியை படைச்சவர் சொன்னார்ல, உன் பாரத்தை கொண்டாந்து என்கிட்ட சொல்லிட்டு நீ போய் நல்லா இழப்பாரு அப்படின்னு ஆண்டவர் சொல்றார். ஆண்டவர் சொல்றது அத்தனையும் நிறைவேறும். ನೋಡಿ, ಅಮೆರಿಕ ಅಧ್ಯಕ್ಷನ ಯಾರ ಬಂದು ನೀನು ಕಷ್ಟ ಕೊಡೋದು ಕೇಳಿದ್ರೆ ನಂಬಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳಿದೆ, ಆದ್ರೆ ಆ ಭಾರವನ್ನು ಕೊಟ್ಟು ಯೇಸು ಸ್ವಾಮಿ ಹೇಳಿದ್ದಾರೆ, ಎಲೆ ಕಷ್ಟಪಡವರು ಹೊರವತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಶಾಂತಿ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಆರಾಮಾಗಿರಬಹುದು. படிக்கிற பிள்ளைங்கள நல்ல ಕ್ಲೇವರಾ வரணும்னா ಬೈಬಲ್ படிக்கிறத மறந்துடாது. ಓದುವಂತ ಮಕ್ಕಳೆಲ್ಲ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಮೊದಲು ಬೈಬಲ್ ಫಸ್ಟ್ ಓದಿ ಆಮೇಲೆ ಬೇರೆ ಬುಕ್ಸ್ ಅನ್ನು ಓದ್ರಿ. ವೇದ சொல்லுகிறது ஞானமும் அறிவும் கர்த்தர் கொடுக்கிறவரா. ದೇವರ ವಾಕ್ಯ ಹೇಳುತ್ತೆ ಜ್ಞಾನ ವಿವೇಕಗಳು ದೇವರು ಒಬ್ಬನೇ ಕೊಡುವಂತನಾಗಿದ್ದಾನೆ. என்னோட சாட்சி சொல்ல டைம் இல்ல. ನಮ್ಮ ಸಾಕ್ಷಿ ಹೇಳಕ್ಕೆ ಟೈಮ್ ಇಲ್ಲ. பட் டைம் இல்ல, ನಮಗೆ ಟೈಮ್ ಇಲ್ಲ. வேதம் சொல்லுகிறது, ವಾಕ್ಯ ಹೇಳುತ್ತೆ, ஆடை போல தொலைஞ்சு போனோம், ನಾವು ಕುರಿಗಳ ತರ ಚದರಿ ಹೋಗಿದ್ರಿ. ಇವಳ ನೇರ ಸಭೆಗೆ ವರದ ಕುರಿತು ಪೇಸಿನ ಅದು ಮೆಸೇಜ್ ಅಲ್ಲ. ಅದು ಸಭೆ ಕುರಿತಾಗಿ ಮಾತಾಡಲ್ಪಟ್ಟಿದ್ದು, ಅದು ಮೆಸೇಜ್ ಅಲ್ಲ. ಅದು ವಾಕ್ಯ ಅಲ್ಲ. ಪದ ಮೆಸೇಜ್ಗೆ ವರ, ಆ ಪ್ರಸಂಗ ಅಲ್ಲ. ಈಗ ಪ್ರಸಂಗ ಬರ್ತೀವಿ. ஹல்லேலூயா. ஓசியா புத்தகத்தில் ಓಶೇಯನ ಪುಸ್ತಕದಲ್ಲಿ 14வது அதிகாரம் 14வது அதிகாரம் 14ನೇ ಅಧ್ಯಾಯ 1-2 ವಚನத்தை படிப்போம். 1-2 ಓದೋಣ. ಓಶೇಯ இஸ்ரவேலே, எஸ், ஆஹா,
14ನೇ 1-2 ಓದ್ರಿ ಮೈಕಲ್ ಓದಿ ಮಾಡಿ. ಓಷಯ. ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ. திரும்பி வா இஸ்ரவேலே, ತಿರುಗಿ ಬಾ ಇಸ್ರಾಯೇಲೇ, திரும்பி வா கர்த்தர்ட்ட ದೇವರ ಬಳಿಗೆ ಹಿಂದಿರುಗಿ ಬಾ. ಏನடா நீ விழுந்து போய் விட்டாய், ನೀನು ಹೋಗ್ಬಿಟ್ರೆ அப்புறம் ನಿನ್ನ ಅಪರಾಧದಿಂದ ನೀನು ಮುಗ್ಗರಿಸಿ ಬಿದ್ದಿ. தேவ வார்த்தை எடுத்து கர்த்தர்ட்ட திரும்புன்னு சொல்லுகிறது. ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ ಆತನಿಗೆ ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ. ஆமென். நல்லா பாருங்க, ಗಮನಿಸಿರಿ. இஸ்ரவேல்னா நம்ம தான் கிறிஸ்தவங்க தான் இஸ்ரவேல். இப்ப ಇಸ್ರಾಯೇಲ್ ಯಾರಂದ್ರೆ ಇಲ್ಲಿ ನಾವು ಕ್ರೈಸ್ತರೇ. நம்ம எல்லாம் கிறிஸ்தவங்கன்னா இஸ்ரவேல்ங்க தான். ಕ್ರೈಸ್ತರು ಅಂದ್ರೆ ಇಸ್ರಾಯೇಲ್ರೇ. கர்த்தர்ட்ட திரும்பி வா, ದೇವರ ಬಳಿಗೆ ತಿರುಗಿ ಬಾ. ஏன்னா நீ விழுந்து போய் தவறான வழியில் அழிந்து போய் கொண்டிருக்கிறாய், ಬೇರೆ ದಾರಿಯಲ್ಲಿ ಹೋಗಿ ಬಿದ್ದು ಹೋಗ್ಬಿಟ್ಟಿದೀಯಾ. அதனால என் வார்த்தையை ஏற்றுக்கொண்டு ನನ್ನ ವಾಕ್ಯವನ್ನು ಸ್ವೀಕರಿಸಿ கர்த்தர்ட்ட திரும்பு, ದೇವರ ಕಡೆ ತಿರುಗಿ உன்னுடைய அக்கிரமங்களை நான் நீக்கி ನಿನ್ನ ಅಕ್ರಮಗಳ ಅಪರಾಧಗಳನ್ನು ನೀಗಿಸಿ நல்ல மனசுல உன்னை நான் ஏற்றுக்கொள்ளுவேன், ಒಳ್ಳೆ ಮನಸ್ಸಿನಲ್ಲಿ ಅಂಗೀಕರಿಸ್ತೇನೆ. என்னுடைய வார்த்தையில இருந்து ನನ್ನ ವಾಕ್ಯದಿಂದ கன்றுக்குட்டி எப்படி பால் தாய்ப்பாலை குடித்து பலனடைவது போல, ಯಾವ ರೀತಿ ಒಂದು ಮಗು ತಾಯಿಯ ಹಾಲನ್ನು ಕುಡಿದು ಬಲ ಹೊಂದಿಕೊಳ್ಳುತ್ತೋ, என் வார்த்தை கன்றுக்குட்டி பால் குடிப்பது போல உனக்கு நான் பால் ஊட்டுவேன் என்று ஆண்டவர் சொல்லுகிறார். ನಾನು ನಿನ್ನ ಹಾಲು ಕುಡಿದು ಮಗು ಹೆಂಗ ಬಲ ಹೊಂದ್ಕೊಂತಾರೋ ಅದೇ ರೀತಿಯಾಗಿ ನಾನು ನಿಮ್ಮನ್ನ ಪೋಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ஹல்லேலூயா. எத்தனை பேர் சந்தோஷமா இருக்கிறீங்க? ಎಷ್ಟು ಜನ ಸಂತೋಷವಾಗಿದ್ದೀರಾ? கர்த்தர் உன்னை ஆசீர்வதிப்பார். ದೇವರು ನಿಮ್ಮನ್ನು ಆಶೀರ್ವದಿಸಲಿ. அடுத்தாப்புல 3வது வசனத்தை படிப்போம். ஓசியா 6 3வது வசனத்தை படிப்போம். ಓಷಯ 6ನೇ ಅಧ್ಯಾಯ 3ನೇ ವಾಕ್ಯ ಓದೋಣ. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಉದಯದಂತೆ ನಿಶ್ಚಯ, ಆತನ ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು. ஆமென். கர்த்தர் பாருங்க, ಮರೆ ಹೋಗುವರು. கர்த்தர்ட்ட திருமணம் என்றால் ದೇವರ ಕಡೆ ತಿರುಗಬೇಕಾದ್ರೆ நம்ம எது பயிர் போட்டோம்னா பேடி பயிர் போட்டோம்னா ಓಷಯ 6ನೇ ಅಧ್ಯಾಯ 1-2 1 6வது அதிகாரம் 3வது வசனம். 6ನೇ 3ನೇ ವಾಕ್ಯ. ಓಕೆ, ಓಕೆ, ಕರೆಕ್ಟ್, கரெக்டா? நம்ம பயிர் போடணும்னா நமக்கு மழை வேணும், தண்ணி வேணும். ನಾವು ಪೈರನ್ನು ಉಳ್ಬೇಕಾದ್ರೆ ನಮಗೆ ಮಳೆ ಬೇಕು. தண்ணி பேஞ்சாதான் பூமிக்கு பலன் உண்டு. ಆ ನೀರು ಮಳೆ ಬಂದ್ರೆ ಭೂಮಿಗೆ ಬಲ ಬರೋದು. எதெல்லாம் விதைக்கிறோமோ நல்லா விளையும். ಅವ ಏನು ಬೀಜ ಹಾಕ್ತಿವೋ ಅದು ಮೊಳಕೆ ಬರುತ್ತೆ. ஆண்டவர்ட்ட நம்ம வரும்போது ದೇವರ ಬಳಿಗೆ ನಾವು ಬರುವಾಗ நம்ம வாழ்க்கையில இந்த ஆசீர்வாதமான மழையை ஊத்துவார். ನಮ್ಮಲ್ಲಿ ಆಶೀರ್ವಾದ ಮಳೆಯನ್ನು ತುಂಬಿಸ್ತಾರೆ. ஹல்லேலூயா. அப்படினா வேதம் என்ன சொல்லுகிறது? ದೇವರ ವಾಕ್ಯ ಏನು ಹೇಳುತ್ತಂದ್ರೆ, யாரெல்லாம் கடவுளை விட்டு போயிட்டாங்களோ, ಯಾರು ದೇವರನ್ನ ಬಿಟ್ಟು ಹೋಗ್ಬಿಟ್ರೋ, யாரெல்லாம் தேவனை தெரியாம போயிட்டாங்களோ, ದೇವರನ್ನ ಬಿಟ್ಟು ಹೋಗ್ಬಿಟ್ರೋ, இப்போது ஆண்டவர் கூப்பிடுறார், திரும்பி வா திரும்பி வா திரும்பி வா. ದೇವರು ಕರೀತಾನೆ, ಮತ್ತೆ ನೀವು ತಿರುಗಿ ಬನ್ನಿ ತಿರುಗಿ ಬನ್ನಿ ತಿರುಗಿ ಬನ್ನಿ ಅಂತ. ஆமென், ಆಮೆನ್. அததான் இன்னைக்கு குறித்து உன்கிட்ட பேச போகிறேன். ಅದೇ ನಿಮ್ ಕುರಿತಾಗಿ ಮಾತಾಡ್ತಿದ್ದಾರೆ. ஆனா ஆதியில ಅದ್ರ ಪ್ರಾರಂಭದಲ್ಲಿ ஆதாமையும் ஏவாளையும் படைக்கும் போது ಆದಾಮ ಅವಳನ್ನು ಪಡೆಯುವಾಗ அவருடைய பிள்ளைகளா இருந்தார்கள், ಅವರ ಮಕ್ಕಳಾಗಿದ್ರು. ஆனா ஒரு காலத்துல ಅದಕ್ಕೆ ಒಂದು ಕಾಲದಲ್ಲಿ இந்த சாத்தானால வஞ்சிக்கப்பட்டு ಈ ಸೈತಾನನ ವಂಚನೆ ಒಳಗಾಗಿ கடவுளை விட்டு ದೇವರನ್ನು ಬಿಟ್ಟು வேறவனுக்கு சொந்தமாயிட்டாங்க. ಬೇರೆಯವ್ರ ಸ್ವಂತ ಆಗ್ಬಿಟ್ಟ. அதுதான் பாவம், ಅದೇ ಪಾಪ, கீழ்ப்படியாத பாவம். ಅದು ವಿಧೇಯತೆ ತೋರಿಸಿದಂತ ಪಾಪ. அப்பா சொன்னதெல்லாம் கேட்காம ಅಪ್ಪ ಹೇಳಿದ್ದನ್ನು ಕೇಳದೆ சாத்தான் பாம்பு மூலியமா சொன்னதை கேட்டு ಪಾಪದ ಮುಖಾಂತರ ಕೇಳಿ அவர்கள் அப்பாவுடைய பேச்சை தள்ளிவிட்டு ಅಪ್ಪನ ಮಾತನ್ನ ತಳ್ಳಿ அவனுக்கு சொந்தமாகிவிட்டார்கள். ಅವ್ರಿಗೆ ಸ್ವಂತ ಆಗ್ಬಿಟ್ಟ. அதான் பாவம் மனித ஜென்மத்தை நிறைத்து ಅದರಿಂದ ಪಾಪವು ಮನುಷ್ಯನಲ್ಲಿ ಬಂದು அந்த பாவம் மனிதர்களை அழித்துக் கொண்டே இருக்கிறது. ಆ ಪಾಪವು ಮನುಷ್ಯನ ನಾಶ ಮಾಡ್ತಾನೆ ಇದೆ. தேவன் வெளிச்சமா இருக்கிறார், ದೇವರು ಬೆಳಕಾಗಿದ್ದಾನೆ, சாத்தான் இருளா இருக்கிறான். ಸೈತಾನ ಕತ್ತಲಾಗಿದ್ದಾನೆ. இருளும் வெளிச்சமும் ஒன்னா கலந்து கொள்ளாது. ಕತ್ತಲು ಬೆಳಕು ಒಂದಾಗಿ ಸೇರೋದಿಲ್ಲ. நன்மையும் தீமையும் ஒன்னா கலக்க முடியாது. ಒಳ್ಳೆದು ಕೆಟ್ಟದ್ದು ಒಂದೇ ಜಾಗದಲ್ಲಿ ಸೇರೋದಿಲ್ಲ. அப்பா பரிசுத்த, ಆ ದೇವರು ಪರಿಶುದ್ಧನಾಗಿದ್ದಾನೆ, சாத்தான் அசுத்தம். ಸೈತಾನ ಅಶುದ್ಧನು. இப்ப ಈಗ அவன் பண்றதெல்லாம் அப்பா பார்த்துட்டு, ಅವನ ಮಾಡೋದೆಲ್ಲ ದೇವರು ನೋಡಿ, அவரோட பிள்ளைகளை அவன் அழிக்கிறதை பார்த்துட்டு ಅವರ ಮಕ್ಕಳನ್ನ ನಾಶ ಮಾಡೋದು ನೋಡಿ இப்பொழுது தன் மகனை அனுப்புறார். ಈಗ ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸಿಕೊಡುತ್ತಿದ್ದಾರೆ. போய் நம்ம பிள்ளைகளை பிசாசு கையில இருந்து மீட்டு எடுத்து கொண்டு வா. ಹೋಗಿ ನಮ್ಮ ಮಕ್ಕಳನ್ನ ಸೈತಾನ ಕೈಯಿಂದ ತೆಗೆದುಕೊಂಬಾ.
ஆதியில நம்ம அவருக்கு சொந்தம். ಆದಿಯಲ್ಲಿ ಅವನಿಗೆ ನಾವು ಸ್ವಂತವಾಗಿದ್ದೇವೆ. இப்ப பிசாசு கையில நிறைய பேர் சொந்தமாயிட்டாங்க. ಅನೇಕ ಜನ ಸೈತಾನ ಕೈಯಲ್ಲಿ ಸ್ವಂತರಾಗ್ಬಿಟ್ರು. அவன் மனுஷனை படைக்க கிடையாது. ಅವನು ಮನುಷ್ಯನ அவன் மனுஷனை படைக்க சாத்தான் படைக்க கிடையாது. ಮನುಷ್ಯನ ಉಂಟು ಮಾಡ್ಲಿಲ್ಲ ಅವನು. ஆண்டவர் தான் படைச்சார். ದೇವರೊಬ್ಬರೇ ಯೇಸು ಕ್ರಿಸ್ತನ ಉಂಟು ಮಾಡಿದ್ದು. நம்மள பிள்ளைகளா பெத்தெடுத்தா. ನಮ್ಮನ್ನ ಮಕ್ಕಳಾಗಿ ಹುಟ್ಟಿಸಿದ್ರು. நான் ஒரு பாப்பா உட்கார்ந்து இருக்குது. ಇಲ್ಲೊಂದು ಪಾಪ ಕೂತ್ಕೊಂಡೈತೆ. பாப்பாவோட அம்மா யாரு? ಇವರು ಪಾಪ ಅವರ ಅಮ್ಮ ಯಾರು? இந்த பாப்பாவோட அம்மா யாரு? அது உன் பிள்ளை இல்லை, நான் உன் பிள்ளை நான் என் பிள்ளை கொண்டு போனா விடுவியானே? ಅಮ್ಮ ಇದು ನಿನ್ನ ಮಗಲ್ಲ, ನಮ್ಮ ಮಗಂದು ಕರ್ಕೊಂಡು ಹೋಗ್ತೀನಿ ಅಂತ ಬಿಡ್ತೀಯ ನೀನು? ಏನೇ ಪೂಡಿಸಿ ಪಿಚ್ಚಿ ಪೇನ್ பாத்துறேன். ನನ್ನ ಹಿಡಿದು ಹೊಡೆದು ಬಟ್ಟೆಗೆ ಅರ್ಧ ಹಾಕ್ಬಿಟ್ಟು ಮಗನ ಕಿತ್ಕೊಂಡು ಹೋಗ್ಬಿಡ್ತೀಯ. அப்பாவுக்கு எவ்வளவு வேதனையா இருக்கும். ಅಪ್ಪನಿಗೆ ಇನ್ನೆಷ್ಟು ಕೋಪ ಬೇಜಾರಾಗಿರ್ಬೇಕು. நம்ம மனசுல நம்ம ஆவில ನಾವು ಅನಾದಿರು. நம்மள போலயே ನಮ್ಮ ತರನೇ ನಮ್ಮ பிள்ளைகளை படைப்பன்னு சொல்லி ஆண்டவர் படைச்சார். ನಮ್ಮ ಮಕ್ಕಳನ್ನು ಮಕ್ಕಳಾಗಿ ಅವರನ್ನು ಸ್ವೀಕರಿಸಿದ್ರು. அவருடைய குணம், ಅವರ ಗುಣ ಅದು நல்லா இருக்க முடியா, நல்லா இருக்க முடியா. அப்பா பூமியை படைச்சு நம்மள பிள்ளைகளா பெத்தெடுத்தார். ದೇವರು ಈ ಭೂಮಿಯನ್ನು ಸೃಷ್ಟಿ ಮಾಡಿ ನಮ್ಮನ್ನ ಮಕ್ಕಳಾಗಿಟ್ರು. இன்னைக்கு சாத்தான் வந்து அவரோட பிள்ளைகளை திருடிட்டு போனா அப்பாவுக்கு எவ்வளவு வேதனையா இருக்கும். ಸೈತಾನ್ ಬಂದು ಅವರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೇವರಿಗೆ ಎಷ್ಟು ನೋವಾಗ್ತದೆ. அந்த அம்மாட்ட கேட்ட பிள்ளைய நான் தூக்கிட்டு போனோமா அது ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮಗುನ ಕರ್ಕೊಂಡು ಹೋಗ್ತೀರಿ ಅಂತ. புரியுது உங்களுக்கு நினைக்கிறேன். இன்னைக்கு ಈಗ ಅರ್ಥ ಆಗೋರು ಹೇಳ್ತಾ ಇದೀನಿ. அதுக்கு தான் இயேசு வந்தார். ಅದಕ್ಕೆ ಯೇಸು ಬಂದರು. நம்மள மறுபடியும் ನಮ್ಮನ್ನ ಮತ್ತೆಯೂ சாத்தான் கையிலிருந்து ಸೈತಾನ ಕೈಯಿಂದ திருப்பி கொண்டு வர ಮತ್ತೆ ತೆಗೆದುಕೊಂಬರೋಕೆ. ஹல்லேலூயா. ಹಲ್ಲೆಲೂಯಾ. அதுக்கு தான் ಅದರಿಂದನೇ இப்ப கிறிஸ்தவங்களாயிட்டோம். நம்ம எல்லாரும் ನಾವು ಕ್ರೈಸ್ತರಾಗಿದ್ದೀವಿ. ನಾವೆಲ್ಲರೂ தேவனுக்கு சொந்தமாயிட்டோம். ದೇವರಿಗೆ ಸ್ವಂತವಾದ್ರಿ. மறுபடியும் அப்பா வீட்டுக்கு திரும்பிட்டோம். ದೇವರ ಕಡೆ ಮತ್ತೆ ಹಿಂದಿರುಗಿ ಬಂದು ದೇವರ ಹತ್ರ ಬಂದ್ಬಿಟ್ವಿ. மறுபடியும் ஒரு குடும்பம் ஆயிட்டோம். ಒಂದು ಕುಟುಂಬವಾಗಿ ಆಗ್ಬಿಟ್ರಿ. உங்களுக்கு புரியுதுன்னு நினைக்கிறேன். ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. இயேசு கிறிஸ்து சுவிசேஷத்தை சொல்லும்போது, ಯೇಸು ಕ್ರಿಸ್ತನ ಸುವಾರ್ತೆ ಹೇಳುವಾಗ, நீங்கெல்லாம் கேட்கும்போது, ನೀವು ಕೇಳುವಾಗ இயேசு கிறிஸ்து மெய்யான நம் தகப்பன் சொல்லி நம்ம எல்லாம் திரும்பிட்டோம். ನಾವು ದೇವರು ದೊಡ್ಡ ದೇವರಾಗಿದ್ದಾರೆ ಅಂತೇಳಿ ಅವ್ರ ಕಡೆ ತಿರ್ಕೊಂಡ್ವಿ. ஆனா பரலோகத்துல ஒரு நாள், ಅದು ಪರಲೋಕದಲ್ಲಿ ಒಂದು ದಿನ இதே மாதிரி தான் மூணுல ஒரு பாகம் ಮೂರರಲ್ಲಿ ಒಂದು ಭಾಗ இதே சாத்தா அங்க போய் தேவ தூதர்களை வஞ்சிச்சான். ಇದೇ ರೀತಿಯಲ್ಲಿ ದೇವದೂತರನ್ನು ಹೋಗಿ ಸೈತಾನ ವಂಚನೆ ಮಾಡ್ದ. அந்த மூணுல ஒரு பாகம், ಆ ಮೂರರಲ್ಲಿ ಒಂದು ಭಾಗ கடவுளுக்கு விரோதமாய் ದೇವರಿಗೆ ವಿರುದ್ಧವಾಗಿ ஆண்டவர் சொன்னார், அப்படி செய்யாதீங்கன்னு சொல்லி. ಆ ದೇವರ ಮಾತನ್ನ ಕೇಳಬೇಡ್ರಿ, ಮಾಡಬೇಡ್ರಿ ಅಂತ ಹೇಳ್ತಾರೆ. மனம் திரும்பவில்லை. ಆ ದೇವರ ಕಡೆ ತಿರ್ಕೊಂಡಿಲ್ಲ, திரும்பಿ வரல. ಮತ್ತೆ ಪಶ್ಚಾತ್ತಾಪಟ್ಟು ಬಂದಿಲ್ಲ. செய்த தவறு என்னோட தவறு சொல்லி திரும்பி வரல. ಅವರು ತಪ್ಪು ಮಾಡಿದ ಮತ್ತೆ ತಪ್ಪನ್ನ ಒಪ್ಪಿಕೊಂಡು ಮತ್ತೆ ಬಂದಿಲ್ಲ. திரும்பி வந்திருந்தா பூமி நல்லா இருந்திருக்கும். ಮತ್ತೆ ತಿರುಗಿ ಬಂದಿದ್ರೆ ಭೂಮಿ ಚೆನ್ನಾಗಿರ್ತಾ ಇತ್ತು. அங்கிருந்து ஆண்டவர் தள்ளி விட்டார் பூமியில. ಭೂಮಿಯಿಂದ ಅಲ್ಲಿಂದ ತಳ್ಳಿಬಿಟ್ರು ಭೂಮಿಗೆ. மூணுல ஒரு பாகம் தேவதூதர், மூணுல ஒரு பாகம் எத்தனை பில்லியனோ தெரியல, பூமியை இன்னும் அந்த கெட்ட ஆவி கெடுத்து கொண்டிருக்குது. விழுந்து போன தேவதூதர் ಸ್ವರ್ಗದಿಂದ ಮೂರಲ್ಲಿ ಒಂದು ಭಾಗ ದೇವದೂತರು ಕೆಳಗೆ ಬಿದ್ದು ಆ ಕೆಟ್ಟ ಆತ್ಮಗಳಾಗಿ ಭೂಮಿಯಲ್ಲಿ ಹರಡಿಕೊಂಡಿದ್ದಾರೆ. அல்லேலூயா. அதுங்க திருந்தவில்லை. ಅದರಿಂದ ಮನುಷ್ಯರು ಪಶ್ಚಾತ್ತಾಪ ಆಗಲಿ, திரும்பி வர கிடையாது. ಮತ್ತೆ ತಿರುಗಿ ಹಿಂದಿರುಗಿ ಬರಬೇಕು. நீங்களும் நானும், ಆದ್ರೆ ನೀನು ನಾನು இயேசு கிறிஸ்து குறித்து சொல்லும்போது, ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಾಗ நம்மளோட தவறுகளை விட்டு, ಅವ್ರ ತಪ್ಪುಗಳನ್ನು ಕ್ಷಮಿಸಿ ಬಿಟ್ಬಿಟ್ಟು, தவறான வழிகளை விட்டு, ತಪ್ಪಾದ ದಾರಿಗಳನ್ನು ಬಿಟ್ಟು திரும்பி வந்துட்டோம். ಮತ್ತೆ ತಿರುಗಿ ಬಂದ್ರಿ. இயேசு கிட்ட வந்துட்டோம். ಯೇಸು ಬಳಿಗೆ ಬಂದ್ರಿ. அப்பாவுக்கு பிள்ளைகளா வந்து விட்டோம். ಅಪ್ಪ ಮಕ್ಕಳಾಗಿ ಬಂದ್ಬಿಟ್ವಿ. அதனால இன்னைக்கு ஆண்டவருக்கு ரொம்ப மன மகிழ்ச்சி. ಅದರಿಂದ ನಾವು ಬಂದಿರೋದು ತುಂಬಾ ಸಂತೋಷ. ஹல்லேலூயா. ஹல்லேலூயா. பிரேஸ் தி லார்ட். ஆமென். ಆಮೆನ್. அப்படினா ಹಾಗಾದ್ರೆ ஆண்டவர் ದೇವರು இரண்டாவது தரம் ಎರಡನೇ ಸಾರಿ நம்மள மறுபடியும் பெற்றுக் கொள்கிறார். ಮತ್ತೆ ನಮ್ಮನ್ನು ಕರ್ಕೊಳ್ತಿದ್ದಾರೆ. ஆதியில அவருக்கு தான் இருந்தோம். ಆದಿಯಲ್ಲಿ ನಾವು ಅವರಿಗೆ ಮಕ್ಕಳಾಗಿದ್ವಿ. பாவம் நம்மள கொண்டு போயிருச்சு. ಪಾಪ ನಮ್ಮನ್ನು ಕರ್ಕೊಂಡು ಹೋಯ್ತು. அவர் வந்து தன் உயிரை கொடுத்து, ಈಗ ಯೇಸು ಸ್ವಾಮಿ ಬಂದು ನಮಗೆ ಪ್ರಾಣವನ್ನು ಕೊಟ್ಟು, நம்மளுடைய பாவ கடன பிசாசுக்கு அவர் ரத்தத்தை கொடுத்து, ಆ ಪಾಪಕ್ಕೆ ಪ್ರತಿಫಲವಾಗಿರುವಂತ ಅದನ್ನ ಸೈತಾನಕ್ಕೆ ಕೊಟ್ಟು நம்ம மறுபடியும் மீட்டு கொண்டார். ಮತ್ತೆ ನಮ್ಮನ್ನ ದೇವರ ಬಳಿ ಕರ್ಕೊಂಡ್ರು. உங்க ஊர்ல என்னன்னு எனக்கு தெரியாது. ஊர்ல ಏನಂತಾರ ನನಗೆ ಗೊತ್ತಿಲ್ಲ. இப்ப நான் ஒரு கார் வாங்குனேனா, ಕಾರ್ ತೆಗೆದ್ರೆ அது என் பேர்ல எழுதி பேங்க்ல ಲೋನ್ எடுத்தனா, ನನ್ನ ಹೆಸರಲ್ಲಿ ಬರೆದು ಬ್ಯಾಂಕ್ ಅಲ್ಲಿ ಲೋನ್ ತೆಗೆದುಕೊಂಡ್ರೆ அந்த கார் வந்து இன்னும் ஃபைனான்ஸ்க்கு தான் சொந்தம். ಆ ಕಾರು ಇನ್ನೂ ಆ ಫೈನಾನ್ಸ್ ಅಲ್ಲಿ ಇರ್ತದೆ. ஒவ்வொரு மாசமும் காசு கட்டணும். ಒಂದೊಂದು ತಿಂಗಳು ನಾವು ಕಾಸು ಕಟ್ಟಬೇಕು. அல்லேலூயா.
காசு கட்டாவிட்டா, ಕಾಸು ಕಟ್ಟಿಲ್ಲ ಅಂದ್ರೆ அவன் எடுத்துக்குவான். ಅವನು ಎತ್ಕೊಂಡ್ಬಿಡ್ತಾನೆ. அந்த கடனை கட்டணும். ಆ ಸಾಲ ಕಟ್ಟಬೇಕು. அவன் கார் உனக்கு சொந்தம். ಅವಾಗ ಅವನಿಗೆ ಅಲ್ಲಿವರೆಗೂ ಅವನ ಕಾರ್ ಅವನಿಗೆ ಸ್ವಂತ. நம்மளாம் பாவம் செஞ்சனால, ನಾವೆಲ್ಲ ಪಾಪ ಮಾಡಿದ್ರಿಂದ பிசாசு சொல்றான் இதான் என் பிள்ளைங்க. ಅಪ್ಪ ಸೈತಾನ್ ಹೇಳ್ತಾನೆ ಇದು ನನ್ನ ಮಗು ಅಂತ. நான் சொல்றத அவங்க செய்யறாங்க. ನಾನು ಹೇಳ್ದಂಗೆ ಮಾಡ್ತಾರೆ ಇವರು. அவங்க பாவம் உனக்கு விரோதமா செஞ்சிட்டாங்க. பாவம் உனக்கு விரோதமா, ಪಾಪವು ವಿರುದ್ಧವಾಗಿ, உனக்கு விரோதமா, கடவுளுக்கு விரோதமா, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು. இப்ப அவங்க கடனை கட்டு. ಆ ಸಾಲವನ್ನ ಕಟ್ಟು. பாவ கடனை ஒரு உயிரை கொடுத்து கட்டு. ನಿನ್ನ ಪ್ರಾಣವನ್ನ ಆ ಒಂದು ಸಾಲದ ಪಾಪಕ್ಕೆ ಕಟ್ಟು. எனக்கு உயிர் தான் வேணும், ನನಗೆ ಪ್ರಾಣನೇ ಬೇಕು, எனக்கு ரத்த சிந்தல் தான் வேணும், ನಾನು ರಕ್ತನೇ ಬೇಕು. அப்பதான் இவங்களுடைய பாவ கடனை நீக்குவேன். ಅವಾಗಲೇ ಇವ್ರ ಪಾಪನ ಕ್ಷಮೆ ಬಿಟ್ಬಿಡ್ತೀನಿ ನಾನು. அதுதான் இயேசு வந்தாரு. ಅವಾಗ ಯೇಸು ಬಂದ್ರು, தன் ரத்தத்தை நமக்கு சிந்தினார். ಆ ರಕ್ತವನ್ನು ನಮಗೋಸ್ಕರ ಸುರಿಸಿದ್ರು. அவர் உயிரை நமக்காக கொடுத்தார். ಅವರು ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟರು. கடனை ನೀக்க, ನಮ್ಮ ಸಾಲವನ್ನು ತೀರಿಸೋದಕ್ಕೆ. ನಮ್ಮ ಪಾವ ಕடன் ತೀರ್ந்தது. ನಮ್ಮ ಪಾಪದ ಸಾಲ ತೀರಿತು. மறுபடியும் நம்ம ஆண்டவருக்கு சொந்தமாயிட்டோம். ಮತ್ತೆ ನಾವು ದೇವರಿಗೆ ಸ್ವಂತವಾದ್ರೆ. ஹல்லேலூயா, ஹல்லேலூயா, ஆமென், ஆமென். ಆಚೆಗಡೆ நல்லா கவனிங்க, ಎಲ್ಲ ಗಮನಿಸ್ತೀರಿ. ಯೇಸು ಸಂಗೀತಕಾರன் சொல்றான், ಕೀರ್ತನೆಗಾರನು ಹೇಳ್ತಾನೆ, ಸಂಗೀತ 49 ಕೀರ್ತನೆ 49 15வது வசனம் 15ನೇ ವಾಕ್ಯ படிப்போம். ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಆಮೆನ್. God will redeem my soul from the power of the grave. ಓದ್ರಿ ಇನ್ನೊಂದ್ಸತಿ. ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ஆமென், ஆமென். கடவுள் ஒருத்தர் தான் நம்மள நரகத்திலிருந்து தப்ப வைக்க முடியும். ದೇವರು ಒಬ್ಬನೇ ನಮ್ಮನ್ನ ನರಕದಿಂದ ತಪ್ಪಿಸೋಕೆ ಸಾಧ್ಯ. தாவீது சொல்லுகிறார், அவர் ஒருத்தர் தான் என் ஆத்மாவை நரகத்துல என்ன செய்ய விட மாட்டார், அழிஞ்சு போக விட மாட்டார். ಆತನ ಒಬ್ಬರೇ, ಯೇಸು ಸ್ವಾಮಿ ಒಬ್ಬರೇ ನಮ್ಮ ಆತ್ಮವನ್ನ ನರಕದಲ್ಲಿ ನಶಿಸಿ ಹೋಗೋದಕ್ಕೆ ಬಿಡೋದಿಲ್ಲ. ஆட்டு ரத்தம் இல்ல, மாட்டு ரத்தம் இல்ல, தேவனுடைய ஒரே குமாரனுடைய ரத்தம். ಆ ಪ್ರಾಣಿಗೆ ರಕ್ತ ಆಗಲಿ, ಪಕ್ಷಿ ರಕ್ತವಾಗಲಿಲ್ಲ, ಯೇಸುವಿನ ರಕ್ತ ಮಾತ್ರ ನಮ್ಮನ್ನು ಕಾಪಾಡುವಂತದ್ದಾಗಿದೆ. ಆಮೆನ್, ಆಮೆನ್. ரோமர் 3வது அதிகாரம், ರೋಮ 3ನೇ ಅಧ್ಯಾಯ 22 24 வரலாம் படிக்கலாம். 22 23ನೇ ವಾಕ್ಯ ಓದೋಣ. ரோமர் 3. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂತದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ಸಾಕು 22 23 24 24 ಅವರು ನೀತಿವಂತನೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಆಮೆನ್. ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಆಮೆನ್, ಆಮೆನ್. யார் மூலமா நம்ம ரட்சிக்கப்படுவோம்? யார் ಮುಖಾಂತರ ನಾವು ರಕ್ಷಿಸಲ್ಪಡ್ತೇವೆ? யார் மூலமா நமக்கு ஜீவன் கிடைக்கும்? ಯಾರ ಮುಖಾಂತರ ನಮಗೆ ಜೀವ ಸಿಗುತ್ತೆ? இயேசு கிறிஸ்து. எல்லாரும் சொல்லுவோம், இயேசு கிறிஸ்து. எல்லாம் சொல்லுவோம், இயேசு கிறிஸ்து. இயேசு கிறிஸ்து அவருடைய இரத்தத்தினால, ಅವರ ರಕ್ತದಿಂದ நம் பாவங்கள் கழுவப்பட்டு, ಅವರ ರಕ್ತದಿಂದ அவர் மூலமா அப்பா கிட்ட திரும்ப ಹೇಳಿ, ಅವರ ರಕ್ತದಿಂದ ನನ್ನ ಪಾಪಗಳು நமக்கு ரட்சிப்பு உண்டு, ರಕ್ಷಣೆ ಹೊಂದಿದ್ದೇವೆ. ಇದರಿಂದ ತಂದೆ ಕಡೆ ತಿರುಗಿಕೊಂಡಿದ್ದೇವೆ. எப்படி என்றால் எபேசியர் புத்தகத்தில், எபேசியர் பத்திரிಕೆಯಲ್ಲಿ 1வது அதிகாரம் 7வது வசனத்தை படிப்போம். 1:7ನೇ ವಾಕ್ಯ ಓದುವಾಗ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆಮೆನ್. ಇದು ದೇವರ ಕೃಪಾತಿಶಯವೇ. ಆಮೆನ್. அதே ஆண்டவருடைய மகாபெரிய கிருபை, அதே தேவர மகா கிருபையாಗಿದೆ. எப்படி ரட்சிக்கப்படுவோம்? ಯಾವ ರೀತಿ ರಕ್ಷಿಸಲ್ಪಡ್ತೇವೆ? எப்படி இருளிலிருந்து தப்புவோம்? ಯಾವ ರೀತಿ ಕತ್ತರಿಂದ ತಪ್ಪಿಸಿಕೊಳ್ಳುತ್ತೇವೆ? எப்படி மரண பாதையிலிருந்து தப்பித்து ஜீவ பாதைக்குள்ள வருவோம்? ಯಾವ ರೀತಿ ಮರಣದಿಂದ ತಪ್ಪಿಸಿ ಒಂದು ಜೀವಕ್ಕೆ ಸೇರ್ತೇವೆ? இயேசு கிறிஸ்துவின் ரத்தத்தினாலே. ಯೇಸುವಿನ ರಕ್ತದಲ್ಲೇ. எத்தனை பேருக்கு தெரியும் ரத்தத்துல தான் ஜீவன் உண்டு? ಎಷ್ಟರಿಗೆ ಗೊತ್ತು ರಕ್ತದಲ್ಲಿ ಜೀವ ಇದೆ ಅಂತ? நினைக்கிறேன் லேவியா புத்தகம் 17வது அதிகாரம், ಯಾಜಕ ಗಂಡ 16ನೇ ಅಧ್ಯಾಯ 10வது வசனமா 10ನೇ ವಾಕ್ಯ ಇರಬೇಕು ನೋಡಿ. ரத்தத்துல தான் ஜீவன் உண்டு. 16:7 நினைக்கிறேன். லேவி 17 17 17 அதிகாரம் 17ನೇ ಅಧ್ಯಾಯ 10ನೇ ವಾಕ್ಯ. ரத்தத்துல ஜீவன் உண்டு. ಇದಲ್ಲದೆ ಇಸ್ರಾಯೇಲರಲ್ಲಿ
ಇಸ್ರಾಯೇಲರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಾಗಲಿ ಯಾವನಾದರೂ ರಕ್ತ ಭೋಜನ ಮಾಡಿದರೆ ನಾನು ಆತನ ಮೇಲೆ ಉಗ್ರವಾದ ಕೋಪವನ್ನು ಮಾಡಿ ಅವನನ್ನು ಕುಲದಿಂದ ತೆಗೆದು ಹಾಕುವೆನು. 11ನೇ ವಾಕ್ಯದಲ್ಲಿ ನೋಡ್ತೀವಿ, ರಕ್ತವು ಪ್ರಾಣಾಧಾರ. ಅಂತ ರಕ್ತವನ್ನು ಯಜ್ಞವೇದ ಮೇಲೆ ಇರಿಸಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿದೆ. ರಕ್ತವು ಪ್ರಾಣಾಧಾರವಾಗಿದೆ. blood is life is in the blood. Yes. Okay, கவனிசிரி. பைபிளை மூடு. யாராவது அடிபட்டுட்டா என்ன வரும்? ஆம்புலன்ஸ் வரும். யாராவது ஏட்டாದ್ರೆ ಯಾರು ಬರ್ತಾರೆ? எதுக்கு ஆம்புலன்ஸ் வருது? ಏನಕ್ಕೆ ಆಂಬುಲೆನ್ಸ್ ಬರೋದು? ரத்தம் போய் கூடாது, ರಕ್ತ ಹೋಗ್ಬಿಡಬಾರದು ಅಂತ சட்டு சட்டு ஆம்புலன்ஸ் போட்டு கொண்டு போய் ಎಲ್ಲ ಸ್ಟಿಚ್ பண்ணிரணும். ಎಲ್ಲ ಬೇಗ ಹೋಗಿ ಆಂಬುಲೆನ್ಸ್ ಹಾಕೊಂಡು ಗಾಯ ಆಗಿದ್ರೆ ಅದನ್ನ ಒಲಿತಾರೆ. ரத்தம் போயிட்டா உயிர் போயிடும். ಯಾಕಂದ್ರೆ ರಕ್ತ ಹೋಗ್ಬಿಟ್ರೆ ಪ್ರಾಣ ಹೋಗ್ಬಿಡುತ್ತೆ. ಯೇಸು என்ன சிந்தினார் நமக்காக? ನಮಗಾಗಿ ಯೇಸು ಏನು ಮಾಡಿದ್ರು? என்ன ಜೋರಾಗಿ ಹೇಳಿ ಎಲ್ಲರೂ. ரத்தத்துல ஜீவன். ರಕ್ತವನ್ನು ನಮಗೋಸ್ಕರ ಸುರಿಸಿದರು. நமக்காக தன் ஜீவனையே நமக்கு கொடுத்தார். ನಮಗಾಗಿ ಆತನ ತಾನ ಪ್ರಾಣವನ್ನೇ ಕೊಟ್ಟರು. இப்ப நான் ஹாஸ்பிட்டல்ல ஒரு வேளை வச்சுக்கோ, ஆண்டவர் கூப்பிடுறார், சாக போறேன். ಈಗ ನಾನು ಹಾಸ್ಪಿಟಲ್ ಇದೆ, ದೇವರು ಕರೀತಾರೆ. ನಾನು டாக்டர் வந்து என் சன் கிட்ட சொல்றாரு, ஐசக் கிட்ட சொல்றாரு, உங்க அப்பா போறாரு. ಅಪ್ಪ ಮಗನ ಹತ್ರ ಹೇಳ್ತಾರೆ, ಐಸಾಕ್ ನಿಮ್ಮ ಅಪ್ಪನ ಕರೀತಾರಪ್ಪ. இவரு டாக்டர் கிட்ட சொல்லி எங்க அப்பாக்கு பதிலா என்னை அனுப்பிடுங்க, எங்க அப்பா உயிரா இருக்கட்டும்னு சொன்னா நடக்குமா? ಒಂದು ವೇಳೆ ಇವ್ರ ಮಗ ಬಂದು ಬೇಡ ಅವ್ರ ಬದಲು ನಮ್ಮ ತಾತನ ಕಳಿಸ್ಬಿಡು, ನಮ್ಮ ಅಪ್ಪನ ನಿಲ್ಸ್ಕೊ ಅಂತ ಹೇಳಿದ್ರೆ ಒಪ್ಕೊಳ್ತಾರಾ? ಒಪ್ಕೊಳ್ತಾರಾ? ஒவ்வொருத்தருக்கும் ஒரு நாள் மரணம் வரும். ಒಬ್ಬೊಬ್ಬರಿಗೂ ಒಂದು ಮರಣ ಉಂಟು. கிறிஸ்தவங்களுக்கு மரணம் கிடையாது. ಕ್ರಿಸ್ತನಿಗೆ ಮರಣ ಇಲ್ಲ. வேதம் சொல்லு, கண்ணை மூடின உடனே, ವೇದ ವಾಕ್ಯ ಹೇಳುತ್ತೆ, ಕಣ್ಣ ಮುಚ್ಚಿದ ತಕ್ಷಣ, ஆவி போன உடனே, ಆತ್ಮ ಹೋದ ತಕ್ಷಣ நித்தியத்தை எடுத்துக்கொண்டு ನಿತ್ಯತ್ವದಲ್ಲಿ ಸೇರ್ತೇವೆ. தூங்குறதுக்கு என்ன சொல்றீங்க? ನಿದ್ರೆಯಲ್ಲಿ. நித்திரையில் கொண்டிருக்கிறோம். ನಿರಂತರ ನಿದ್ರೆಯಲ್ಲಿ ಹೋಗ್ತೇವೆ. ஒரு நாளைக்கு இயேசு வரப்போகிறார். ಒಂದು ದಿನ ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಾರೆ. 1 தெசலோனிக்கர் 4வது அதிகாரத்துல 16-17 வசனம் படிச்சா, எக்காலத்தை ஊதி வருவார்கள் தேவ தூதர்கள், இயேசு வருவாரு, மரித்திருக்கிற கிறிஸ்தவ கல்லறையில் எடுத்துக்கொள்ளப்படுவார்கள், உயிரா இருக்கிற கிறிஸ்தவ சேர்த்து பரலோகத்தை எடுத்துக்கொள்ளப்படுவார்கள். அந்த காலம் கிட்ட வந்துருச்சு. ನೋಡ್ರಿ, ಮೊದಲನೇ ತೆಸಲೋನಿಕೆ 4ನೇ ಅಧ್ಯಾಯ 15, 16, 17ನೇ ವಾಕ್ಯದಲ್ಲಿ ನೋಡುವಾಗ ದೇವರು ತುತ್ತೂರಿ ಶಬ್ದಗಳಿಂದ ಸೈನ್ಯ ದೂತರನ್ನ ಮಧ್ಯಾಕಾಶಕ್ಕೆ ಬರಬೇಕಾದ್ರೆ ಮೊದಲು ನಿದ್ರೆ ಹೋದವರು ಎದ್ದಲ್ಪಟ್ಟು ನಂತರ ಜೀವಂತದಲ್ಲಿ ಅಂತ ನಾವೆಲ್ಲರೂ ಸಹ ಎತ್ತಲ್ಪಟ್ಟು ಕ್ರಿಸ್ತನನ್ನು ನಾವು ಸಂಧಿಸ್ತೇವೆ. ಆ ಟೈಮ್ ಬೇಗ ಬಂದಿದೆ. ஓகே, அது நமக்கு ஆசீர்வாதம். ஹல்லேலூயா, ஹல்லேலூயா. நான் நிறைய சொல்ல வேண்டியது இருக்கிறது. ஒன்றாவது, இயேசு வந்து மறுபடியும் நம்மளை மீட்டார். ಮೊದಲನೇದಾಗಿ ದೇವರು ನಮ್ಮನ್ನ ಬಿಡಿಸಿ ಕಾಪಾಡಿಕೊಂಡ್ರು. இரண்டாவதாகி பாவம் செய்தனால ஆண்டவருக்கு நமக்கும் உறவு அறுத்துண்டு போயிட்டது. ಪಾಪ ಮಾಡುವಾಗ ಮನುಷ್ಯನಿಗೂ ದೇವರಿಗೆ ಸಪರೇಟ್ ಆಗಿಬಿಟ್ಟಿದ್ರು. ಮೊದಲನೇದಾಗಿ ஆண்டரை விட்டு நம்ம போயிட்டோம், ದೇವರನ್ನು ಬಿಟ್ಟು ಹೋಗಿದ್ರಿ, கடனாளி ஆயிட்டோம். இயேசு வந்தாரு, ரத்தத்தை கொடுத்தாரு, ಕಾಣದೇ ಹೋಗಿದ್ರಿ, ಯೇಸು ಕ್ರಿಸ್ತ ನಮ್ಮನ್ನ ಪ್ರಾಣ ಕೊಟ್ಟು ನಮ್ಮನ್ನ ಮತ್ತೆ ಕರ್ಕೊಂಡು ಬಂದ್ರು. அதுக்கு இங்கிலீஷ்ல ರಿಡೆಂಪ್ಷನ್, ಅದರಲ್ಲಿ ಬಿಡುಗಡೆ ಅಂತ ಹೇಳಿ ಮರುಬಡಿயும் அவருடையதை பெற்றுக்கொண்டார். ಇಂಗ್ಲಿಷ್ ಅಲ್ಲಿ ರಿಡೆಂಪ್ಷನ್ ಅಂತ ಹೇಳ್ತೆ, ಕನ್ನಡದಲ್ಲಿ ಬಿಡುಗಡೆ ಆಗಿದೆ ನಮಗೆ. இப்ப இரண்டாவதாகி பாவம் செய்யறனால, ಪಾಪ ಮಾಡಿದ್ರಿಂದ சில நேரம் ஆத்திரம் வந்துட்டா பிள்ளைகிட்ட சொல்லணும், வீட்டுல இருக்காத ஓடிப்போ, என் வீட்டு பிள்ளை இல்ல, நீ ஓடிப்போ, நீ பண்றது தாங்க முடியல. ಯಾರನ್ನ ಹುಡುಗ ತಪ್ಪು ಮಾಡಿದಾಗ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮನೆಗೆ ಬರಬೇಡ, ಹೋಗಿ ಹೊರಗಡೆ ಅಂತ ಹೇಳ್ತೀವಲ್ಲ, ಆ ರೀತಿ ಕಾಲ್ எடுத்து வைக்காத, ನಮ್ಮ ಮನೆಗೆ ಕಾಲಿಕ್ ಬೇಡ, பொடிப்போ, ಹೋಗ್. பிள்ளை கோவிச்சுட்டு போயிடுறாரு, ಮಗು ಕೋಪ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅವ್ರ போன பிறகு மனசு அழுவோம். ಮತ್ತೆ ಹೋದ್ಮೇಲೆ ಮಗು ತಂದೆ ತಾಯಿ ಹೇಳ್ತಾರೆ, ಅಯ್ಯೋ ನನ್ನ ಮಗನ್ ಬಂದಿಲ್ವೇ, ಏಸಿಬಿಟ್ಟಮೆ, போய்ட்டானே ಹೋಗ್ಬಿಟ್ಟೆ ಅಂತ ಭಯ ನೋವು ತಿಂತೀವಿ. ಮಣಿ 6 8 ಪಾಕದು ವರಾಳ, ಮತ್ತೆ ತಿರುಗಿ ನೋಡ್ತೀವಿ, ಮತ್ತೆ ಬರ್ತಾನ ಅಂತ. 5 6 7 ಮಣಿ ಕರು ವರಾಣ 5 6 ಗಂಟೆ 7 ಗಂಟೆ ಒಳಗಡೆ ಬರ್ತಾನ. ರಾತ್ರಿಲ್ಲ வரல, ರಾತ್ರಿಯೆಲ್ಲ ಬಂದಿಲ್ಲ, 2 நாள் வரல, 2 ದಿವಸ ಬಂದಿಲ್ಲ. ஆளை விட்டு போன் அடிச்சு தேடுறது, எங்க இருக்கறான், ಎಲ್ಲಿ ಫೋನ್ ಮಾಡಿ ಆ ಸ್ನೇಹಿತರೆಲ್ಲ ಕೇಳ್ತೀವಿ, ಎಲ್ಲಿದ್ದನ ಕೇಳಿ. ஒரு வருஷம் சில பேர் சொல்றாங்க ಕಾಣಾ, ಕೆಲವು ಜನ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಂತಾರೆ. சில பேர் 10 வருஷம் கூட பிரிஞ்சு போயிருக்காங்க, ಕೆಲವರು 10 ವರ್ಷ ಕೂಡ ದೂರ ಇದ್ದಾರೆ. மனசு எவ்வளவு வேதனைப்படுது, ಮನಸ್ಸು ಎಷ್ಟು ನೋವು ಪಡುತ್ತದೆ. நம்ம பாவம் செய்யறனால, ನಾವು ಪಾಪ ಮಾಡಿದ್ರಿಂದ ಅಪ್ಪಾவுக்கும் நமக்கும் ದೇವರಿಗೂ ನಮಗೆ பிரிவினை கொண்டு வந்து ದೂರ ಆಗ್ಬಿಡ್ತೀವಿ. ಯೇಸು வந்தாரு, ಯೇಸು ಬಂದ್ರೆ ಅಪ್ಪಾவையும் ಅಪ್ಪನನ್ನ ಮಗನನ್ನ பிள்ளைகளை ஒன்னு சேர்த்தார், ಒಂದು ಮಾಡ್ತಾರೆ. ದೂರ ಇದ್ರಿ, ಪಾಪ ಮಾಡಿ ದೂರ ಇದ್ರಿ, ಏಸಪ್ಪ ಅಪ್ಪನ ಮಗನ ಒಂದು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್.
ஓ வெற்றி ஓடிட்டுதா? ஓகே சரி, முடிச்சிடறேன், நோ ப்ராப்ளம். நம்ம படிக்கலாம். ரோமர் புஸ்தகம் 5வது அதிகாரம் ರೋಮಪುರ ಪತ್ರಿಕೆ 5ನೇ ಅಧ್ಯಾಯ 11வது வசனம் 11ನೇ ವಾಕ್ಯ. ಅದು ಟಿವಿಯಲ್ಲಿ ಸ್ಟಾಪ್ ಮಾಡಿ. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ஆமென் ಆಮೆನ್. சரி, நமக்கு கொஞ்சம் எலக்ட்ரிக் ப்ராப்ளம் இருக்கனால கொஞ்சம் ஃபாஸ்டா போலாம். இயேசு தான் அப்பாவுடைய ஆசீர்வாதத்தை விட்டு பிரிஞ்சு போன உறவை இயேசு மறுபடியும் நம்மள என்ன பண்ணுகிறார்? அப்பாவுக்கும் நமக்கும் ಸಮಾಧಾನಪಡಿಸಿ உறவை கொண்டு வந்தார், சமாதானத்தை கொண்டு வந்தார் என்று. ನಾವು ದೂರವಾದಂತ ನಮ್ಮನ್ನ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರೊಂದಿಗೆ ಸಮಾಧಾನ ಸ್ಥಿತಿಗೆ ಬಂದು ಮಾಡಿದ್ದಾರೆ. ஆமென். மறுபடியும் அப்பாவோட blessing நமக்கு வந்துட்டது. ಮತ್ತೆ ಯೇಸು ತಂದೆಯಾದ ದೇವರ ಆಶೀರ್ವಾದ ಮತ್ತೆ ಬಂದಿದೆ. ಅದಕ್ಕೆ பேரு reconciliation. ಅಂದ್ರೆ ಮತ್ತೆ ಜೋಡಣೆ ಆಗ್ತಾ ಇರೋದು, ಒಂದಾಗ್ತಾ ಇರೋದು. படிக்க வேண்டாம், நேரம் இல்லை. 2 எபேசியர் புத்தகத்தில் படிக்கலாம். ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 2வது படிக்க வேண்டாம், இப்ப டைம் இல்ல. 2ನೇ ಅಧ್ಯಾಯ 16 லிருந்து 19 நீங்க படிச்சு தெரிஞ்சு கொள்ளுங்க. 16 ರಿಂದ 19 ನೀವು ಓದಿ ತಿಳ್ಕೊಳ್ರಿ ಮನೆಯಲ್ಲಿ. கொலோசியர் புத்தகத்தில் 1வது அதிகாரத்தில் ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 19 லிருந்து 22 வரையிலும் படிச்சோம் என்றால் ಮೊದಲನೇ ಅಧ್ಯಾಯ 19 ರಿಂದ ನೋಡಿದಾಗ எப்படி இயேசு நமக்கு அப்பாவுக்கு அருந்து போன உறவை கொண்டு வந்தார். ಅಲ್ಲಿ ಯಾವ ರೀತಿ ಮಗನಿಗೆ ತಂದೆಗೆ ಬೇರ್ಪಟ್ಟ ಹಾಗೆ ದೂರ ಆಗಿದ್ದನ್ನ ಒಂದು ಮಾಡಿದ್ರು. இப்போது அப்பாவுக்கு பிரியமுள்ள பிள்ளைகளா இருக்கிறோம், அவருடைய ஆசீர்வாதம் நமக்கு வரும். ನಾವು ಇವಾಗ ದೇವರ ಮಕ್ಕಳ ಪ್ರೀತಿಯ ಮಕ್ಕಳಾಗಿದ್ದೀವಿ, ಅವರ ಆಶೀರ್ವಾದ ನಮಗೆ ಬರುತ್ತೆ. எங்களை கேட்பாங்க எங்க ஊர்ல, ನಮ್ಮೂರಲ್ಲಿ ನಮ್ಮನ್ನು ಕೇಳ್ತಾರೆ, நான் கொஞ்சம் பிசினஸ் செய்றேன், ನಾನು ವ್ಯಾಪಾರ ಮಾಡ್ತೀನಿ, இந்த மாதிரி ஓடி ஓடி உழைக்கிறிய, இதெல்லாம் என்ன பண்ண போறேன்னு கேட்பாங்க. ನೀನು ಈ ರೀತಿಯಾಗಿ ಓಡಿ ಓಡಿ ಕೆಲಸ ಬಿಸ್ನೆಸ್ ಮಾಡ್ತಿಲ್ಲ, ಏನ್ ಮಾಡ್ತೀಯ ದುಡ್ಡು? நான் சொல்லுவேன், ನಾನು ಹೇಳುவேன், பைபிள் சொல்லுகிறது, பைபிள் ಹೇಳುತ್ತೆ, நல்ல தகப்பனோ ಒಳ್ಳೆ ತಂದೆ தன் பிள்ளைகளுக்கு சேர்த்து வைப்பா, ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಸೇರ್ ಸಿಗ್ತಾನೆ. இப்ப நான் பாடுபட்டு உழைப்பதெல்லாம், ನಾನು ಕಷ್ಟಪಟ್ಟು ದುಡಿಯೋದಿಲ್ಲ, பிள்ளைகள் என்னோட தான் பிசினஸ் எல்லாம் பார்த்து செய்றாங்க. ನನ್ನ ಜೊತೆ ನನ್ನ ಮಕ್ಕಳು ಸೇರಿ நான் அப்பொழுது ரொம்ப கஷ்டப்பட்டேன், பிஷப்புக்கு தெரியும். ಆ ಕಾಲದಲ್ಲಿ ತುಂಬಾ ಕಷ್ಟಪಡ್ತಾ ಬಿಷಪ್. இன்னைக்கு ஒரு லெவல்ல நல்லா வச்சுக்கிறார் ஆண்டவர். ಇವತ್ತು ಒಂದು ಒಳ್ಳೆ ಲೆವೆಲ್ ಅಲ್ಲಿ ದೇವರನ್ನು ಇಟ್ಟಿದ್ದಾರೆ. நான் போகும்போது பரலோகத்தை எடுத்துட்டு போக முடியாது, ನಾನು ಹೋಗುವಾಗ ಪರಲೋಕಕ್ಕೆ ಎತ್ತಕ್ಕೆ ಹೋಗಕ್ಕಾಗಲ್ಲ. அப்பாவோட சொத்தெல்லாம் பிள்ளைங்களுக்கு தான், ಅಪ್ಪನ ಸೊತ್ತೆಲ್ಲ ಮಕ್ಕಳಿಗೆ. இப்ப நம்ம அப்பா கிட்ட வந்துட்டோம்னா ನಾವು ದೇವ ಅಪ್ಪನ ಹತ್ರ அவருடைய ஆசீர்வாதம் எல்லாம் பிள்ளைங்களுக்கு தான். ಅಲ್ಲಿ ಆಶೀರ್ವಾದ ಎಲ್ಲ ನಮಗೆ ಆಗಿದೆ. தட்டி கர்த்தரை ஸ்தோத்திரி. ஹalleluya. ஓகே, மூணாவது காரியம், ಮೂರನೇ ಕಾರ್ಯ, நம்ம பாவம் செய்தனால, ನಾವು ಪಾಪ ಮಾಡಿದ್ರಿಂದ நம்ம விழுந்து போயிட்டோம், ನಾವು ಬಿದ್ದು ಹೋಗಿದ್ವಿ. ஆண்டவர் ஆதாம படைக்கும் போது ದೇವರು ನಮ್ಮನ್ನ ಪಡೆಯುವಾಗ அவன் ಮರಿತು போகணும் ஒரு சிந்தனையிலே கிடையாது. ಅದು ಮರೆಯುವಾಗ ಬಿದ್ದು ಹೋಗ್ತಿದ್ದ ಆಲೋಚನೆ ಇರಲಿಲ್ಲ. பிள்ளைகளை பெத்து பெருகத்தான் செய்தார் ஆண்டவர். ದೇವರು ಮಕ್ಕಳನ್ನು ಹುಟ್ಟಿ ಬೆಳೆಸಿದ್ರೆ ಹೊರತು ஆதாம் பாவம் செய்யும் போது, ಆದ್ರೆ ಆದಾಮನು ಪಾಪ ಮಾಡುವಾಗ பாவத்தினால வந்த சாபம், ಪಾಪದಿಂದ ಬಂದ ಶಾಪ, கீழ்ப்படியாட்டினாலே வாயில பேரண்ட்ஸ்க்கு மக்கள் தாய் தப்பு திட்டி போடுவாங்க, அம்மா இல்லையா? ವಿಧೇಯತೆ ತೋರಿಸಿಲ್ಲ ಅಂದ್ರೆ ತಂದೆ ತಾಯಿಗಳು ಮಕ್ಕಳು ಬೈತಾರೆ, சாபத்தை விடுவாங்க இல்லையா? ಶಾಪ ಹಾಕ್ತಾರಲ್ವಾ? நல்லா கேக்குறீங்களா இல்லையா? ಅದು ಕೇಳಿಸಿರಲ್ಲ. அதனால பாவத்தினால வர்ற சாபம், இது ரெண்டு சேர்ந்தா, ಇದೆಲ್ಲ ಎರಡು ಸೇರಿದ್ರೆ சாபம் வந்தாவே நோய் நொடி எல்லாம் வந்துரும். ಶಾಪ ಬಂದ ತಕ್ಷಣನೇ ನೋವುಗಳು ಬಂದ್ಬಿಡ್ತವೆ. யாராவது தவறு பண்ணி திருடி ஏமாத்துறீங்களா, வாயால விட்டாங்கன்னா அது படும். ನೋಡಿ, ಯಾರಾದ್ರೂ ಒಂದು ಮೋಸ ಮಾಡಿ ಕಳ್ತನ ಮಾಡಿದ್ರೆ ಅವ್ರ ಮನಸ್ಸು ನೋಯಿಸಿ ಅವ್ರ ಬಾಯಲ್ಲಿ ಏನೋ ಹೇಳ್ಬಿಟ್ರೆ ಅದು ಆಗ್ಬಿಡುತ್ತೆ. சபித்தாலே சாபமாயிருவோம். ಆ ಶಾಪ ಹಾಕಿದ್ರೆ ಅದು ಆಗ್ಬಿಡುತ್ತೆ. அப்ப என்ன ஆயிரும்? பாவமும் சாபமும் சேர்ந்தா நோய் நொடி வரும். ಪಾಪ ಮತ್ತು ಶಾಪ ಎರಡು ಸೇರಿದ್ರೆ ರೋಗ ಬರುತ್ತೆ. நோய் வந்துச்சுன்னா மரணம் வரும். ರೋಗ ಬಂದಾಗ ಮರಣ ಬರುತ್ತೆ. அதுக்கு தான் இயேசு வந்தாரு. ಅದರಿಂದ ಯೇಸು ಬಂದ್ರು. நம்ம விழுந்து போன நிலைமைய, ನಮ್ಮ ಬಿದ್ದು ಹೋದಂತ ಸ್ಥಿತಿಯನ್ನ மறுபடியும் உயர்த்தம்படியா, ಮತ್ತೆ ಮೇಲಕ್ಕೆ ಎತ್ತಿ மறுபடியும் ஜீவனா இருக்கும்படியா, ಮತ್ತೆ ಜೀವ ಪಡ್ಕೋಬೇಕಂತ கலாத்தியர் 3வது அதிகாரத்துல ಗಲಾತ್ಯ 3ನೇ ಅಧ್ಯಾಯದಲ್ಲಿ 13வது வசனம் நினைக்கிறேன், 13ನೇ ವಾಕ್ಯ ಅನಿಸುತ್ತೆ, படிக்க வேண்டாம், ಓದಬೇಡಿ. இயேசு நமக்காக வந்து, ಯೇಸು ನಮಗಾಗಿ ಬಂದು நம்ம சாபங்களை சிலுவையில சுமந்தார், ನಮ್ಮ ಪಾಪಗಳನ್ನ ಶಿಲುಬೆಯಲ್ಲಿ ಹೊತ್ತುಕೊಂಡ್ರು. இப்ப நம்ம என்னென்ன தவறு செய்திருக்கிறோமோ, ನಾವು ಏನೆಲ್ಲ ತಪ್ಪು ಮಾಡಿದಿರೋ, என்னென்ன விழுந்து போயிடுச்சு நம்மளை விட்டு, ನಮ್ಮನ್ನ ಬಿಟ್ಟು ನಾವು ಏನೆಲ್ಲ ಹೋಯ್ತೋ எல்லாத்துக்கும் இயேசு மரித்து கடனை கட்டிட்டாரு. ಅದಕ್ಕೆಲ್ಲದಕ್ಕೂ ಯೇಸು ಕ್ರಿಸ್ತನ ಮರಣ ಮುಖಾಂತರ ಲೆಕ್ಕವನ್ನ ಕೊಟ್ಬಿಟ್ರು. ஹல்லேலூயா, ஹல்லேலೂಯಾ. இனி நமக்கு சாபம் அல்ல, ಇದು ನಮಗೆ ಶಾಪವಲ್ಲ. இன்னைக்கு நம்ம அப்பாவோட பரலோக ஆசீர்வாதம், ನಮಗೆ ಅಪ್ಪ ತಂದೆಯಾದ ಪರಲೋಕದ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ. ஹல்லேலூயா, ஹல்லேலூಯಾ. எரேமியா
எரேமியா புத்தகத்தில ಯೆರೆಮೀಯ ಪತ್ರಿಕೆಯಲ್ಲಿ 15:19 படிமா. எரேமியா 15:19 படிங்க. ಯೆರೆಮೀಯ 15:19 ಓದೋಣ. ಹಲ್ಲೆಲೂಯಾ. ನನ್ನ ಕೊಯ್ನತ್ರ ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಆಮೆನ್. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಓಕೆ, நல்லா கவனிங்க. ಗಮನಿಸಿರಿ, எதெல்லாம் நம்மள விட்டு போனதோ, ಏನೆಲ್ಲ ನಮ್ಮನ್ನು ಬಿಟ್ಟು ಹೋಯಿತು, இயேசு மறுபடியும் கட்ட வந்திருக்கிறார். ಮತ್ತೆ ಯೇಸು ಕಟ್ಟಕ್ಕೆ ಬಂದಿದ್ದಾರೆ. இந்த பின்னால இருக்கிற செவுரு ಹಿಂದ್ಗಡೆ ಒಂದು ಗೋಡೆ ಇದೆ, விழுந்துட்டா ಬಿದ್ದೋಗ್ಬಿಟ್ರೆ பாஸ்டர் என்ன செய்வாரு? ಪಾಸ್ಟರ್ ಏನ್ ಮಾಡ್ತಾರೆ? மறுபடியும் கட்டுவாரு. ಮತ್ತೆ ಕೆಡ್ತಾರೆ. அதுக்கு தான் இயேசு வந்தார். ಅದೇ ರೀತಿ ಯೇಸು ಬಂದ್ರು. எதெல்லாம் நம்மள விட்டு போயிட்டதோ, ಏನೆಲ್ಲ ನಮ್ಮನ್ನು ಬಿಟ್ಟು ಹೋಯಿತು, மறுபடியும் நன்மையை கொடுக்க வந்தார். ಮತ್ತೆ ನಮ್ಗೆ ಕೊಡಕ್ ಬಂದ್ರು. இங்கிலீஷ்ல ரிஸ்டோர். ಮತ್ತೆ ಜೋಡಣೆ ಮಾಡಿದ್ರು. ஷாப்பிங் காம்ப்ளெக்ஸ் போனா ಶಾಪಿಂಗ್ ಕಾಂಪ್ಲೆಕ್ಸ್ ಹೋದ್ರೆ அங்க ஸ்டோர் இருக்கும் கீழே. ಅಲ್ಲಿ ಕೆಳಗೆ ಸ್ಟೋರ್ ಇರ್ತದೆ. அதான் நிறைய ஜாமா வச்சிருப்பாங்க. ಅಲ್ಲಿ ಅನೇಕ ಕಾರ್ಯಗಳು ಇಟ್ಟಿರ್ತಾರೆ. அதை தான் கொண்டாந்து மேல வச்சு விப்பாங்க. ಅದನ್ನೆಲ್ಲ ಜೋಡಿಸ್ಬಿಟ್ಟು ಮೆತ್ಕೊಂಡ್ ಬಂದ್ ಮೇಲೆ ಇಕ್ತಾರೆ. ஹல்லேலூயா. ஆனா ஸ்டோர்ல ஒண்ணு இல்லனா ஷாப்பிங் நம்மள க்ளோஸ் பண்ண வேண்டியதா. ಸ್ಟೋರ್ ಅಲ್ಲಿ ಏನಿಲ್ಲ ಅಂದ್ರೆ ಶಾಪಿಂಗ್ ಮಾಲ್ ಮುಚ್ಚಲೇಬೇಕು. இப்ப வாழ்க்கையில ஒண்ணு ಇல்லாம ಆಯ್ತோம். ನಮ್ಮ ಜೀವಿತದಲ್ಲಿ ಏನಿಲ್ಲದವ್ರು ಆಗ್ಬಿಟ್ರಿ. ಯೇಸು ಇಲ್ಲದனால ஒண்ணு ಇல்லாம ಆಯ್ತோம். ಯೇಸು ಇಲ್ಲದವ್ರು ಏನಿಲ್ಲದವ್ರು ಆಗ್ಬಿಟ್ರಿ. நல்ல சுகத்துல இருந்து சாபத்துக்கு போயிட்டோம். ಒಳ್ಳೆ ಸುಖದಲ್ಲಿದ್ದವರು ನಾವು ಶಾಪಕ್ಕೆ ಹೋಗ್ಬಿಟ್ರಿ. ಮರಣ ವರಾದಕ್ಕೆ ಪಾಪ செஞ்சு ಮರಣத்துக்கு போயிட்டோம். ಮರಣ ಇಲ್ಲದಂತ ನಮಗೆ ಪಾಪ ಮಾಡಿ ಮರಣವನ್ನು ಹೊಂದಿಕೊಂಡ್ರು. ಆனா ಯೇಸು வந்து, ಆದ್ರೆ ಯೇಸು ಬಂದು என்னன்னா நமக்குள்ள ஸ்டோர்ல இல்லையோ, ನಮ್ಮಲ್ಲಿ ಇಲ್ಲವ ಸ್ಟೋರ್ ಅಲ್ಲಿ ಇಲ್ಲ ಅಂದ್ರೆ அதெல்லாம் நிறைக்க வந்திருக்கிறார். ಮತ್ತೆ ಅದನ್ನು ತುಂಬಿಸಕ್ ಬಂದಿದ್ದಾರೆ. நோயை நீக்க வந்திருக்கிறார். ರೋಗವನ್ನು ಗುಣಪಡಿಸಕ್ ಬಂದಿದ್ದಾರೆ. ಆರೋಗ್ಯ ಇಲ್ಲದಕ್ಕೆ ಆರೋಗ್ಯದ ಕೊಡಕ ಬಂದಿದ್ದಾರೆ. ಆರೋಗ್ಯ ಕೊಡಕ್ ಬಂದಿದ್ದಾರೆ. சமாதான இல்லாதಕ್ಕೆ ಸಮಾಧಾನ ಕೊಡಕ ಬಂದಿದ್ದಾರೆ. ಸಮಾಧಾನ ಇಲ್ಲದವರು ಸಮಾಧಾನ ಕೊಡಕ್ ಬಂದಿದ್ದಾರೆ. ಎನ್ನಾನ ಇಲ್ಲಿ ಅವಳವು ಆಂಡವರು ಕೊಡಕ ಬಂದಿರುಕ್கிறார். ಏನೆಲ್ಲ ಇಲ್ವೋ ಅದನ್ನು ಕೊಡಕ್ಕೆ ದೇವರು ಬಂದಿದ್ದಾರೆ. அடுத்தாப்ல ಅದಾದ ನಂತರ எல்லா மனுஷனுக்கும் ஒரு பயம். ಎಲ್ಲರಿಗೂ ಒಂದು ಮನುಷ್ಯನಿಗೆ ಭಯ. என்ன பயம்? ಏನು ಭಯ? மரணம். ಮರಣದ ಭಯ. மரணத்துக்கு தான் பயப்படுறான். ಆ ಮರಣಕ್ಕೆ ಭಯ ಬೀಳ್ತಾನೆ. வேதம் சொல்லுகிறது, ದೇವರ ವಾಕ್ಯ ಹೇಳುತ್ತೆ, பாவத்தின் சம்பளம் ரோமர் புத்தகத்தில் ಪಾಪದ ಸಂಬಳ ರೋಗ ಅಂತ ಹೇಳಿ மரணம் என்று சொல்லப்படுகிறது. ಮರಣ ಅಂತ ಹೇಳಲ್ಪಟ್ಟಿದೆ. பாவத்தை விட்டு நீக்கிறாரு. ಪಾಪದ ಸಂಬಳ ಮರಣವಾಗಿದೆ, ಅದನ್ನ ಬಿಟ್ಟಿದೆ. ಆದ್ರೆ பாவம் இல்லாதவர்களுக்கு நித்திய ஜீவனை கொடுக்கிறாரு. ಪಾಪ ಇಲ್ಲದವರಿಗೆ ನಿತ್ಯ ಜೀವ ಕೊಡಲ್ಪಡುತ್ತದೆ. நமக்கு மரணம் இல்ல, ನಮಗೆ ಮರಣ ಇಲ್ಲ. கண்ணை மூடணும் என்றால், கண்ணை மூட என்னைக்கு ಕಣ್ಣು ಮುಚ್ಚಿ ಯಾವಾಗ ಮುಚ್ತೀರೋ நம் நித்திரை எடுத்துக்கொண்டிருக்கிறோம். ನಿದ್ರೆಗೆ ಹೋಗ್ತೇವೆ. அவர் வரும்போது ಅವರು ಬರುವಾಗ நம்மளை உயிராக எழுப்பி ನಮ್ಮ ಮೇಲಕ್ಕೆ ಎತ್ತಿಸಿ பரலோகத்துல சேர்த்து விடுவார். ಪರಲೋಕದಲ್ಲಿ ಸೇರಿಸಿ ಬಿಡ್ತಾರೆ. ஹல்லேலூயா. ஹalleluya. போதுங்களா? இன்னைக்கு போதுமா பாஸ்டர்? ಸಾಕಾ? இன்னும் வேணும் கேக்குறாங்களே. நம்ம கரண்ட் இல்லாதனால எல்லாரும் எந்திரிச்சு நிக்கலாம். வாங்க ಎಲ್ಲ ಎದ್ದು ನಿಂತ್ಕೊಳ್ಳೋಣ. நான் ஜெபிக்க போகிறேன். யாருமே இல்லையா? ஜென்செட் இல்லையா உங்களுக்கு? மாவட்டமே இல்லையா? बोलो यीशु मसीह की। आने वाला प्रभु यीशु क्रिस्त महाराज की। सालदु मत्तೊಮ್ಮೆ ಹೇಳೋಣ, बोलो यीशु मसीह की। ಒಂದು ಓರೆಸ ಜೈಕರ ಹೇಳವಾ? ಎಲ್ರು ಸಿದ್ಧನಾ? ಓರೆಸ ಜೈಕರ ಹೇಳಲಿಕ್ಕೆ ಸಿದ್ಧನಾ? ಮರ್ತೋಗಿದ್ದೀರಾ? ಇಲ್ಲ ಅಲ್ವಾ? ಬೋಲೋ ಯೇಸು ಮಸೀಹಿ. ನಾನು ಹೇಳ್ದೆ ನೀವು ಮರ್ತೋಗಿದ್ದೀರಾ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರ್ತೋಗಿರೋರು ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನೋಡ್ರ, ನಾನು ಹೇಳ್ದೆ ಇಷ್ಟು ಜನ ಮರ್ತೋಗಿದ್ದೀರಾ. ಹಲ್ಲೆಲೂಯಾ. ಇವಾಗ ಕಾಣಿಕೆ, ನಮ್ಮ ಮಧ್ಯದಲ್ಲಿ ಆರಾಧನೆ ಕಾಣಿಕೆ ಎತ್ತಲ್ಪಡುವಂಥದ್ದಾಗಿದೆ. ಸಹೋದರಿ ಎಸ್ತೇರ್ ವಿನೋದ್, ಇವ್ರು ನಮ್ಮ ಚಿಕ್ಕ ಅಕ್ಕ ಮತ್ತೆ ನಮ್ಮ ಚಿಕ್ಕ ಭಾವ ಇಬ್ರು ಬಂದು ಆರಾಧನೆಗಾಗಿ ಒಂದು ಹಾಡನ್ನ, ಕಾಣಿಕೆಗಾಗಿ ಒಂದು ಹಾಡನ್ನ ಹಾಡಲಿದ್ದಾರೆ. ಎಷ್ಟು ಜನ ಅಕ್ಕ ಆಡಿರೋ ಹಾಡನ್ನ ನೋಡಿದ್ದೀರಾ? ನಮ್ಮ ಅಕ್ಕ ಒಂದು ಹಾಡು ಆಡಿದ್ದಾರೆ, ನೋಡೋಣ. ಓಕೆ, ಫೈನ್. ಸೊ ಇವಾಗೊಂದು ಸಾಂಗ್ ಆಡ್ತಾರೆ, ಅದಾದ ನಂತರ ನೆಕ್ಸ್ಟ್ ಅವ್ರು ಆಡಿರೋದನ್ನ ಹೇಳೋಣ. ಚೆಕ್ ಚೆಕ್. ಹಲ್ಲೆಲೂಯಾ, ಹಲ್ಲೆಲೂಯಾ,
ನಿದ್ದೆ ಬಂದಿರೋರು ಗಟ್ಟಿಯಾಗಿ ಹಾಲೆಲೂಯಾ. ನಿದ್ದೆ ಬಂದಿರೋರು ಗಟ್ಟಿಯಾಗಿ ಹಾಲೆಲೂಯಾ ಎಂಬುದಾಗಿ ಹೇಳಿದೆ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಇಲ್ಲಿ ಮುಂದೆ ನಿಂತು ಹೇಳುವ ಪ್ರತಿಯೊಂದು ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ದೇವರು ನಮಗೆ ಸ್ತೋತ್ರ. ನನಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ಇಲ್ಲಿರುವಂಥ ಜನರ ಉತ್ಸಾಹ ನೋಡಿ, ದಾಹ ನೋಡಿ. ಕೆಲವು ಸಭೆಗಳಲ್ಲಿ ಹಾಲೆಲೂಯಾ ಅಂದರೆ ಕೈನೇ ಎತ್ತಂದಿಲ್ಲ, ಬಟ್ ಇಲ್ಲಿರುವಂಥ ಜನರನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಹಾಲೆಲೂಯಾ. ಇಲ್ಲಿ ಹೆಣ್ಮಕ್ಳು ಹೆಂಗಿದ್ದಾರೆ ಅಂದರೆ ಸ್ಟ್ರಾಂಗ್ ಗುರು ಅನ್ನೋ ಥರ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಸುಸ್ತಾಗಬಾರ್ದ್ರಿ. ಆರಾಧನೆ ಮಾಡಬೇಕಾದ್ರೆ ಹೆಚ್ಚಿನ ಬಲ, ಹೆಚ್ಚಿನ ಶಕ್ತಿ, ಹೆಚ್ಚಿನ ಆಸಕ್ತಿ ನಮ್ಮಲ್ಲಿ ಇರಬೇಕು. ಈ ಸಮಯದಲ್ಲಿ ವಂದನಾಲು ವಂದನಾಲಯ ಎನ್ನುವ ತೆಲುಗು ಹಾಡು ಎಷ್ಟು ಜನಕ್ಕೆ ಬರುತ್ತೆ? ವಂದನಾಲು ವಂದನಾಲಯ ಹಾಡು ಆಡಬೇಕಾದ್ರೆ ಯಾರು ಸುಮ್ಮನೆ ನಿಂತ್ಕೊಳ್ಬೇಡ್ರಿ. ದೇವರಿಗೆ ಮಹಿಮೆ ಆಗುವ ರೀತಿಯಲ್ಲಿ ಆರಾಧನೆ ಮಾಡೋಣ. ಜೀಸಸ್ ವಂದನೆ. ವಂದನಾಲು ವಂದನಾಲಯ ಶತಕೋಟಿ ಸ್ತೋತ್ರಾಲಯ. ಗಟ್ಟಿಯಾಗಿ ಶಬ್ದದಿಂದ, ಉತ್ಸಾಹದಿಂದ, ಯಾಕೆ ಸುಮ್ಮನೆ ನಿಂತ್ಕೊಳ್ಬೇಡ್ರಿ. ಮುಖದಲ್ಲಿ ಒಂದು ಸ್ಮೈಲ್, ಕರಗಳಲ್ಲಿ ಒಂದು ಗಟ್ಟಿಯಾದ ಶಬ್ದ. ಎಲ್ಲರೂ ಉತ್ಸಾಹದಿಂದ యేసయ్యా వందనాలయ, నీ ప్రేమకు వందనాలయ. యేసయ్యా వందనాలయ, నీ ప్రేమకు వందనాలయ. నన్ను రక్షించినందుకు, పోషించినందుకు, కాపాడినందుకు వందనాలయ. నన్ను రక్షించినందుకు, పోషించినందుకు, కాపాడినందుకు వందనాలయ. వందనాలు వందనాలయ శతకోటి స్తోత్రాలయ. వందనాలు వందనాలు వందనాలయ శతకోటి స్తోత్రాలయ. యేసయ్యా 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 వందనాలయ, నీ ప్రేమకు వందనాలయ. వందనాలు యేసయ్యా వందనాలయ, నీ ప్రేమకు వందనాలయ. నీ కృప చేత నన్ను రక్షించినందుకు వేలాది వందనాలయ. నీ దయచేత ಶಿಕ್ಷೆಯನ್ನು ತಪ್ಪಿಸಿనందుకు ಕೋಟ್ಯಾದಿ ಸ್ತೋತ್ರಾಲಯ ಎಂಬುದಾಗಿ ಹೇಳೋಣ. ಎಲ್ಲರ ಕರಗಳ ಮೇಲಕ್ಕೆ, ಎಲ್ಲ ನಿಮ್ಮ ಕರಗಳ ಮೇಲಕ್ಕೆ ಎತ್ತಿರಿ. ಎಲ್ಲರೂ ಚಪ್ಪಳ ಮೇಲಕ್ಕೆ, ಇನ್ನು ಗಟ್ಟಿಯಾಗಿ ಎಲ್ಲರೂ. ಇನ್ನು ಕೆಲವು ಜನ ಮಾಡ್ತಾ ಇಲ್ಲ, ಇನ್ನು ಶಬ್ದದಿಂದ, ಖುಷಿಯಾಗಿ, ಸಂತೋಷದಿಂದ. కృప చేత నన్ను రక్షించినందుకు వేలాది వందనాలయ. నీ దయచేత శిక్షను తప్పించినందుకు కోట్లాది స్తోత్రాలయ. నీ కృప చేత నన్ను రక్షించినందుకు వేలాది వందనాలయ. నీ దయచేత శిక్షను తప్పించినందుకు కోట్లాది స్తోత్రాలయ. నీ జాలి నాపై కనపరచినందుకు వేలాది వందనాలయ. నీ ప్రేమ నాపై కురిపించినందుకు కోట్లాది స్తోత్రాలయ. నీ జాలి నాపై కనపరచినందుకు వేలాది వందనాలయ. నీ ప్రేమ నాపై కురిపించినందుకు కోట్లాది స్తోత్రాలయ. వందనాలు వందనాలయ. సరే, శతకోటి స్తోత్రాలయ. వందనాలు వందనాలయ శతకోటి స్తోత్రాలయ. యేసయ్యా 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 వందనాలయ, నీ ప్రేమకు వందనాలయ. యేసయ్యా యేసయ్యా వందనాలయ, నీ ప్రేమకు వందనాలయ. జీవ గ్రంథములో నా
పేరు ఉంచినందుకు వేలాది వందనాలయ్యా. నన్ను నరకను ಮುಂದೆ ತಪ್ಪಿಸಿనందుకు ಕೋಟ್ಲಾದಿ ಸ್ತೋತ್ರಲಯ್ಯ ಎಂಬುದಾಗಿ ಹೇಳೋಣ. ಎಲ್ಲರೂ ಶಬ್ದದಿಂದ, ಎಲ್ಲರ ಮುಖದಲ್ಲಿ ಸ್ಮೈಲ್ ಕಾಣಬೇಕು. ಸ್ಮೈಲ್. ನಮ್ಮ ತಂದೆಯಾದ ದೇವರು, ನಮ್ಮನ್ನು ಸೃಷ್ಟಿಸಿದಂತ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಸಮಯದಲ್ಲಿ. ಮನುಷ್ಯರಿಗೋಸ್ಕರ ಅಲ್ಲ, ಎಲ್ಲರೂ ಖುಷಿಯಾಗಿ ಇನ್ನು ಗಟ್ಟಿಯಾಗಿ ನಿಮ್ಮ ಕಾಲ್ಗಳನ್ನ ಎತ್ತಿ ಸೈಡಿಗೆ ಇಡ್ರಿ. ಹೀಗೆ ಹೀಗೆ ಎಲ್ಲರೂ Yes, Jesus. జీవ గ్రంథములో నా పేరుంచినందుకు వేలాది వందనాలయ్యా. నీ నరకము నుండి తప్పించినందుకు కోట్లాది స్తోత్రాలయ్యా. జీవ గ్రంథములో నా పేరుంచినందుకు వేలాది వందనాలయ్యా. నన్ను నరకము నుండి తప్పించినందుకు కోట్లాది స్తోత్రాలయ్యా. నీ జాలి నాపై కన్నపరచినందుకు వేలాది వందనాలయ్యా. నీ ప్రేమ నాపై కురిపించినందుకు కోట్లాది స్తోత్రాలయ్యా. నీ జాలి నాపై కన్నపరచినందుకు ನನ್ನ ಯೇಸುವೆ, ಓ 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 ನನ್ನ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿಜವಾಗ್ಲೂ ಇವತ್ತಿನ ದಿವಸ ಪಾಸ್ಟರ್ ಅದ್ಭುತವಾದ ವಾಕ್ಯ ತಂದಿದ್ರು ಪ್ರಿಯರೇ. ಎಷ್ಟು ಜನ ವಾಕ್ಯ ಮುಖಾಂತರ ನಿಜವಾಗ್ಲೂ ಇನ್ನೂ ಒಂದು ಎಲ್ಲರೂ ಕೇಳಪಡಿಸಲಿತ್ತು, ಬಟ್ ಲೈಟು ಪವರ್ ಎಲ್ಲ ಡಿಸ್ಟರ್ಬೆನ್ಸ್ ಆಯಿತು. ಓಕೆ, ಸೊ ನಿಜವಾಗ್ಲೂ ಇಂಥ ವಾಕ್ಯ ಹೇಳ್ತಕ್ಕಂಥ ಪಾಸ್ಟರ್ ನಮಗೆಲ್ಲ ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಈಗ ಅವರು ವಾಕ್ಯ ಕರೆಕ್ಟ್ ಹೇಳರಲ್ಲ, ನೀವು ಹೇಳ್ಬೇಕಾದ್ರೆ ಡ್ಯಾನ್ಸ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಹಾಲೆಲೂಯಾ. ಎಲ್ಲರಿಗೆ ಕಾಲ್ ಕೊಟ್ಟರಲ್ರಿ ದೇವರು. ಓಕೆ, ಕಮಾನ್ ನನ್ನ ಜೊತೆಗೆ. ಓ ನನ್ನ ಯೇಸುವೆ, 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 ಓ ನನ್ನ ಯೇಸುವೆ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯವ ಕೇಳಲಿಲ್ಲ, ಹೃದಯವ ಕೇಳನಯ್ಯ. ಆಸ್ತಿಯು ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳನಯ್ಯ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯು ಕೇಳಲಿಲ್ಲ, ಹೃದಯವ ಕೇಳನಯ್ಯ. ಆಸ್ತಿಯು ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳನಯ್ಯ. ಹುಡುಕಿ ಹೋಗಲಿಲ್ಲ, ಹುಡುಕಿ ಬಂದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ಹುಡುಕಿ ಬಂದನಯ್ಯ. ಓ ನನ್ನ ಯೇಸುವೆ, 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 ಓ ನನ್ನ ಯೇಸುವೆ. ತಂದೆಯು ಮರೆತರು, ತಾಯಿಯು ಮರೆತರು, ಯೇಸು ನಿನ್ನ ಮರೆಯೋದಿಲ್ಲ. ಸ್ನೇಹಿತರು ಮರೆತರು, ಸಂಬಂಧವು ಮುರಿದರು, ಯೇಸು ನಿನ್ನ ಕೈ ಬಿಡಲಾರ. ತಂದೆಯು ಮರೆತರು, ತಾಯಿಯು ಮರೆತರು, ಯೇಸು ನಿನ್ನ ಮರೆಯೋದಿಲ್ಲ. ಸ್ನೇಹಿತರು ಮರೆತರು, ಸಂಬಂಧವು ಮುರಿದರು, ಯೇಸು ನಿನ್ನ ಕೈ ಬಿಡಲಾರ. ಕಣ್ಣೀರನ್ನು ಒರೆಸಿದನಯ್ಯ, ಸಂತೋಷವ ತಂದನಯ್ಯ. ಕಣ್ಣೀರನ್ನು ಒರೆಸಿದನಯ್ಯ,
ಸಂತೋಷವ ತಂದನಯ್ಯ. ಓ ನನ್ನ ಯೇಸುವೇ, 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 ಓ ನನ್ನ ಯೇಸುವೇ. ಎಲ್ಲರೂ ನನ್ನಯ ಯೇಸುವೇ, ಕೈಗಳ ಮೇಲೆ ಎಲ್ಲರೂ ಹೆಂಗೆ ಎತ್ತಿದ್ದೀರ ನೋಡೋಣ, ಚೆನ್ನಾಗಿ ಎತ್ತಿ ಹೇಳುವ. ನನ್ನಯ ಯೇಸುವೇ, ನನ್ನಯ ಒಂದು ರೌಂಡ್ ಸುತ್ತ ಮಾಡಿ ಎಲ್ಲರೂ. ನನ್ನಯ ಎಲ್ಲರೂ ಒಂದು ರೌಂಡ್. ನನ್ನಯ ಎಲ್ಲರೂ ಒಂದು ರೌಂಡ್. ಹೆಂಗೆ ಆಡೋಣ, ಹೆಂಗೆ ದೇವರಾತ್ಮನು ಹೃದ ಎಲ್ಲರೂ ಹೆಂಗಾಡೋಣ. ನಾ ಹಾಡುವೆದ ಎಲ್ಲ ಚೆನ್ನಾಗೋಣ. ದೇವರಾತ್ಮನು ಹೃದಯದಲ್ಲಿರುವಾಗ ನಾಡುವೆದ ಎಲ್ಲ ಶಬ್ದ. ದೇವರಾತ್ಮನು ಹೃದಯದಲ್ಲಿರುವಾಗ ನಾಡುವೆ. ಎಲ್ಲರೂ ಆಡೋಣವಾ. ನಾಡುವೆ 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 ದಾವಿದನಂತೆ. ನಾಡುವೆ 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 ದಾವಿದನಂತೆ. ದೇವರಾತ್ಮನು ಹೃದಯದಲ್ಲಿರುವಾಗ ನಾ ಜಿಗಿಯುವೆ. ಹೆಂಗೆ ಜಿಗಿಯೋಣ ದಾವಿದನಿಗೆ. ದೇವರಾತ್ಮನು ನನ್ನ ಜಿಗಿಯುವಾಗ ನಾ ಜಿಗಿಯುವೆ ದಾವಿದನಂತೆ. ನಾ ಜಿಗಿಯುವೆ ನಾ ಜಿಗಿಯುವೆ ನಾ ಜಿಗಿಯುವೆ ದಾವಿದನಂತೆ. ನಾ ಜಿಗಿಯುವೆ ನಾ ಜಿಗಿಯುವೆ ನಾ ಜಿಗಿಯುವೆ ದಾವಿದನಂತೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಲ್ಲಿದ್ದೀರಾ ಮುಂದೆ ಬನ್ರಿ ನೋಡೋಣ. ಎಲ್ಲ ಯವನಸ್ಥರು ಎಲ್ಲಿದ್ದೀರಾ ಮುಂದೆ ಬನ್ರಿ. ಬೇಗ ಬೇಗ ಬೇಗ, ಸಮಯ ಅಲ್ಲ, ಬೇಗ 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 ಎಲ್ರು ಬೇಗ ಕೈ ಎತ್ತಿ ನೋಡಿ. ಎಲ್ಲಿದ್ದೀರಾ ಯವನಸ್ಥರು? ಬನ್ನಿ ಬನ್ನಿ ಬೇಗ, ಫಾಸ್ಟ್ ಕಮ್ ಫಾಸ್ಟ್. ಯವನಸ್ಥರು ಎಲ್ಲಿದ್ದೀರಾ? ಕೈ ಎತ್ತಿ. ಯವನಸ್ಥರು ಇಲ್ವಾ ಒಳಗಡೆ ಚರ್ಚಲ್ಲಿ? ಎಲ್ಲಿದ್ದೀರಾ ಯವನಸ್ಥರು? ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದ್ಸರಿ ಕುಣಿಯೋಣ, ಓಡೋಣ, ಜಿಗಿಯೋಣ, ನಡೆಯೋಣ. ನಡೆಯೋಣವಾ? ಹೇಗೆ ಹೇಗೆ ಪಕ್ಕದಲ್ಲಿವ್ರಿಗೆ ಹೇಳ್ರಿ. ಹೇಗೆ ದಾವೀದನಂತೆ. ಹೇಗೆ ದಾವೀದನಂತೆ. ದಾವೀದನಂತೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಾನು ಒಂದನ್ನ ಹೇಳ್ತೀನಿ, ಈ ದಿನ ನೀವು ಆರಾಧನೆ ಮಾಡುವಾಗ ನೀವು ಜೀವಿತದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೀರೋ, ಅಥವಾ ನಿಮ್ಮ ಪರಿಸ್ಥಿತಿ ಭೀಕರವಾಗಿರ್ಬೋದು, ಕಠಿಣವಾಗಿರ್ಬೋದು, ದುಃಖದಲ್ಲಿರ್ಬೋದು, ಆ ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ತೀರಾ. ಹಲ್ಲೆಲೂಯಾ. ಇಲ್ಲಿ ನೀವು ಆಲೋಚಿಸ್ತಾ ಕೂತಿರ್ಬೋದು, ಏನಪ್ಪ ನನ್ನ ಜೀವನದಲ್ಲಿ ಬರೀ ಕಷ್ಟ ಮೇಲೆ ಕಷ್ಟ, ದುಃಖಗಳ ಮೇಲೆ ದುಃಖ, ವೇದಗಳ ಮೇಲೆ ವೇದ, ಬಾಧೆಗಳ ಮೇಲೆ ಬಾಧೆ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನ ನಿಮ್ಮ ಜೀವಿತದಲ್ಲಿ ಬಂದಿರುವಂತ ಕಷ್ಟ, ದುಃಖ, ನೋವು, ಬಾಧನೆ ಎಲ್ಲ ನಿಮ್ಮನ್ನ ದುಃಖಪಡಿಸೋದಕ್ಕಾಗಿ ಅಥವಾ ಕಣ್ಣೀರಿಸೋದಕ್ಕಾಗಿ, ಕಷ್ಟಪಡೋದಕ್ಕಾಗಿ ಅಲ್ಲ. ಬದಲಿಗೆ ದೇವರ ಉದ್ದೇಶ ಏನಂದ್ರೆ, ಆ ಕಷ್ಟದ ಮಧ್ಯೆ, ದುಃಖದ ಮಧ್ಯೆ, ಬಾಧೆಯ ಮಧ್ಯೆ ನಿನ್ನನ್ನು ಎತ್ತಿ ಹಿಡಿಬೇಕೆಂಬುದಾಗಿ. ನೀನು ನಂಬಿ ದೇವರನ್ನ ಆರಾಧನೆ ಮಾಡುವಾಗ ಮಾತ್ರನೇ ನಿನ್ನ ಕಷ್ಟದ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ, ಸಾಲದ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ ಎತ್ತಿ ದೇವರನ್ನ ಘನಪಡಿಸ್ತಾನೆ. ಹಾಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ ಏನಂತ ಗೊತ್ತಾ? ಯಾರು ನನ್ನನ್ನು ಘನಪಡಿಸ್ತೀರೋ ನಾನು ಅವರನ್ನು ಘನಪಡಿಸ್ತೇನೆ. ನಿಮ್ಮ ಜೀವಿತದಲ್ಲಿ ಕಷ್ಟ ಬರ್ಲಿಕ್ಕೆ ಕಾರಣ ಏನ್ ಗೊತ್ತಾ? ದೇವರು ಆ ಕಷ್ಟ ಮಧ್ಯದಲ್ಲಿ ನೀವು ಘನಪಡಿಸುವಾಗ ನಾನು ಅವ್ರನ್ನ ಮೇಲೆತ್ತಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಗೆ ಎಲ್ರಿಗೂ ವಚನ ಗೊತ್ತಿದೆ, ಚಿರಪರಿಚಿತವಾದಂತ ವಚನ. ಯೇಸುವಿನ ಶಿಷ್ಯಂದ್ರು ಕೇಳ್ತಾರೆ ಹುಟ್ಟು ಕುರುಡನ ಬಗ್ಗೆ, ಸ್ವಾಮಿ ಯಾಕೆ ಈತನು ಈ ರೀತಿಯಾಗಿ ಹುಟ್ಟು ಕುರುಡನಾಗಿದ್ದಾನೆ? ಈತನು ಮಾಡಿದ ತಪ್ಪೋ ಪಾಪವೋ ಅಥವಾ ಈತನ ತಂದೆ ತಾಯಿಯಿಂದ ಬಂದಂತ ಶಾಪವೋ ಎಂಬುದಾಗಿ. ಹೌದಲ್ವಾ? ಎಷ್ಟು ಜನ ಓದಿದಿರ ಈ ವಚನ? ಅದಕ್ಕೆ ಸ್ವಾಮಿ ಹೇಳ್ತಾರೆ ಏನಂತೆ? ಏನಂತೆ? ಯಾಕಾತನ ಕುರುಡನಾಗಿದ್ದಾನಂತೆ? ದೇವರ ಮಹಿಮೆ ಆತನ ಜೀವಿತದಲ್ಲಿ ಕಾಣಬೇಕಾಗಿದೆ ಎಂಬುದಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ.
ಆತನ ಆ ರೀತಿಯಾಗಿ ಹುಟ್ಟು ಕುರುಡನಾಗಿ ಬಂದಿದ್ದಿಲ್ಲ ಅಂದ್ರೆ ಹಲ್ಲೆಲೂಯ ದೇವರ ಮಹಿಮೆ ಆತನ ಜೀವಿತದಲ್ಲಿ ಕಾಣ್ತಾ ಇದ್ದಿಲ್ಲ. ಆತನ ಹೆಸರು ಬೈಬಲಲ್ಲಿ ಬರೆಯಲ್ಪಡ್ತಾ ಇರಲಿಲ್ಲ. ಈ ದಿನ ನಿಮ್ಮ ಜೀವಿತದಲ್ಲಿ ಕಷ್ಟಗಳಿದೆ, ದುಃಖಗಳಿದೆ, ನೋವುಗಳಿದೆ, ಬಾಧೆಗಳಿದೆ. ಹೌದು, ಅದು ಪರ್ಮನೆಂಟ್ ಆಗಿ ಅಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಲೋಕದಲ್ಲಿ ಕಷ್ಟಗಳುಂಟು, ನೋವು ಉಂಟು, ಬಾಧೆ ಉಂಟು, ನಾನು ಲೋಕವನ್ನ ಜಯಿಸ್ತೇನೆ, ನೀವು ಸಹ ಲೋಕವನ್ನ ಜಯಿಸಬೇಕು. ಮಧ್ಯದಲ್ಲಿ ಇವತ್ತು ಯಾರು ದೇವರನ್ನ ಆರಾಧನೆ ಮಾಡ್ತಿರೋ, ದೇವರು ಆ ಕಷ್ಟದಿಂದ ನಿಮ್ಮನ್ನ ಮೇಲೆ ಎತ್ತುತ್ತಾರೆ. ನೋವಿನಲ್ಲಿದ್ದು ನೀವು ಆರಾಧನೆ ಮಾಡುವಾಗ ಆ ನೋವಿನಿಂದ ಮೇಲೆ ಎತ್ತುತ್ತಾರೆ. ರೋಗದಲ್ಲಿ ನಿಂತು ನೀವು ದೇವರನ್ನ ಆರಾಧನೆ ಮಾಡುವಾಗ ನಿಮ್ಮ ದೇವರು ನಿಮ್ಮನ್ನ ಗಣಪಡಿಸ್ತಾನೆ. ಹಲ್ಲೆಲೂಯಾ. ನೀವು ಸಾಲದಲ್ಲಿ ಇದ್ದು ಕಣ್ಣೀರಿನಿಂದ ದೇವರನ್ನ ಈ ಸಮಯದಲ್ಲಿ ಆರಾಧನೆ ಮಾಡುವಾಗ ನೋಡ್ರಿ, ನಿಮ್ಮನ್ನ ಕೈ ತೆಗೆದುಕೊಳ್ಳುವಾಗ ಅಲ್ಲ, ದೇವ್ರ ಬದಲಿಗೆ ಕೊಡುವ ಹಾಗೆ ಆತನ ನಿಮ್ಮನ್ನ ಮಾಡುವ ಆತನ ಮಾಡೋಣವಾ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ದಾವಿದನಿಗಿಂತ ಉತ್ತಮವಾಗಿ ಆರಾಧನೆ ನಾನು ದೇವ್ರ ಮಾಡ್ತೇನೆ ಎಂಬುದಾಗಿ. ದಾವಿದನಿಗಿಂತ ಉತ್ತಮವಾದ ಆರಾಧನೆ ದಿನ ನಾನು ದೇವರಿಗೆ ಕೊಡ್ತೇನೆ. ಹಲ್ಲೆಲೂಯಾ. ಹೇಳೋಣವಾ. ದೇವರಾತ್ಮನು ಹೃದಯದಲ್ಲಿರುವಾಗ ನಾ ಹಾಡುವೆ ದಾವಿದನಂತೆ. ಹಾಡೋಣ ಎಲ್ಲರೂ. ದೇವರಾತ್ಮನು ಹೃದಯದಲ್ಲಿರುವಾಗ ನಾ ಹಾಡುವೆ. ಚೆನ್ನಾಗಿ ಆಡಬೇಕು. ನೀವು ಆಡುವಾಗಲೇ ನಿಮ್ಮ ಜೀವಿತದಲ್ಲಿರುವ ಕಷ್ಟಗಳೆಲ್ಲದರ ಮೇಲೆ ಬಿಡುಗಡೆ ಹೋಗುವುದು. ಎಲ್ಲವನ್ನ ಮರೆತು ನಿಮ್ಮ ಚಿಂತೆ, ಕಷ್ಟ, ಬಾಧೆ ಎಲ್ಲವನ್ನ ಮರೆತು ಸಮಯ ದೇವರ ಆರಾಧನೆ ಮಾಡೋಣ. ನನ್ನ ಬಳಿ ಇರುವಾಗ ನಾ ಹಾಡುವೆ ದಾವಿದನಂತೆ. ಎಲ್ಲರೂ. ದೇವರಾತ್ಮನು ಹೃದಯದಲ್ಲಿರುವಾಗ ನಾ ಹಾಡುವೆ ದಾವಿದನಂತೆ. ನಾಡುವೆ, ನಾ ಓಡುವೆ, ನಾ ಜಿಗಿಯುವೆ, ನಾ ಕುಣಿಯುವೆ ದಾವಿದನಂತೆ. ನಾಡುವೆ, ನಾ ಓಡುವೆ, ನಾ ಜಿಗಿಯುವೆ, ಕೈಯ ತಾಟುವೆ, ನಾ ಕುಣಿಯುವೆ ದಾವಿದನಂತೆ. ನಾ ಆಡುವೆ, ನಾ ಓಡುವೆ, ನಾ ಜಿಗಿಯುವೆ, ನಾ ಕುಣಿಯುವೆ, ಹಾಡುವೆ ದಾವಿದನಂತೆ. ಎಲ್ಲ ಸರಿ. ದೇವರಾತ್ಮನು ಹೃದಯದಲ್ಲಿರುವಾಗ ನಾ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಫುಲ್ ಫಿನಿಶ್ ಮಾಡೋಕ್ಕಾಗಲಿಲ್ಲ. ಬಟ್ ದೇವ್ರದೇ ಹೆಂಗಿದ್ರೆ ಗೊತ್ತಿಲ್ಲ. ಇನ್ನೂ ಅನೇಕ ಬ್ರಾಂಚ್ಗಳು ನಾವು ಹೋಗ್ಬೇಕು. ಅದಕ್ಕೆ ದೇವರ ಅದಕ್ಕಿಂತ ಒಳ್ಳೆ ಅಲ್ಲಿಯ ಇದೆ ನಿಮ್ಮ ಕಡೆ. ಈಗ ದೇವ್ರು ಮೊದಲು ಕೇಳೋಣ, ಎರಡನೇ ಸಾರಿನ ಕೇಳೋಣ. ಎದರಲ್ಲಿ ಇಷ್ಟಪಡ್ತಾನೆ? ಸೊ ನಾವು ಈಗ ಇಷ್ಟು ದೇವರ ವಾಕ್ಯ ಕೇಳಿದ್ರಾ ಇಲ್ವಾ? ಎದಕ್ಕೆ ಕೇಳಿದ್ರಿ? ಅವ್ರು ಹೇಳ್ಯಾರ, ನಾವು ಕೇಳೇವೆ ಅಷ್ಟೇ ಅಲ್ಲ. ದೇವರಲ್ಲಿ ಬೆಳೆಯುವುದಕ್ಕಾಗಿ, ಸಭೆ ಬೆಳೆಯುವುದಕ್ಕಾಗಿ, ಹೌದಲ್ಲ? ಈಗ ಎಷ್ಟು ಜನರು ಈ ವಾಕ್ಯಗಳಿಂದ ನೀವು ಬೆಳೀಲಿಕ್ಕೆ ತಯಾರಾಗಿದ್ರಿ? ನೀವು ಮಕ್ಕಳಿಗೆ ಊಟ ಕೊಡ್ತೀರಿ? ಬೆಳೆಯೋದು, ಆಮೇಲೆ ಗಟ್ಟಿಯಾಗಿರೋದು, ಹೌದಲ್ಲ? ಸ್ಟ್ರಾಂಗ್ ಇರಬೇಕು ಮತ್ತು ಬೆಳೀಬೇಕು. ಮತ್ತು ಬೆಳೆದೇನಾಗಬೇಕು? ನಿಮ್ಮ ಹಂಗೆ ಆಗಬೇಕು. ಬೆಳೆದೇನಾಗಬೇಕು? ಈಗ ತಾಯಿ ತಂದೆ ಮಗು, ಚಿಕ್ಕ ಮಗು ಐತಲ್ಲ, ಅಲ್ಲಿ ಮೇಲೆ ಕುಂತು ಅದಕ್ಕೆ ಊಟ ಕೊಡ್ತಾರೆ, ಹಾಲು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಎದಕ್ಕೆ ಕೊಡ್ತಾರೆ? ಬೆಳೆದು ಅವರ ಹಂಗೆ ಆಗಲಿಕ್ಕೆ. ಕರೆಕ್ಟ್ ಹೆಂಗೈತೆ ಹಂಗೆ ಇರ್ಬೇಕು, ಬೇರೆ ಏನು ಇರಲಿಕ್ಕಿಲ್ಲ. ಈಗ ಇದೆಲ್ಲ ನಿಮಗೆ ಪ್ರಸಂಗ ಮಾಡೋದು, ಆಡುವುದು, ಆರಾಧಿಸುವುದು, ಕೊಡುವುದು, ಇದೆಲ್ಲ ಎದಕ್ಕೆ ಮಾಡ್ತೀವಿ ಅಂತಂದರೆ ನೀವು ಬೆಳೆಯುವುದು. ಎಲ್ಲಿ ಹುಟ್ಟಿದ್ರಿ ನೀವೆಲ್ಲ? ಎಲ್ಲಿ ಹುಟ್ಟಿದ್ರಿ? ಮೊದಲು ನಿಮ್ಮ ತಾಯಿ ಮನೆಯಾಗಿ ಹುಟ್ಟಿದ್ರಿ, ಆಮೇಲೆ ಎಲ್ಲಿ ಹುಟ್ಟಿದ್ರಿ? ದೇವರ ರಾಜ್ಯದಲ್ಲಿ ಮಗುವಾಗಿ ಹುಟ್ಟಿದ್ರಿ. ಮೊದಲು ಹುಟ್ಟುವಾಗ ನಿಮ್ಮ ಅಪ್ಪನಾಗೆ ಇದ್ದಿರಿ ನೀವು. ಈಗ ಎರಡನೇ ಸಾರಿ ಹುಟ್ಟುವಾಗ ಮೇಲಿನ ಅಪ್ಪನಾಗಿ ಮಾರ್ಪಾಟ ಆಗಬೇಕು. ಆ ಮೇಲಿನ ಅಪ್ಪನಾಗಿ ಮಾರ್ಪಾಟ ಆಗೋದಕ್ಕೆ ಇಲ್ಲಿ ಆರಾಧನಾ ಇಲ್ಲಿ ರೆಡಿ ಮಾಡ್ತಿದ್ದೆ. ಅಲ್ಲಿ ಹೋಗಲಿಕ್ಕೆ ಇಲ್ಲಿ ತಯಾರು ಮಾಡುವ ಸ್ಥಳ ಇದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತು ಕೊನೆಯದಾಗಿ ಹೋಗುವಾಗ ಒಂದೇ ಪ್ರಮಾಣ ಕೊಟ್ಟು ಹೋಗ್ಯಾರ. ಏನದು? ಮತ್ತೆ ಬರ್ತೇನೆ ಅಂದು ಹೇಳಿಲ್ಲ, ಪ್ರಮಾಣ ನಮ್ಗೆ ಕೊಟ್ಟು ಹೋಗ್ಯಾನ. ಅವ್ನು ಬರೋದಕ್ಕೇನು ಪ್ರಮಾಣ ಇಲ್ಲ. ಏನು ಹೇಳಿದ್ದಾರೆ? ಸರ್ವಲೋಕ ಹೋಗಿರಿ,
ಸುವಾರ್ಥ ಸಾರಿರಿ, ಶಿಷ್ಯರಾಗಿ ಮಾಡಿರಿ, ತಂದೆ ಕುಮಾರನು ಪರಿಶುದ್ಧಾತ್ಮನ ಹೆಸರಿನಲ್ಲಿ. ಅದಕ್ಕೆ ಅರ್ಥ ಏನು? ಈಗ ಹೇಳಿದ್ದಾರೆ ಯೇಸು ಕ್ರಿಸ್ತಕ್ಕೆ ಅರ್ಥ ಏನು ಅಂದರೆ, ನೀವು ಮಾತ್ರ ಸಭೆಯಲ್ಲಿರೋದು ಸಾಕಾಗಿಲ್ಲ, ಇನ್ನೂ ಎಲ್ಲರಿಗೂ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಹೋಗಿ ಹೇಳಿರಿ, ಅವರೆಲ್ಲರನ್ನು ಸಭೆಗೆ ಕರ್ಕೊಂಡು ಬರ್ರಿ. ಈಗ 880 ಸಾರಿ ದ ಲಾರ್ಡ್ ಆಫ್ ದಿ ಹೋಸ್ಟ್ ಕನ್ನಡದಲ್ಲಿ ಏನಂತಾರೆ? ಏನೋ ಅಂತಾರೆ. ದ ಲಾರ್ಡ್ ಆಫ್ ದ ಹೋಸ್ಟ್ಗೆ ಏನಂತಾರೆ ಕನ್ನಡದಲ್ಲಿ? ಸರ್ ಇದು ಏನು, ಸೇನಾಧೀಶ್ವರನಾದ ದೇವರ ಕರೆಕ್ಟಾ? ಕನ್ನಡನ ಬೇರೆ ಏನಾದ್ರು? ಹಾಂ, ಇಲ್ಲ, ದ ಲಾರ್ಡ್ ಆಫ್ ದಿ ಹೋಸ್ಟ್, ಸೇನಾಧೀಶ್ವರನಾದ ದೇವರು, ಹೌದಲ್ಲ ತಮ್ಮ? ಓಕೆ, ನೀವು ಗೊತ್ತಿಲ್ಲ. ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮಾತ್ರ 880 ಸಾರಿ ಆ ಮಾತಿದೆ. ಸೇನಾಧೀಶ್ವರನಾದ ದೇವರಿಗೂ 2 ಸೇನೆಗಳಿದೆ. ಸೇನೆ ಅಂದರೆ ಏನು? ಸೇನೆ ಅಂದರೆ 37:16 SI ಅಹಮದ್ 37:16 ಇರಬೇಕು. ಸರಿ, ಏನಿಂದಿದೆಮ್ಮ ನೋಡಿ, ನಮಗೆಲ್ಲರೂ ಕನ್ನಡ ಗೊತ್ತೈತಿ, ಆದರೆ ಯಾರಿಗೂ ಕನ್ನಡ ಗೊತ್ತಾಗೋದಿಲ್ಲ. 2 ಸೇನೆ ಇದೆ. ದೇವರು ಸೇನೆಗಳಿಗೆ ಅಧಿಪತಿ, ಹೌದಲ್ಲ? ಆತನಿಗೆ 2 ಸೇನೆ ಇದೆ, ಒಂದು ಮೇಲೆ ಇದೆ, ಇನ್ನೊಂದು ಕೆಳಗಿದೆ. ಸೇನೆ ಅಂದರೆ ಯುದ್ಧ ಮಾಡುವರು, ಸಿಪಾಯಿಗಳ ಏನಂತಾರಯ್ಯ? ಸೈನಿಕರು. ದೇವ್ರಿಗೆ 2 ರೀತಿಯಾದ ಸೈನಿಕರು ಇದ್ದಾರೆ, ಒಂದು ಮೇಲೆ ಇದ್ದಾರೆ, ಇನ್ನೊಂದು ಕೆಳಗೆ ಇದ್ದಾರೆ. ದ ಲಾರ್ಡ್ ಆಫ್ ದ ಹೋಸ್ಟ್ ಆಫ್ ಹೆವನ್ ಮೇಲೆ ಇರುವವರು, ದ ಲಾರ್ಡ್ ಆಫ್ ದ ಹೋಸ್ಟ್ ಆಫ್ ಕೆಳಗೆ ಇರುವವರು. ಈಗ ಮೇಲೆ ಇರುವವರನ್ನು ಮೊದಲು ಸೃಷ್ಟಿಸಿದ್ದಾರೆ, ಕೆಳಗೆ ಇರುವವರನ್ನು ಮೊದಲು ಸೃಷ್ಟಿಸಿದ್ದಾರೆ, ಆಮೇಲೆ ನಮ್ಮನ್ನು ಸೃಷ್ಟಿಸಿದ್ದಾರೆ, ಹೌದಲ್ವಾ? ಮೇಲೆ ಇರುವ ಪರಲೋಕದ ಸೇನದು ಪರಲೋಕದ ಸೇನಾಧೀಶ್ವರರು ಯಾರ್ಯಾರು? ನಿಮ್ಗೆಲ್ಲರೂ ಗೊತ್ತೈತೆ, ನಾ ಹೇಳಿದರೆ ಗೊತ್ತೈತೆ, ಅಲ್ಲಿಯೂ ತನಕ ಗೊತ್ತೈತೆ, ಆದರೆ ಗೊತ್ತಿಲ್ಲ. ಮೇಲೆ ಇರುವ ಸೇನಾಧೀಶ್ವರು ಯಾರನ್ನೇ ನಂಬರ್ 1 ಗಾಡು ದೇವರು, ಆಮೇಲೆ ಅವರ ಸಂಗಡ ಇರುವ ದೇವದೂತರು, ಆಮೇಲೆ ಆಕಾಶದಲ್ಲಿರುವ ನಕ್ಷತ್ರಗಳು, ಸೂರ್ಯನು, ಚಂದ್ರನು, ಅದು ಇದು ನೋಡುವುದು ನೋಡಲಾರದು ಎಲ್ಲ ಮೇಲೆ ಇರುವುದೆಲ್ಲ. ಇದೆಲ್ಲ ಸೇನಾ ಏನದು? ಆಕಾಶದ ಪರಲೋಕದ ಸೇನಾದಿ ಏನಂತಾರೆ? ಕರೆಕ್ಟ್ ಹೇಳ್ರಿ. ಈಗ ನಾನು ಎಲ್ಲ ಹೇಳಿಬಿಟ್ರಿ, ನೀವು ಹೇಳುವುದಲ್ಲ, ಅದಕ್ಕೆ ನನಗೆ ಸರಿಯಾಗಿ ಬರುವುದಿಲ್ಲ. ಇನ್ನೊಂದು ಸಾರಿ ಹೇಳಿದರೆ ಪರಲೋಕದ ಸೈನ್ಯ, ಅದು ಪರಲೋಕದ ಸೈನ್ಯ. ಭೂಲೋಕದ ಸೈನ್ಯ ಯಾರಂದರೆ ಪುರುಷ, ಸ್ತ್ರೀ, ಜೀವವುಳ್ಳ ಎಲ್ಲ, ಮೃಗಗಳು, ಶ್ವಾಸವುಳ್ಳ ಎಲ್ಲ ಈ ಗಿಡಗಳನ್ನು ಸಾಕ, ಮರಗಳು ಅದನ್ನು. ಇದು 2ಕ್ಕಿರುವ ವ್ಯತ್ಯಾಸ ಭಾಳ ಐತಿ, ಅದೆಲ್ಲ ಹೇಳಲಿಕ್ಕಿಲ್ಲ. ಈಗ ಒಂದು ಮಾತ್ರ ಹೇಳಿ ನಿಮ್ಮನ್ನು ಮುಂದೆ ಏನು ಮಾಡಬೇಕೆಂಬುದನ್ನು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಪರಲೋಕದಲ್ಲಿರುವ ಸೇನೆಗೆ ಭೂಲೋಕದಲ್ಲಿರುವ ಸೇನೆಗಿರುವ ವ್ಯತ್ಯಾಸ ಏನು? ಯಾಕೆ ದೇವರು ಪರಲೋಕವನ್ನು, ಭೂಮಿಯನ್ನು, ಆಕಾಶವನ್ನು, ಭೂಮಿಯಲ್ಲಿ ಮನುಷ್ಯನನ್ನು ಉಂಟು ಮಾಡಲಿಕ್ಕೆ ಮುಂದೆ ಎಷ್ಟೋ ಕಾಲ ಗೊತ್ತಿಲ್ಲದ ಕಾಲದಲ್ಲೆಲ್ಲ ಪರಲೋಕ ಇತ್ತು, ದೇವದೂತರು ಆರಾಧನೆ ಮಾಡ್ಕೊಳ್ತಾ ಇದ್ರು. ಅಲ್ಲಿಂದ ಅದನ್ನು ಬಿಟ್ಟು ಬಾಕಿ ನಮ್ಮ ಮುಖಗಳನ್ನು ಯಾಕೆ ಮಾಡ್ಯಾರ? ಕಪ್ಪು ಮುಖ, ಉದ್ದು ಮುಖ, ಗುಂಡು ಮುಖ, ಈ ನಮ್ಮನ್ನು ಯಾಕೆ ಮಾಡ್ಯಾರಂತ? ಈ ದೇವದೂತರಿಗಂತ ಶ್ರೇಷ್ಠರಾಗಬೇಕಂತ ಮಾಡ್ಯಾರ. ಎದಕ್ಕೆ ಮಾಡ್ಯಾರ? ದೇವರನ್ನು ಆರಾಧಿಸ್ತಾನೆ ಇದ್ದರು ಅವರು ನಮಗೆ ಮುಂದೆ. ಯಾರವರು? ದೇವದೂತರು. ಆದರೆ ಎದಕ್ಕೆ ನಮ್ಮ ಮಾಡ್ಯಾರಂದರೆ, ಒಂದು ಕಡಿಮೆ ಇತ್ತು, ದೇವರಿಗೆ ಆಗಲಾರದ ಕಾರ್ಯವನ್ನು ದೇವರೇ ಮಾಡಲಿಕ್ಕೆ ಆಗೋದಿಲ್ಲ, ಆ ಕಾರ್ಯವನ್ನು ಮಾಡಿಸಲಿಕ್ಕೆ ನಮ್ಮನ್ನು ಇಲ್ಲಿ ಮಾಡ್ಯಾರ. ಅದೇನು ಗೊತ್ತಾಯ್ತಾ? ಗೊತ್ತಿದೆ, ನಾನು ಹೇಳಿದ ಮೇಲೆ ಗೊತ್ತಿದೆ. ಈಗ ನಿಮ್ಗೆ ಗೊತ್ತಿದೆ, ನಾ ಹೇಳಿದ ಮೇಲೆ ಹೌದಲ್ಲ ಅಂತೀರಿ. ದೇವರು ತನ್ನನ್ನು 1 ದೇವರು, 2 ದೇವರು, 3 ದೇವರಂದು ಮರಿ ಹಾಕಲಿಕ್ಕಿಲ್ಲ. ಆಗ್ತಾರ ಬ್ರದರ್? ದೇವರು ತನಗೆ ಮರಿ ಹಾಕ್ಕೊಳ್ತಾರ? ಯಾಕೆ? ಅಲ್ಲಿ ಮದುವೆ ಇಲ್ಲ, ಹೆಂಡತಿ ಇಲ್ಲ, ಗಂಡ ಇಲ್ಲ, ಎಷ್ಟು ಜನರು ಕರ್ತಾಯಿತ್ತು. ದೇವರು ಮರಿ ಹಾಕಲಿಕ್ಕಿಲ್ಲ. ಮರಿ ಅಂದರೆ ಏನಂತಾರೆ? ಮಗು ಮಾಡಲಿಕ್ಕಿಲ್ಲ. ಭೂಲೋಕದಲ್ಲಿರೋರು ಮಾತ್ರವೇ, ಭೂಮಿಯ ಏನದು ಸೇನಾಧೀಶ್ವರರು ಮಾತ್ರವೇ ಮಲ್ಟಿಪ್ಲೈ ಆಗುತ್ತಾರೆ. ಅವರು ದೇವದೂತರೆಲ್ಲ ಮಾಡಿಟ್ಟಾರು, ಒಂದು ಹುಚ್ಚಿನೂ 1ಗೆ 2 ಮಾಡಲೇ ಇಲ್ಲ.
ಸೂರ್ಯನ ಒಂದೇ ಮಾಡ್ಯಾರ, ಒಂದೇ ಸೂರ್ಯನ ಆವಾಗಿಂದ ಇವತ್ತು ತನಗೆ ಒಂದೈತೆ. ಒಂದು 4-5 ಆಗಿದ್ದರೆ, ಒಂದು 20-100 ಸೂರ್ಯನ ಆಗಿದ್ರೆ ನಾವು ಎಲ್ಲರೂ ಯಾವಾಗಲೂ ಸುಟ್ಟೋಗ್ತಿದ್ದೇವೆ. ಅದಕ್ಕೆ ದೇವರು ಅಲ್ಲಿ ಏನು ಅದೆಲ್ಲ ಮಾಡಲಿಲ್ಲ, ಅದೆಲ್ಲ ಯಾವುದು ಮರಿ ಹಾಕೋದಿಲ್ಲ. ಅದಕ್ಕೆ ಇದು ಮರಿ ಹಾಕೋದಿಲ್ಲ ಸರಿ ಇಲ್ಲ ಅಂದು ಮರಿ ಹಾಕುವವರನ್ನು ಮಾಡ್ಯಾರ ದೇವರು. ಒಂದು ಅಲ್ಲೆಲೂಯ ಹೇಳಿ. ಮರಿ ಹಾಕೋರು ಮಾತ್ರ ಅಲ್ಲೆಲೂಯ ಹೇಳಿದ್ರಿ. ಒಂದು ನಾನು ಮದುವೆ ಮಾಡ್ಕೊಳ್ಬಾರ್ದಂದು 37 ವರ್ಷ ಸೇವೆ ಮಾಡ್ಯಾರ. ಆಮೇಲೆ ದೇವ್ರು ಹೇಳ್ಯಾರ ಮದುವೆ ಮಾಡಂತಾರೆ. ಯಾಕಪ್ಪ ನನ್ನನ್ನು ಇಷ್ಟ ಇಲ್ಲ ಅದನ್ನು ತೋರಿಸ್ತಾ ಇದೆ. ಸರಿ ಹೋಗ್ಲಿ ಬಿಡು, ನಾನು ಮದುವೆ ಮಾಡ್ಕೊಳ್ಳಂತ ನನಗೊಂದು 25 ಮಕ್ಕಳು ಕೊಡೋದಾದರೆ ಮದುವೆ ಮಾಡ್ತಾನೆ, ಇಲ್ಲಾಂದರೆ ಮಾಡೋದಿಲ್ಲ ಅಂತ ಹೇಳಿ. 25 ಮಕ್ಕಳು ಉಳ್ಳವ್ರು ಯಾರಾದ್ರು ಕೈ ಮೇಲೆ ಇರ್ತೀರಿ? ನಮ್ಮ ಸ್ಕೂಲ್ ಟೀಚರ್ಗೆ 30 ಮಕ್ಕಳಿದ್ರು ನನ್ನ ಕ್ಲಾಸ್. ಅವರು ಕ್ಲಾಸ್ನಲ್ಲಿ ಬಂದು ಯಾವಾಗಲೂ ಕುಂತ ನಿದ್ದೆ ಮಾಡ್ತಾ ಇರ್ತಾರೆ. ರಾತ್ರಿ ಎಲ್ಲ ಹಾಸ್ಟೆಲ್ ನಡೆಸಿ ಬಂದೇನೆ. ಹೀಗೆ ಬೆಳಗ್ಗೆ ತೊಂದರೆ ಕೊಡ್ತಿರಲ್ಲ ಮಕ್ಕಳಂದು ಹೊಡಿತಿದ್ರು ಎಲ್ಲರೂ. ಸೊ ನಮ್ಮ ದೇವರು ನಮ್ಮನ್ನು ಉಂಟು ಮಾಡಿರುವ ಉದ್ದೇಶವೇ, ಈಗ ಮರ ಇನ್ನೊಂದು ಮರವನ್ನು ಹುಟ್ಟಿಸುತ್ತದ, ಮೀನ ಇನ್ನೊಂದು ಮೀನನ್ನು ಹುಟ್ಟಿಸುತ್ತದ, ಮಂಗ್ಯನ ಮಂಗ, ಕೋತಿ ತೆಲುಗುಗಲ್ಲ ಕೋತಿ, ಕನ್ನಡನೂ ಕೋತಿ ಆಯಿತು. ನೋಡಿದ್ರೆ ಅದಕ್ಕೆ ಹೆಸರು ಮಂಗ ಆಯಿತು. ಮಂಗ ಆಯಿತು, ಮಕ್ಕಳಾಗ್ಯಾರ. ಹೌದಾ ಇಲ್ಲವಾ? ಈಗ ನಮ್ಮನ್ನು ಉಂಟು ಮಾಡಿರುವ ಉದ್ದೇಶವೇ ಮಲ್ಟಿಪ್ಲೈ ಆ್ಯಂಡ್ ರಿಪ್ಲೆನಿಶ್. ಕನ್ನಡದಲ್ಲಿ ಹೇಳಿದ್ರಿ. ಹಾಂ, ಬಹುಸಂತಾನವುಳ್ಳವರಾಗಿದೆ. ಅದಕ್ಕೇನಿದೆ? ಮಲ್ಟಿಪ್ಲೈ ರಿಪ್ಲೆನಿಶ್. ಅಭಿವೃದ್ಧಿ ಹೊಂದಿ ಹೆಚ್ಚಾಗ್ರಿ. ಎಲ್ಲರೂ ಹೇಳ್ರಿ. 1 2 ಆಗಬೇಕು, 2 4 ಆಗಬೇಕು, 4 8 ಆಗಬೇಕು, 8 ಹಿಂಗೆ ಅಭಿವೃದ್ಧಿ ಆಗುತ್ತಾನೆ ಇರಬೇಕು, ನಾನ್ ಸ್ಟಾಪ್. ಎಲ್ಲರೂ ಹೇಳಿದ್ರು. ಸೊ ನೀವಾವುದು ಒಬ್ಬೊಬ್ಬರು 25 ಮಕ್ಕಳನ್ನು ಪಡೆದು ಚರ್ಚಿನಲ್ಲಿ ಸೇರಿಸಿರಿ. ಹಂಗೆ ಆಗೋದಿಲ್ಲ ಅಂದರೆ ಚಿಂತೆ ಏನೇ ಇಲ್ಲ. ಭೂಲೋಕದಲ್ಲಿ ಭಾಳ ಜನರು ಸುಮ್ಮನೆ ದೇವರು ಇಲ್ಲದಿದ್ದಾರೆ. ಅವರು ಒಬ್ಬರು 25 ಜನರಾವುದು ಕರ್ಕೊಂಡು ಚರ್ಚಿಗೆ ಬರ್ರಿ. ಯು ನೀಡ್ ಟು ಬಿ ಮಲ್ಟಿಪ್ಲೈ. ನೀವು ಮಲ್ಟಿಪ್ಲೈ ಮಾಡಲಿಲ್ಲ ಅಂದರೆ ದೇವರು ನಿನ್ನನ್ನು ಸ್ವರ್ಗಕ್ಕೆ ಕಳಿಸ್ತಾರೆ. ಬ್ರದರ್, ಮಲ್ಟಿಪ್ಲೈ ಮಾಡಲಾದವರೆಲ್ಲ ಎಲ್ಲಿದ್ದಾರೆ? ಮಲ್ಟಿಪ್ಲೈ ಮಾಡಲಾರದವರೆಲ್ಲ ಎಲ್ಲಿದ್ದಾರೆ? ಸ್ವರ್ಗದಲ್ಲಿದ್ದಾರೆ. ಮುದುಕೆ ಆದರೆ ಯಾಕೆ ಮೇಲೆ ಕಲಿಸ್ತಾರೆ ದೇವರು? ಎಷ್ಟು ಜನರು ನೀವು ಮುದುಕೆ ಯಾಕೆ ದೇವ್ರ ಮೇಲೆ ಕಲಿಸ್ತಾರೆ? ನೋ ಮೋರ್ ಮಲ್ಟಿಪ್ಲಿಕೇಶನ್. ನೀನು ಮಕ್ಕಳು ಮಾಡೋದಿಲ್ಲ, ನೀನು ಹೆಚ್ಚು ಮಾಡೋದಿಲ್ಲ ಅಂದರೆ ಮೇಲೆ ಹೋಗ್ತೀರಿ. ಸಭೆಗೆ ಅರ್ಥ ಆಯ್ತಾ? ಸಭೆಗೆ ಕಿವಿ, ಈ ಸಭೆ ಇನ್ನೂ ಮಲ್ಟಿಪ್ಲೈ ಆಗುತ್ತದೆ. ಆಗಲಿಕ್ಕೆ ಇದನ್ನು ದೇವರು ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಸೇವಕರನ್ನು ದೇವರು ಆರಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರು ದೇವರು ಕೊಟ್ಟಿರುವ ವರ, ಎಲ್ಲರಿಗೂ ಕೊಟ್ಟಿರುವ ವರ, ಸ್ತ್ರೀ ಪುರುಷರ ವ್ಯತ್ಯಾಸವೇ ಇಲ್ಲ, ಓದಿದ್ದವರು ಓದಲಾದ ವ್ಯತ್ಯಾಸವೇ ಇಲ್ಲ, ಧನವಂತರು ಬಡವರೆಂದು ವ್ಯತ್ಯಾಸವೇ ಇಲ್ಲ. ಎಲ್ಲರಿಗೂ ಕೊಟ್ಟಿರೋ ವರ ಏನಂದರೆ ಮಲ್ಟಿಫಿಕೇಶನ್ ಆ್ಯಂಡ್ ರಿಪ್ಲೆನಿಶ್. ನೀವು ಹುಟ್ಟಿ ಅಭಿವೃದ್ಧಿ ಆಗುತ್ತಾ ಇರಬೇಕು. ನಿಮ್ಮ ಮಾತನ್ನು ದೇವರು ಘನಪಡಿಸಂದು ಎಷ್ಟು ಜನ ನಂಬ್ತೀರಿ? ನೀವು ಯಾರ ಕಡೆ ಹೋಗಿ ಯೇಸು ಬಗ್ಗೆ ಹೇಳಿದ್ರೋ ಅವ್ರು ಬರ್ತಾರೆ ನಿಮ್ಮ ಕಡೆ. ಹಾಗೆ ಕೈಗಳನ್ನು ಮೇಲೆ ಎತ್ತಿರಿ. ಒಂದು ನಿಮಿಷ, ಯಾರು ಹೋಗ್ಬಾರ್ದು, ಊಟದ ವ್ಯವಸ್ಥೆ ಎಲ್ರಿಗೂ ಇದೆ. ನಮ್ಮ ನೀನು ಹೇಳಿರುವ ಮಾತು ಪ್ರಕಾರ ಅಭಿವೃದ್ಧಿ ಹೊಂದುವಂತ ನನ್ನನ್ನು ಆಶೀರ್ವಾದ ಮಾಡು. ಎಲ್ಲರ ಕೈಗಳ ಮೇಲೆ ನಿಮ್ಮ ಹೃದಯದಿಂದ ನೀವು ದೇವರನ್ನು ಕೇಳಬೇಕಾಗಿದೆ. ನೀವು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕು. ಆತ್ಮೀಕ ವಿಷಯದಲ್ಲಿ, ಶಾರೀರಿಕವಾದ ವಿಷಯದಲ್ಲಿ, ಆರ್ಥಿಕವಾದ ವಿಷಯದಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಅಭಿವೃದ್ಧಿ ಆಗುತ್ತಾನೇ ಇರಬೇಕು. ನಿಮ್ಮನ್ನು ಅಭಿವೃದ್ಧಿ ಮಾಡುವ ಆಶೀರ್ವಾದ ಕೊಟ್ಟೇ ದೇವರು ನಿಮ್ಮನ್ನು ಇಲ್ಲಿ ಕಲಿಸ್ತಾರೆ. ಅಭಿವೃದ್ಧಿ ಆಗಲಿಕ್ಕೆ ದೇವರು ಇಲ್ಲಿ ಕಲಿಸಿದ್ದಾರೆ. ಹಣ್ಣಾಕ ಮಕ್ಕಳಾಗಲಿಲ್ಲ, ರೆಬೆಕಾಲ್ಕ ಮಕ್ಕಳಾಗಲಿಲ್ಲ, ಸಾರಾಕ ಮಕ್ಕಳಾಗಲಿಲ್ಲ. ಅವರು ಎಷ್ಟೋ ಪ್ರಾರ್ಥನೆ ಮಾಡಿದ್ದಾರೆ, ದೇವರು ಅರ್ಪುತ ನಡೀಲಿಲ್ಲ. ಕೊನೆಯದಾಗಿ ಅವರು ಮಾಡಿರುವ ಪ್ರಾರ್ಥನೆಯಲ್ಲಿ ಸೇನಾಧೀಶ್ವರನಾದ ದೇವರೇ ಎಂದು ಕೂಗಿದ ಮೇಲೆ ಅವರು ಸತ್ತು ಹೋಗಿರುವ ಗರ್ಭಗಳಿಗೆ ದೇವರು ಜೀವ ಕೊಟ್ಟಾರೆ. 90 ವಯಸ್ಸಾಗಿರುವ ಸಾರಾ ಸೇನಾಧೀಶ್ವರನಾದ ದೇವರೆಂದು ಕೂಡಲೇ ನನ್ನನ್ನು ಈ ಭೂಮಿ ಕಲಿಸಿರುವ ಉದ್ದೇಶವೇ ಮಕ್ಕಳು ಪಡೀಲಿಕ್ಕೆ ನನಗೇನು ಏನಂತಾರೆ, ಏನಂತಾರೆ, ಬಂಜಿಯಾಗಿ ಮಾಡಿ ಕುಂದಿರಿಸಿದ್ದೆಲ್ಲ ದೇವರು ನಮ್ಮನ್ನು ಎದಕ್ಕಿಲ್ಲಿ ಕಲಿಸಿದ್ದಾರೆ? ಮಲ್ಟಿಪ್ಲಿಕೇಶನ್. ನೀವೆಲ್ಲರೂ ಎಲ್ಲ ವಿಷಯದಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾರೆ. ಬರೀ ಮಕ್ಕಳನ್ನು ಪಡೆಯೋದು ಮಾತ್ರ ಅಲ್ಲ, ಆತ್ಮಿಕ ಶಾರೀರಿಕ ಎಲ್ಲ ವಿಷಯದಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ. ಅದು ನಂಬೋರು ಮಾತ್ರ ಕೈಗಳ ಮೇಲೆ ಎತ್ತರಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಿ.
ಇಲ್ಲಿ ಚರ್ಚ್ ಒಳಗೆ ಹೊರಗೆ ಇರುವವರು ಎಲ್ಲರೂ ಯಾರು ನೋಡಬೇಡ್ರಿ, ಎಲ್ಲರೂ ದೇವರನ್ನು ನೋಡ್ರಿ. ಆಮೇಲೆ ದೇವರ ಸೇವಕರು ನಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. ಅವ್ರಿಗೆ ಭಯಂಕರವಾದ ಸ್ವಸ್ಥತೆ ಮಾಡುವ, ಡೆಲಿವರೆನ್ಸ್ ಮಾಡುವ ವರಗಳಿದೆ. ಸರ್ವಲೋಕ ಹೋಗಿ ಸ್ವಾರ್ಥ ಸಾರಿದ್ದಾರೆ. ಅಂಥವರು ನಮ್ಮ ಮಧ್ಯದಲ್ಲಿ ಬಂದಿರುವುದು, ಯಾರಾದರೂ ರೋಗದಲ್ಲಿ ಇರುವುದಾದರೆ ಮುಂದೆ ಬಂದರೆ ಪ್ರಾರ್ಥನೆ ಆಗಿದ ಮೇಲೆ ಅವರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಅದ್ಭುತಗಳು ಇನ್ಸ್ಟಂಟ್ ಆಗಿ ಅದ್ಭುತಗಳು ನಡೆಯುತ್ತದೆ. ಕೈಗಳ ಮೇಲೆತ್ತಿ. ಪರಿಶುದ್ಧನ ದೇವರೇ, ಒಳ್ಳೆ ಸಮಯಕ್ಕೆ ಸ್ತೋತ್ರ. ಇಷ್ಟೊತ್ತು ನಮ್ಮ ಸಂಗಡ ನೀನು ಮಾತಾಡಿದ್ದಕ್ಕಾಗಿ, ನಮ್ಮೆಲ್ಲರನ್ನು ನಿಮ್ಮನ್ನು ಆರಾಧಿಸುವುದಕ್ಕಾಗಿ, ಆರಾಧನೆ ಮಾಡಿ ನಿಮ್ಮಂಥವರಾಗಿ ನಾವು ಮಾರ್ಪಾಟಾಗುವುದಕ್ಕಾಗಿ, ನಿಮ್ಮ ಉದ್ದೇಶವಾದ ಮಲ್ಟಿಪ್ಲಿಕೇಶನ್ ಆಗುವುದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿರುವ ಈ ಆರಾಧನಾ ಸ್ಥಳಕ್ಕಾಗಿ, ಈ ಆಲಯಕ್ಕಾಗಿ ನಿಮ್ಮನ್ನು ಸ್ತುತಿಸಿದೆಯಪ್ಪ. ಬಂದಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಕೈನಲ್ಲಿ ಒಪ್ಪಿಸಿಕೊಡ್ತಿದ್ದೇನೆ. ಪ್ರತಿಯೊಬ್ಬರನ್ನು ಹೆಸರಾಗಿ, ಎಲ್ಲ ಸ್ತ್ರೀಯರನ್ನು, ಎಲ್ಲ ಪುರುಷರನ್ನು, ಎಲ್ಲ ಮಕ್ಕಳನ್ನು, ದೊಡ್ಡವರನ್ನು, ಹಿರಿಯವರನ್ನು ಹೆಸರಾಗಿ ಆಶೀರ್ವದಿಸಪ್ಪ. ಅವರು ಪ್ರತಿಯೊಬ್ಬರು ಲೆಟ್ ದಮ್ ಬಿ ಮಲ್ಟಿಪ್ಲೈ ಆ್ಯಂಡ್ ರಿಪ್ಲೆನಿಶ್ ಓ ಗಾಡ್, ಸ್ಪಿರಿಚುವಲಿ, ಫಿಸಿಕಲಿ, ಮೆಟೀರಿಯಲಿ. ಲೆಟ್ ದ ಲೋರ್ಡ್ ಆಫ್ ದ ಹೋಸ್ಟ್ ಮೂವ್ ಅಪಾನ್ ಯುವರ್ ಪೀಪಲ್. Let the multiplication continuously flow in Jesus' mighty name, O God. We release your anointing. We release your breakthrough blessing upon your people. We release your word upon your people. Let the word bring the life and the healing upon your people. Bless this church and the congregation and the pastor and everyone that is the leader here that are taking care of the work, and all their branches we lift up into your holy hand. Lord, turn them around and provide every miracle, Lord. Even we pray for the church, that building is coming up, oh God. Bless this building to be rebuilt, Lord, and to be complete the work and provide all the financial need and other need, Lord. We lift up your holy face, oh God. Let the blessing come from there. Oh Lord, we turn our eyes unto the mountain where our help cometh, oh God. We release your blessing upon that building to be completed. Bless this congregation and the pastor and the every leader here, oh God. Thank you, Holy God, for this wonderful time that you are being with us. In Jesus' mighty name we pray, Lord. Amen. ಎಲ್ಲರೂ ಗಟ್ಟಿಯಾಗಿ ಹೇಳಿದ್ರಿ ಆಮೇನ್. ಓಕೆ, ಕೊನೆಯಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ನೋಡ್ರಿ, ಎಲ್ರಿಗೂ ಊಟ ಇದೆ, ಓಕೆನಾ? ಇದಾದ ನಂತರ ಸೇವಕರಿಗೆ ಗನ್ನಪಡಿಸೋಣ. ನಂತರ ಇವ್ರ ಮುಖಾಂತರ ಅದ್ಭುತಗಳಾಗಿದ್ದಾವೆ, ತಕ್ಷಣ ಬಿಡುಗಡೆ ಆಗಿದೆ. ಅದಕ್ಕೆ ಎಲ್ಲರೂ ಪ್ರೇಯರ್ ಮಾಡಿಸ್ಕೊಳ್ಳಿ, ಓಕೆನಾ? ಇವತ್ತೇನು ಆತರ ಪಡೋದು ಬೇಡ, ಪ್ರತಿಯೊಬ್ಬರು ಪ್ರೇಯರ್ ಮಾಡಿಸ್ಕೊಳ್ಳಿ. ಲಾಸ್ಟ್ ಪ್ರೇಯರ್ ಮಾಡ್ತೇನೆ. ತಂದೆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ, ನೀನು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗ್ಯಕ್ಕಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ. ಬಂದಂಥ ಪ್ರತಿಯೊಬ್ಬರನ್ನ ಆಶ್ವಾಸ, ಬಂದಂಥ ಗೆಸ್ಟ್ಗಳ ಎಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲ ಘನತ ಮಹಿಮೆಯನ್ನು ಸಲ್ಲಿಸ್ತೀವಿ ಕರ್ತನಾದ ಯೇಸು ಕ್ರಿಸ್ತನ ಬಿಡಿನ ತಂದೆ. ನನ್ನ ಮನವಿ ಯೆಹೋವನ ಕೊಂಡಾಡು, ನನ್ನ ಪವಿತ್ರ ನಾಮ ಕಿರಿಸಲಿ. ನನ್ನ ಮನೆ ಯೆಹೋವನ ಕೊಂಡಾಡು, ಆತನ ಮಾತುಗಳೊಂದನ್ನು ಮರಿಬೇಡ. ಆಮೇನ್. ಈ ಸನ್ಮಾನ